ಸಾಮಾನ್ಯ ಸಭೆಗೆ ಸ್ವಾಗತವನ್ನು ಬಯಸ್ತಾ ಈ ಒಂದು ನಮ್ಮ ನಗರಸಭೆಯ ಇವತ್ತು ಸಾಮಾನ್ಯ ಸಭೆಯ ಅಧ್ಯಕ್ಷ ಸ್ಥಾನ ವಹಿಸಿರುವಂತಹ ನಮ್ಮ ನಗರಸಭೆಯ ಅಧ್ಯಕ್ಷರಾದಂಥ ಶ್ರೀಮತಿ ಶಶಿಕಲಾ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಈ ನಮ್ಮ ನಗರಸಭೆಯ ಉಪಾಧ್ಯಕ್ಷರಾದಂಥ ಶ್ರೀಮತಿ ಸಪ್ನ ಹರೀಶ್ ಅವರಿಗೆ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೂ ನಮ್ಮ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ಶ್ರೀಯುತ ಅಶ್ರಫ್ ಇಬ್ರಾಹಿಂ ಅವರಿಗೆ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ನಾಮನಿರ್ದೇಶನ ಸದಸ್ಯರಿಗೂ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೂ ಬಂದಂಥ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಪತ್ರಿಕೋದ್ಯಮ ಮಿತ್ರರಿಗೂ ಸ್ವಾಗತವನ್ನು ಬಯಸ್ತಿದ್ದೇನೆ. ಮತ್ತು ನಮ್ಮ ಇವತ್ತಿನ ನಗರಸಭೆಗೆ ಹೊಸಬರಾಗಿ ನಾಮನಿರ್ದೇಶಿತಗೊಂಡು ಸದಸ್ಯರಾಗಿ ಸರ್ಕಾರದಿಂದ ನೇಮಕಾದಂತಹ ಶ್ರೀಯುತ ಅಬ್ದುಲ್ ಅಜೀಜ್ ಹಕ್ರವರಿಗೆ ನಾನು ಶುಭಾಶಯನ ಸಾರ್ತಾ ಮತ್ತೊಮ್ಮೆ ಅವರಿಗೆ ನಾನು ಈ ನಗರಸಭೆಗೆ ಸಾಮಾನ್ಯ ಸಭೆಗೆ ಸ್ವಾಗತವನ್ನು ಬಯಸಿ ಈ ಒಂದು ಸಾಮಾನ್ಯ ಸಭೆಯ ನಡೆಸಿಕೊಡ್ಬೇಕಂತ ಮಾನ್ಯ ಅಧ್ಯಕ್ಷರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಓಕೆ ಮಿಶ್ರಮವನ್ನು ಹೊತ್ತನೆ ಮಾಡಿಕೊಳ್ಳು ಅಂತ ಕೇಳ್ಕೊಳ್ತೇನೆ. ಸ್ವಾಗತ ಅಂತೇಳಿ ಹೌದಾ? ಎಲ್ರಿಗೂ ನಮಸ್ಕಾರ. ನಮ್ಮ ಇಲಾಖೆಯಿಂದ ಹೊಸದು ಯಾವುದೇ ರೀತಿ ಇದುವರೆಗಿಲ್ಲ, ಆದರೆ ಇತ್ತೀಚೆಗೆ ಯಾವುದು ಕೇಳಿಸುತ್ತಲ್ಲ, ಈ ಸೆಂಟ್ರಲಿಂದ ಪೆನ್ಷನ್ ತಗೊಳ್ತಾ ಇದ್ದಾರಲ್ಲ ಅಂಥವರಿಗೆ ಒಂದು ಜೀವಂತ ಪ್ರಮಾಣ ಪತ್ರ ಅಂತ ಹೇಳ್ಬಿಟ್ಟು ಒಂದು ಕೊಡಲಿಕ್ಕಿತ್ತು, ಮೊಬೈಲಲ್ಲಿ ಮಾಡಲಿಕ್ಕಿದೆ. ದಯವಿಟ್ಟು ಅದು ನಿಮ್ಮ ವಾರ್ಡ್ಗೆ ಸಂಬಂಧಪಟ್ಟಾಗಿ ಈಗ ಆಲ್ರೆಡಿ ಅರ್ಧ ಮಾಡಿದ್ದೀವಿ, ಕವರೇಜ್ ಮಾಡಿದ್ದೀವಿ. ಇನ್ನು ಯಾರು ಉಳಿಕೆ ಇದ್ದಾರೆ ಅಂಥವ್ರನ್ನ ನಿಮ್ಮದು ವಾರ್ಡ್ಗೆ ಸಂಬಂಧಪಟ್ಟವ್ರಿಗೆ ಲೀಸ್ಟ್ ಮಾಡಿ ನಿಮ್ಮ ಗ್ರೂಪ್ಗೆ ಹಾಕ್ತೇನೆ. ದಯವಿಟ್ಟು ಅಂಥವ್ರನ್ನ ಕಳಿಸ್ಕೊಡಿ. ಕೇಂದ್ರ ಸರ್ಕಾರದಿಂದ ವೃದ್ಧಾಪ್ಯ ವೇತನ ಪೆನ್ಷನ್ನು ಮತ್ತು DWPD ಅಂತ ವಿಧವಾ ವೇತನ ಅಂಥವರಿಗೆ ಒಂದು ಜೀವಂತವಾಗಿದ್ದಾರೆ ಅಂತೇಳಿ ಪ್ರಮಾಣ ಪತ್ರವನ್ನು ಕೊಡಬೇಕು. ಮೊಬೈಲಲ್ಲಿ ಅವ್ರನ್ನ ಮಾಡಿ ಕಳಿಸ್ಲಿಕ್ಕಿದೆ. ಅಂಥವ್ರದ್ದು ನಿಮ್ಮ ಗ್ರೂಪ್ಗೆ ಹಾಕ್ತೇವೆ. ಅಂಥವ್ರನ್ನ ದಯವಿಟ್ಟು ಕಳಿಸಿ. ಈಗ ಆಲ್ರೆಡಿ ಅರ್ಧ ಕವರ್ ಮಾಡಿದ್ದೇವೆ, ಇನ್ನೊಂದು ಅರ್ಧದಷ್ಟು ಬಾಕಿ ಇದೆ. ಬೇರೆ ಇನ್ಯಾವುದು ಮಾಹಿತಿ ನಮ್ಮಲ್ಲಿ ಏನಾರು ಇದ್ರೆ ಕೇಳ್ಬೋದು. ಪೆನ್ಷನ್ ಬಗ್ಗೆ ಅದು ಸ್ವಲ್ಪ ಏಜ್ ಆದವರಿಗೆ ಇಲ್ಲಿ ಬರಲಿಕ್ಕೆ ಆಗೋದಿಲ್ಲ. ಅದು ಏನಂದರೆ ಅಂಥವ್ರದ್ದು ಲಿಸ್ಟ್ ಮಾಡಿ ಸಪ್ರೇಟ್ ಮಾಡಿ ಇಟ್ಕೊಳ್ತೇವೆ, ಲಾಸ್ಟಲ್ಲಿ ಕವರೇಜ್ ಮಾಡ್ತೇವೆ. ಅವ್ರ ಮನೆಗೆ ಬಂದು ಅಂಥವರಿಗೆ ಮಾಡಿ ನಾವು ಫೋಟೋ ತೆಗೆದು ಹೋಗ್ತೇವೆ. ಎರಡನೇ ಬಾರಿ ಬಂದಂಥವರಿಗೆ ಈಗ ಆಲ್ರೆಡಿ ಪುಟಪ್ ಮಾಡಿ ಕಳಿಸಿದ್ದೇವೆ ಫೈಲ್ನ. ತಹಸೀಲ್ದಾರಿಗೆ ಒಂದು ಸ್ಮಾರ್ಟ್ ಕಾರ್ಡ್ ಅಂತ ಸಿಗ್ತದೆ, ಅವರಿಗೆ ಅದನ್ನು ಕಾರ್ಡು ಬೆಂಗಳೂರಿಂದ ಬರಬೇಕು. ಏನೇ ಪರಿಹಾರ ಆದರೂ ಅದರಿಂದನೇ ಇದು ಕಂಪ್ಲೀಟ್ ಮಾಡಿ ಕೊಡಬೇಕಾಗ್ತದೆ. ಹಾಗಾಗಿ ಹೌದು, ಹೊಸ ತಹಸೀಲ್ದಾರ್ ಬಂದರಿಂದ ಅದು ಕಂಪ್ಲೀಟ್ ಆದ ಕೂಡಲೇ ಅವ್ರಿಗೆ ಬರ್ತದೆ, ಅಕೌಂಟಿಗೆ ಬರ್ತದೆ. ಬೇರೆ ಯಾವ್ದಾದ್ರು ಮಾಹಿತಿ ಇದ್ದರೆ ಆಗ್ಬೋದು ಸರ್. ಕೆಳಗಡೆ ಅಲ್ಲಿ ಕಾಯಿ ಜಂಟಿಯಾಗಿ ರಾಜೇಶ್ ಅವರು ಬೇಕು, ಅವರಿಗಿಂತ ಉನ್ನತ ಅಧಿಕಾರಿ ಇರುವಾಗ ನಾವು ಅವ್ರ ಹತ್ರ ಮಾತುಕತೆ ಮಾಡುವ. ಆಯ್ತು, ಈಗ ಕೆಲವೊಂದು ಅಂಶಗಳನ್ನು ಇವತ್ತು ನಾವು ಸಭೆಯ ಗಮನಕ್ಕೆ ತರಬೇಕಂತ ಅನ್ಕೊಂಡಿದ್ವಿ. ಈಗಾಗಲೇ ನಮ್ಮಲ್ಲಿ ಕೆಲವೊಂದು ಉಪಯೋಗ ಇಲ್ಲದೆ ಇರುವಂತಹ ಕುಡಿಯುವ ನೀರಿನ ಸ್ಥಾವರಗಳನ್ನು ಕಳೆದ ಒಂದು ಮೀಟಿಂಗ್ಗಳಲ್ಲಿ ಶಿಫ್ಟಿಂಗ್ ಮಾಡಲಿಕ್ಕೆ ಕೇಳಿದ್ವಿ. ಸುಮಾರು 8 ಜಾಗಗಳ ಮೀಟರ್ಗಳು ಅದು ಯೂಸ್ ಇಲ್ಲ, ಅದನ್ನು ಎಲ್ಲಿ ಅಗತ್ಯ ಇದೆ, ಟೆಂಪ್ರವರಿ ಇದೆ, ಆ ಥರ ಇದಕ್ಕೆ ಶಿಫ್ಟಿಂಗ್ ಮಾಡಲಿಕ್ಕೆ ಕೊಟ್ಟಿದ್ವಿ. 8ರಲ್ಲಿ 4 ಮಾತ್ರ ಇವಾಗ ಶಿಫ್ಟಿಂಗ್ ಆಗಿದೆ, ಇನ್ನು 4 ಬಾಕಿ ಇದೆ. ಅದನ್ನು ದಯವಿಟ್ಟು ಕೂಡಲೇ ಮಾಡಿಕೊಂಡ್ರೆ ಅನುಕೂಲ ಆಗ್ತದೆ ಅಂತ ಹೇಳ್ತೀವಿ. ಒಂದು ಈಗ ಆಗಿರೋದು ಕಾಪಿಕಾಡ್ ಶಾಲೆ, ಅಲ್ಲಿಂದ ಕಾಪಿಕಾಡ್ ಫಸ್ಟ್ ಕ್ರಾಸಿಂಗ್ ಆಗಿದೆ. ಇನ್ನೊಂದು ಕಡಪರ, ಅಲ್ಲಿಂದ ಸುಭಾಷ್ ನಗರ. ಬಾಕಿ ಇರುವಂಥದ್ದು ಮುಕ್ಕಚೇರಿ, ಅದರಿಂದ ITI 9 ಕೆರೆ ಕೇಳಿದ್ದೀರಿ. ಇನ್ನೊಂದು ಕೆರೆಬೈಲಿಂದ ಕೆರೆಬೈಲು ಅಜ್ಜನಕಟ್ಟೆ, ಅದು ಸಹ ಬಾಕಿ ಇದೆ. KHB ಕಾಲೋನಿ, ಅದು 9 ಕೆರೆ ಬನ, ಅಲ್ಲಿಗೆ ಇದು ಮಾಡಬೇಕು, ಶಿಫ್ಟ್ ಮಾಡಬೇಕು. ಇನ್ನೊಂದು PSC ಉಳ್ಳಾಲ, ಅಲ್ಲಿಂದ PHC ಕೋಟೆಪುರ ಜುಮಾ ಮಸಾಲೆ, ಇದು 4 ಬಾಕಿ ಇದೆ, ಅದನ್ನು ಒಂದು ಮಾಡ್ಕೊಳ್ಳಿ. ಒಂದು ಕೆಲವೊಂದು ರಿಕ್ವೆಸ್ಟ್ ಬಂದಿತ್ತು ನಮಗೆ, ಸ್ಟ್ರೀಟ್ ಲೈಟನ್ನು
ಹಾಕಲಿಕ್ಕೆ ಒಂದು ಎಸ್ಟಿಮೇಟ್ ಮಾಡಿಕೊಡುವಂಥದ್ದು. ಈಗಾಗಲೇ ಒಂದು 7 ಜಾಗಗಳದ್ದು ನಾವು ಮಾಡಿಕೊಟ್ಟಿದ್ದೀವಿ. ನಾವು 4 ಈಗ ನಮಗೆ ನಿನ್ನೆ ಬಂದಿದೆ ನಿರ್ಣಯ, ಅದನ್ನು ನಾವು ಮಾಡಿಕೊಡ್ತೇವೆ. ಇನ್ನೊಂದು ಈಗ ಯಾಕಂದರೆ ಟೆಂಪ್ರವರಿ ಒಂದು 23 ಇನ್ಸ್ಟಾಲೇಷನ್ ಈಗ ಕುಡಿಯೋ ನೀರು ಟೆಂಪ್ರವರಿಯಲ್ಲಿ ಇದೆ. ಅದರ ಬಾಕಿ ಸುಮಾರು 18 ಲಕ್ಷ ಇದೆ. ಅದನ್ನೊಂದು ಪಾವತಿ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಹಾಗೆ ಈಗ ಹಳೆಯದು ನಮ್ಮದೊಂದು ಶಿಫ್ಟಿಂಗ್ ಮಾಡಲಿಕ್ಕೆ ಕೆಲವೊಂದು ಕಂಬಗಳ ಸ್ಥಳಾಂತರದ ಬಗ್ಗೆ ಈಗಾಗಲೇ ಕೋರಿಕೆ ಮೇರೆಗೆ ಎಸ್ಟಿಮೇಟ್ ಮಾಡಿ ನಾವು ಅನುಮೋದನೆ ಕೊಟ್ಟಿದ್ದೇವೆ. ಇದು ಮಾರ್ಚ್ 2025ರಲ್ಲಿ ಕೊಟ್ಟಿರುವಂಥದ್ದು. ಕಂಬಗಳನ್ನು ರಿಪ್ಲೇಸ್ ಮಾಡಲಿಕ್ಕೆ ಸುಮಾರು ಒಂದು 10 ಕಂಬಗಳು ಚೇಂಜ್ ಆಗಬೇಕು. ಮದನಿ ಸ್ಕೂಲು, ಅಲೇಕಲ ಮತ್ತು ಬೇರೆ ಬೇರೆ ಪ್ಲೇಸ್ಗಳಲ್ಲಿ ಆ ಒಂದು ಕಾಮಗಾರಿ ನಗರಸಭೆಯಿಂದ ಇನ್ನೂ ಬಾಕಿ ಇದೆ. ಇನ್ನೊಂದು ಸ್ಟ್ರೀಟ್ ಲೈಟ್ ಅಂದರೆ ನಗರಸಭೆಯಿಂದ ಕೆಲವೊಂದು ನಿರ್ಣಯ ಮಾಡಿ ಕೊಟ್ಟಿದ್ದಾರೆ ಹೊಸದಾಗಿ ಅಳವಡಿಸಲಿಕ್ಕೆ. ಸ್ಟ್ರೀಟ್ ಲೈಟ್ ಕಂಬ ಎಕ್ಸ್ಟೆನ್ಷನ್ ಸ್ಟ್ರೀಟ್ ಲೈಟು ನಾವೇ ಹಾಕ್ಬೇಕು. ಇನ್ನೊಂದು ಅಂಶ ಸಭೆಯ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ತಮಗೆ ಗೊತ್ತಿರುವಂಥ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಇದು ನಮ್ಮ ಇನ್ಫೋಸಿಸ್ ಪಕ್ಕದಲ್ಲಿ ಮುಡುಪಲ್ಲಿ ಇದೆ. ಅದು CMC ಉಳ್ಳಾಲ ಅವರ ಹೆಸರಲ್ಲಿ ಕನೆಕ್ಷನನ್ನು ತೊಗೊಂಡಿರೋದು. ಅಂದಾಜು ಸುಮಾರು ಒಂದು 10 ತಿಂಗಳವರೆಗೆ ಆಯಿತು, ಇದುವರೆಗೂ ಪೇಮೆಂಟ್ ಆಗಿಲ್ಲ. ಅದು ಮೊತ್ತ ಸುಮಾರು 12 ಲಕ್ಷ ಆಗಿದೆ. ಈಗ ಅದು ನೀರು ಹಂಚಿಕೆ ಅದು ಲಾಸ್ಟ್ ಟೈಮ್ ಒಮ್ಮೆ ಮೀಟಿಂಗ್ ಆಗಿತ್ತು, ನಗರಸಭೆ, ಪಟ್ಟಣ ಪಂಚಾಯತ್, ಪುರಸಭೆ ಎಲ್ಲ ಅದು ನೀರನ್ನು ಹಂಚಿಕೆ ಆಗ್ತಾ ಇದೆ ಅಂತ. ಬಟ್ ಈ ಬಗ್ಗೆ ಪೇಮೆಂಟ್ ಮಾಡಲಿಕ್ಕೆ ನಗರಸಭೆಗೇ ಅವರು ಕೊಟ್ಟಿದ್ದಾರೆ. ಕನೆಕ್ಷನ್ ಹೆಸರಿರೋದು ನಗರಸಭೆ ಹೆಸರಿಗೇನೆ. ಅದರಿಂದ ಅದ್ರ ಬಗ್ಗೆ ಒಂದು ನಿರ್ಣಯ ಇದು ಯಾರು ನಗರಸಭೆಗೆ ಕಟ್ಟಬೇಕಂತೇಳಿ ನಿರ್ಣಯ ಮಾಡಿದ್ರು? ಅಲ್ಲ, ಇದು ಪ್ರಾಜೆಕ್ಟ್ ಯಾವ ವಿಷಯದಲ್ಲಿ ನಗರಸಭೆಗೆ ನೀರೇ ಬರಲಿಲ್ಲ. ನೀವು ನಗರಸಭೆಗೆ ನಾವು ಮುಡಿಪಲ್ಲಿರುವ ಸ್ಥಾವರಕ್ಕೆ ನಮ್ಮ ನಗರಸಭೆಯಿಂದ ಹಣ ಕೊಡುವಂಥ, ನಮ್ಮ ಜನರನ್ನ ಟ್ಯಾಕ್ಸ್ ಕಟ್ಟುವಂಥ ವಿಚಾರದಲ್ಲಿ ಯಾಕೆ ಇದು ಮಾಡೋದು? ಬೇರೆ ಟೌನ್ ಪಂಚಾಯತ್ ಇರುವಾಗ ಪುರಸಭೆ ನಮ್ಮ ಯಾಕೆ ಅದು ಇದು ನಾವು ಮಾಡಿರುವಂಥದ್ದಲ್ಲ. ಈಗಾಗಲೇ ಪ್ರಾಜೆಕ್ಟ್ ಸರ್ಕಾರಿನ ಅನುಷ್ಠಾನ ನೋಡಲ್ ಅಧಿಕಾರಿಯಾಗಿ CMC ಅವರ ಹೆಸರಲ್ಲಿ ವಿದ್ಯುತ್ ಸಂಪರ್ಕವನ್ನು ಪಡೆದಿದ್ದಾರೆ. ವಿದ್ಯುತ್ ಸಂಪರ್ಕ ಪಡೆದ ಮೇಲೆ ನಾವು ಯಾರ ಹೆಸರಿಗಿದೆ ಅವರಲ್ಲಿ ಹಣ ಕೇಳುವಂಥದ್ದು ನಮ್ಮದೊಂದು ಕರ್ತವ್ಯ. ಹಾಗಾಗಿ ಇದು ಯಾರು ಎಲ್ಲಿ ನಿರ್ಣಯ ಬಂದಿದೆ? ಅಧ್ಯಕ್ಷರು ಯಾವ ಇದ್ದಾರೆ? ಎಲ್ಲಿ ನಿರ್ಣಯ ಬಂದಿದೆ? ಈ 13 ಲಕ್ಷ ರೂಪಾಯಿ 14 ಲಕ್ಷ ರೂಪಾಯಿ ನಾವು ಕೊಡೋದು ಅಂತ ಹೇಳಿದ್ರೆ ಇಲ್ಲಿ ನೀರೇ ನಮಗೆ ಬರಲಿಲ್ಲ. ಮತ್ತೆ ಇದು ಯಾವ ರೀತಿಯಲ್ಲಿ ಕೊಡಬೇಕಾಗ್ತದೆ? ಈಗ ನಿರ್ಣಯ ಬಂದಿದಾ? ಅಲ್ಲ, ಏನು ನೋಡಿ, ಈಗ ಉಳ್ಳಾಲ ನಗರ ಸಂಬಂಧಪಟ್ಟ ಉಳ್ಳಾಲ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಮಲ್ಟಿ ನಗರಸಭೆಯಿಂದ ಹಂಚಿಕೆ ಮಾಡಿ ಎಲ್ಲರಿಗೂ ಈಗ ಒಂದು ಕಮಿಟಿ ಆಗಬೇಕು. ಕಮಿಟಿ ಆದ ನಂತರ ಎಲ್ಲ ಗ್ರಾಮ ಪಂಚಾಯತ್ಗಳು ಯಾವುದಲ್ಲಿ ಅಂಡರಲ್ಲಿ ಬರ್ತದೋ, ಪಟ್ಟಣ ಪಂಚಾಯತ್, ಪುರಸಭೆ ಬರ್ತದೋ ಅವರೆಲ್ಲರೂ ಅದನ್ನು ವಿಂಗಡಣೆ ಮಾಡಿಕೊಟ್ಟು ಅವ್ರ ಬಿಲ್ಲನ್ನು ಪಾವತಿ ಮಾಡಲಿಕ್ಕೆ ಇರುವಂಥದ್ದು. ಈಗ ಏನಾಗಿದೆ, ಆ ಕಮಿಟಿ ಇನ್ನೂ ನಿರ್ಧಾರ ತಗೊಳ್ಳಿಲ್ಲ. ಇನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಹಂಚಿಕೆ ಮಾಡಿ ನಾವು ಕರೆಂಟ್ ಬಿಲ್ ಯಾರಿಗೆ ಎಷ್ಟು ಬರುತ್ತೆ, ನೀರು ಎಷ್ಟು ನಾವು ಅವರಿಗೆ ಕನೆಕ್ಷನ್ ಕೊಟ್ಟಿದ್ದೇವೆ ತಿಳ್ಕೊಂಡು ಇನ್ನೂ ಅದು ಆಗಲಿಲ್ಲ. ಆದರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಮಲ್ಟಿವಿಲೇಜ್ ಸ್ಕೀಮು ಸ್ಟಾರ್ಟ್ ಆಗಿ ನೀರು ನಮ್ಮ ನಗರಸಭೆಗೆ ಸಹ ಬರ್ತಾ ಉಂಟು. ಟ್ಯಾಂಕಲ್ಲಿ ನಾವು ಅಲ್ಲಿಂದ ಕೊಡ್ತಾ ಇದ್ದೇವೆ. ಕೆಲವು ಗ್ರಾಮ ಪಂಚಾಯತಿಗೆ ಸಹ ಆಗ್ತಾ ಉಂಟು. ಮೀಟ್ರಿಂಗ್ 100% ಗ್ರಾಮ ಪಂಚಾಯತಿ, ಕೆಲವು ಎಲ್ಲ ಗ್ರಾಮ ಪಂಚಾಯತಿಗೆ 100% ಮೀಟ್ರಿಂಗ್ ಆಗಿದೆ. ನಮ್ಮಲ್ಲಿ ಮೋರ್ ದ್ಯಾನ್ 50% ಮೀಟ್ರಿಂಗ್ ಆಗಿದೆ. ಅದರಿಂದಾಗಿ ಈಗ ನೀರು ಏನು ನಮ್ಮ ಹೆಸರಲ್ಲಿ ಈಗ ಕರೆಂಟ್ ಬಿಲ್ ಬರ್ತದೋ ನಗರಸಭೆ, ಈಗ ಅದನ್ನು ನಾವು ಏನಾದರೂ ಅದಕ್ಕೊಂದು ಕ್ರಮ ತಗೊಳ್ಳೇಬೇಕು. ಯಾಕಂದರೆ ಇಲ್ಲಾಂತೇಳಿ ಅದು ಡಿಸ್ಕನೆಕ್ಟ್ ಆದರೂ ಸಮಸ್ಯೆ ಆಗ್ತದೆ. ಮತ್ತು ಎಲ್ಲ ಹಂಚಿಕೆಯಾಗಿ ಎಲ್ಲರಿಂದ ಅದನ್ನು ಅವರು ತಗೊಳ್ಳುವಂಥ ವ್ಯವಸ್ಥೆ ನಾವು ಮಾಡಬೇಕು ಮುಂದಿನ ದಿನಗಳಲ್ಲಿ. ಈಗ ನಾವು ಏನಾಗಿದೆ ಅಂತ ಹೇಳಿದರೆ ಅವ್ರ ಬಿಲ್ ಏನು ಬಂದಿದೆ ಅದಕ್ಕೆ ಯಾವ ರೀತಿಯಲ್ಲಿ ನಾವು ತಗೊಳ್ಬೇಕು ಒಂದು ಪರಿಶೀಲನೆ ಮಾಡಿ ಅದನ್ನು ಸರ್ ನಾವೊಂದು ಕೂತ್ಕೊಂಡು ತೀರ್ಮಾನ ಮಾಡಬೇಕಾಗುತ್ತೆ. ಯಾಕೆ ಎಲ್ಲ ULB ಅವರನ್ನು ಕರೆದು ಗ್ರಾಮ ಪಂಚಾಯತ್ನ EO ಅವರ ಹತ್ರ ಒಟ್ಟಿಗೆ ಮೀಟಿಂಗ್ ಮಾಡಿ ನಾವು ಅದನ್ನು ಕೂತ್ಕೊಂಡು ಅದನ್ನು ಬಗೆಹರಿಸಬೇಕು ಅಂತೇಳಿ ನನ್ನ ಒಂದು ಅಧ್ಯಕ್ಷರೇ. ಇದು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಅಲ್ಲ. ನಾನು ಕೇಳಿದೆ ಏನಂದರೆ ಎಲ್ಲಿಯಾದ್ರೂ ನಮ್ಮ ಕೌನ್ಸಿಲ್ ನಿರ್ಣಯ ಆಗಿದೆ ಇದು ಹಣ ಕೊಡಬೇಕಂತೇಳಿ, ಅಥವಾ ಈ ನೀರಿನ ವ್ಯವಸ್ಥೆಗೆ ನಮ್ಮ ಉಳ್ಳಾಲ ನಗರಸಭೆಗೆ ಕೊಡಬೇಕಂತೇಳಿ ಇಲ್ಲ ನಿರ್ಣಯ ಆಗಿದೆ? ಅಲ್ಲ, ಎಲ್ಲಿಯಾದ್ರೂ ನಮ್ಮಲ್ಲಿ ನಿರ್ಣಯ ಆಗಿದೆ. ಮತ್ತೆ ಹೇಗೆ ಅದು ನಮಗೆ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಇದೇ KUDMC ಅವರು ADBಯಲ್ಲಿ ನಮ್ಮ ಇರುವಾಗ ನಮ್ಮಿಂದ ಪೈಪ್ಲೈನ್ ಹಾಕಿಸಿದ್ದಾರೆ. ಇಲ್ಲಿಂದ ಪಂಪಲ್ಲಿಂದ ಇಲ್ಲಿವರೆಗೆ ನಮ್ಮ ಉಳ್ಳಾಲದವರೆಗೆ. ಆದರೆ ನಮಗೆ ಪೈಪ್ಲೈನ್ ಹಾಕೋದಕ್ಕೆ ಖರ್ಚೆಲ್ಲ ಸಿಗುದು ನಮಗೆ ಇಲ್ಲಿಂದ ಕೊಡ್ತಾ ಇಲ್ಲ. ಆ ಹಣವನ್ನು ಕಾರ್ಪೊರೇಷನ್ ಅವರು ನಾವು ಭರಿಸಲಿಲ್ಲ. ನಾವು ಕಾರ್ಪೊರೇಷನ್ಗೆ ಪ್ರತಿ ವರ್ಷ ಕೊಡ್ತಾ ಇದ್ದೇವೆ. ನಮಗೆ ನೀರು ಕೊಡಿಸೋದು ಕೊಡ್ತಾ ಇಲ್ಲ. ಇದೇ ರೀತಿಯಲ್ಲಿ ಸಮಸ್ಯೆಗೆ ಇಡೀ ಉಳ್ಳಾಲ ತಾಲೂಕಿನ ನೀರಿಗೆ ನಾವು ಕೊಡಬೇಕಾದ್ರೆ ನಿಮ್ಮ ಉಳ್ಳಾಲ ನಗರಸಭೆ ಬಂದ್ ಮಾಡಬೇಕಾಗ್ತದೆ.
ಇದ್ದಾಗ ಎಲ್ಲ ಗ್ರಾಹಕರಿಗೆ ಕಮಿಟಿ ಆಗ್ತಾ ಉಂಟು. ಈಗ KBC ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಹ್ಯಾಂಡ್ ಓವರ್ ನಮಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಅಂದರೆ ಅಮೌಂಟ್ಸ್ ಸುಮಾರು 14 ಲಕ್ಷ ಅಮೌಂಟನ್ನು ನಮಗೆ ಕೊಟ್ಟಿದ್ದಾರೆ. ಈಗ ನಮ್ಮಿಂದ ಪಾವತಿ ಆಗಲಿಕ್ಕೆ ಸಹ ಕೆಲವು ಅಂದರೆ ಒಂದು ಯಾರಾದೊಬ್ಬರು ಕರೆಂಟ್ ಕನೆಕ್ಷನ್ಗೆ ನಾವು NOC ಕೊಡಬೇಕಾಗ್ತದೆ. ಈಗ ನಾವು ಜವಾಬ್ದಾರಿ ನಗರಸಭೆಯನ್ನು ವಹಿಸ್ಕೊಂಡ ನಂತರ ಈಗ ಅವ್ರು ಏನು ಮಾಡ್ತಾರೆ, ಒಂದು ಯಾವ್ದಾದ್ರು ಎಲ್ಲರ ಹೆಸರಲ್ಲಿ ನಾವು ಕರೆಂಟ್ ಕನೆಕ್ಷನ್ ತಗೊಳ್ಳಿಕ್ಕೆ ಬರೋದಿಲ್ಲ. ಯಾವ್ದಾದ್ರು ಒಂದು ವೇಳೆ ಅದಕ್ಕೆ ಜವಾಬ್ದಾರಿ ತಗೊಳ್ಬೇಕಾಗ್ತದೆ. ತಗೊಂಡು ಅಲ್ಲಿಂದ ಅವರು ಮತ್ತೆ ಅದನ್ನು ಮುಂದೆ ನಾವು ಯಾವಾಗ ನೀರು ಸಮರ್ಪಕವಾಗಿ 100% ನಮಗೆ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಅಂದರೆ ಜೂನ್ 2026ಕ್ಕೆ ನಮ್ದು ಅಂತಿಮ ಆಗ್ತದೆ ಅಂತೇಳಿ ಇದೆ. ಅದ ನಂತರ ಮತ್ತೆ ನಾವು ಯಾವ ರೀತಿಯಾಗಿ ರೂಪುರೇಷೆ ಮಾಡ್ಬೋದು. ಈ ಹಂತದಲ್ಲಿ ನಾವೀಗ ಈಗ ನಾವು ಯಾರ ಹೆಸರಿಗೆ ಇರೋದು ಮುಖ್ಯ ಅಲ್ಲ, ನಮಗೆಲ್ಲರಿಗೂ ನೀರು ಕೊಡುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಸರ್ಕಾರದ ಒಂದು ಸಂಸ್ಥೆ ಆಗಿರೋದರಿಂದಾಗಿ ಅವರು ಕೊಟ್ಟರು ನಾವು ಕೊಟ್ಟರು ಎಲ್ಲೋ ಒಂದೇನೆ. ಆದರೆ ಈಗ ಅದಕ್ಕೆ ಸಂಬಂಧಪಟ್ಟಾಗಿ ನಾವೀಗ ತರಾತುರು ನಿರ್ಧಾರ ಸಹ ಮಾಡೋದು ಬೇಡ. ಎಲ್ಲ ಮುಖ್ಯ ನಮ್ಮ ಇಲಾಖೆ ಮುಖ್ಯಸ್ಥರು ಇರ್ತಾರೆ, ಅವತ್ತು ಚರ್ಚೆ ಮಾಡಿ ಅದರ ಬಗ್ಗೆ ನಾವು ರೂಪುರೇಷೆ ಮಾಡೋಣ. ಈಗ ಹಿಂದೆ ಸಹ ನಮಗೆ ಕಮಿಷನರ್ ಒಂದು ನಿಮಿಷ, ವಾಟರ್ ಸಪ್ಲೈ ಬೋರ್ಡ್ನವರು ಇದ್ದಾರೆ ಅಲ್ಲಿ, ಅವರು ನಮ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಈ ಸಿಸ್ಟಮನ್ನು. ನೀವು 200 ಕೋಟಿ ಪ್ರಾಜೆಕ್ಟಲ್ಲಿ ನೀವು ಅವರಿಗೆ ವಿದ್ಯುತ್ ಸೇವೆ ಇದು ಮಾಡೋದು ಬಿಟ್ಟು, ಅವರಿಂದ ಕೊಡೋದು ಬಿಟ್ಟು, ನೀವು ನಮ್ಮ ನಗರಸಭೆಗೆ ಹ್ಯಾಂಡ್ ಓವರ್ ಮಾಡಲಿಲ್ಲ, ಸಿಸ್ಟಮ್ ಪೂರ್ತಿ ಆಗಲಿಲ್ಲ, ನೀರು ಕೂಡ ಕೊಡೋದಿಲ್ಲ. ಇದನ್ನು ಪುನಃ ನಾವೇ ಭರಿಸ್ಬೇಕಂತ ಹೇಳಿದ್ರೆ ಒಂದು ಹ್ಯಾಂಡ್ ಓವರ್ ಮಾಡಿದ ಪ್ರಾಜೆಕ್ಟ್ ಆಗಿದ್ರೆ ಪರವಾಗಿಲ್ಲ, ನಾವು ಕೊಡ್ಬೋದು. ನಮ್ಮಿತ್ರ 200 ಪೈಪ್ನಲ್ಲಿ ಆಗಲಿಲ್ಲ, ಏನೂ ಆಗಲಿಲ್ಲ, ನೀರು ಸಹ ಸರಿಯಾಗಿ ಬರ್ತಾ ಇಲ್ಲ. ನಮ್ಮ ನಗರಸಭೆಯವರು ಕೊಡ್ಬೇಕಂತ ಹೇಳಿದ್ರೆ ಅವರು ಇಲ್ಲಿ ಇದ್ದಾರಲ್ಲ, ಈಗ 200 ಕೋಟಿ ರೂಪಾಯಿ ಇದು ಪ್ರಾಜೆಕ್ಟ್ ಅವ್ರದ್ದು ಜಲಸಿರಿ ಯೋಜನೆದು, ಅದು ಯಾವ ನ್ಯಾಯ ಹಾಗಾದ್ರೆ? ಈಗ ದಿನಕರ್ ಉಲ್ಲಾಲ್ ಅವರು ಹೇಳಿದ್ದಕ್ಕೆ ಪೂರಕವಾಗಿ ನಾನು ಹೇಳುದು, ತಾವು ನಿಮ್ಮ ಮಾಹಿತಿಯನ್ನು ಇಲ್ಲಿ ಕೊಡಿ, ಮತ್ತೆ ದಿನಕರ್ ಉಲ್ಲಾಲ್ ಅವರು ಹೇಳಿದ ಮಾಹಿತಿ ಕೂಡ ನಮಗೆ ಬಾರಾಗುವಂತಹ ಮಾಹಿತಿ, ಅದನ್ನು ನಾವು ಬೇರೆ ಚರ್ಚೆ ಮಾಡೋಣ. ದಿನಕರ್ ಉಲ್ಲಾಲ್ ಅವರೇ, ಇವರು ನಮ್ಮ ಯಾರು ಮೆಸ್ಕಾಂ ಅಧಿಕಾರಿಯವರಿದ್ದಾರೆ, ತಮ್ಮ ಏನು ಮಾಹಿತಿಯನ್ನು ನಮ್ಮ ಸಭೆಗೆ ಕೊಡಿ. ನಾವು ಈ ಸಬ್ಜೆಕ್ಟ್ ನಾವು ಬೇರೆ ಚರ್ಚೆ ಮಾಡೋಣ. ಅವರ ನಿಲ್ಲಿಸಿ ನಾವು ಚರ್ಚೆ ಮಾಡೋದು ಬೇಡ. ಹೇಗೆ ಅಂತೇಳಿ, ಯಾಕೆಂದ್ರೆ ಯಾವುದು ಕೂಡ ನಗರಸಭೆಗೆ ಬಾರಾಗದ ರೀತಿಯಲ್ಲಿ. ಮತ್ತೆ ಈಗ ನೀರೊಂದು 15% ಇದ್ದದಕ್ಕೆ ನೀರಿಗೆ ಬರ್ತಾ ಉಂಟು ಅಲ್ವಾ? 10% ಏನೋ ನೀರು ಬರ್ತಾ ಉಂಟು, 10% ನೀರು ಬರ್ತಾ ಉಂಟು, ಆ ಇದ್ದ ಪೈಪಿಗೆ ಬರ್ತಾ ಉಂಟು. ಆದ್ರೆ ಅದರ ಸಾಧಕ ಬಾಧಕ ನೋಡೋಣ. ತಾವು ತಮ್ಮ ಮಾಹಿತಿಯನ್ನು ಕೊಡಿ. ಏನಿಲ್ಲ ಸರ್, ಪ್ರತಿ ಮೀಟಿಂಗಲ್ಲಿ ಹೇಳುವಂಥ ವಿಚಾರ, ನಾವು ಸಡನ್ ಆಗಿ ಕರೆಂಟ್ ಹೋದರೆ ಏನು ಕ್ರಮ ತೆಗೆದುಕೊಳ್ತಾರೆ. ನಾವು ಒಂದು ಕೌನ್ಸಿಲರ್ ಆಗಿ ಕೆಲವರು ಕೌನ್ಸಿಲರ್ಗೆ ಫೋನ್ ಮಾಡ್ತಾರೆ, ನಮ್ಮಲ್ಲಿ ರಾತ್ರಿಯಿಂದ ಕರೆಂಟ್ ಇಲ್ಲ, ಸಿಗದಿದ್ದರೆ ನಾವು ಏನು ಮಾಡಬೇಕು? ಒಂದು ಲೈನ್ ಹೋದರೆ ಏನು ಮಾಡಬೇಕು? ಏನು ರೆಸ್ಪಾನ್ಸ್ ನಮಗೆ ಅಂತ ರಾತ್ರಿ ಹೊತ್ತಲ್ಲಿ ನಿಮಗೆ ಫೋನ್ ಮಾಡ್ಲಿಕ್ಕೆ ನಮಗೆ ಒಂಥರ ಬೇಡ ಅಂತ ಮೆಸೇಜ್ ಹಾಕಿ ನಾವು ಅದನ್ನ ನೋಡ್ತೇವೆ, ಪರಿಗಣಿಸ್ತೇವೆ. ಮೊನ್ನೆ ಕೂಡ ನಾನು ಈ ಸದ್ಯದಲ್ಲಿ ರಾಜೇಶ್ ಸರ್ಗೆ ಮೆಸೇಜ್ ಹಾಕಿ ಇನ್ಬಾಕ್ಸ್ ಅಲ್ಲಿ ರೈಟ್ ಮೆಸೇಜ್ ಹಾಕಿದೆ. ರಾತ್ರಿಯಿಂದ ಬೆಳಿಗ್ಗೆವರೆಗೆ ಕರೆಂಟ್ ಇದೆ. ನಮ್ಮಲ್ಲಿ ಆ UT ಕಾಂಪೌಂಡ್ ಅಲ್ಲಿ ಉಂಟಲ್ಲ, ಅಲ್ಲಿ 2 ಮಸೀದಿ ಉಂಟು, ITI ಉಂಟು, ಅಲ್ಲಿ ಉಂಟು. ಅಲ್ಲಿ ಆದಿತ್ಯವಾರ ರಾತ್ರಿ 8 ಗಂಟೆಗೆ ಹೋದ ಕರೆಂಟ್ ಬೆಳಿಗ್ಗೆವರೆಗೆ ಬರಲಿಲ್ಲ ಸರ್. ಬೆಳಿಗ್ಗೆ ಸೋಮವಾರ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ಸ್ನಾನ ಮಾಡದೆ ಅವ್ರು ಬಂದ ಕಷ್ಟ ಅಷ್ಟಲ್ಲ. ನಮಗೆಲ್ಲ ಕರೆಂಟ್ ಉಂಟು ಸರ್. UT ಕಾಂಪೌಂಡ್ ಅಲ್ಲಿ ಮಾತ್ರ ಆ ಏರಿಯಾದಲ್ಲಿ ಪ್ರಾಬ್ಲಮ್ ಉಂಟು, ಯಾವಾಗಲೂ ಆಗ್ತಾ ಉಂಟು. ಅದೊಂದು ಮೊಹಮ್ಮದ್ ಕಾಂಪೌಂಡ್ ಟ್ರಾನ್ಸ್ಫಾರ್ಮರ್ TCD ವಿಷಯ ಕೂಡ ನಾವು ಪ್ರಸ್ತಾಪ ಮಾಡಿದೆ. ರಾಜೇಶ್ ಸರ್ ನನಗೆ 2 ಸಲ ಫೋನ್ ಮಾಡಿದ್ರು, ಅದು ಎಲ್ಲಿ ತೋರಿಸಿ ಅಂತ. ಆಗ ನಾನು ಊರಲ್ಲಿ ಇರ್ಲಿಲ್ಲ ಅವರು ಫೋನ್ ಮಾಡುವ ಸಮಯದಲ್ಲಿ. ಆಮೇಲೆ ಅವರು ಬಿಟ್ಟರು, ನಾನು ಬಿಟ್ಬಿಟ್ಟೆ. ಅದು ಆಯ್ತು. ಈಗ ಒಂದೇ ಪ್ರದೇಶದಲ್ಲಿ ಈಗ ನಮಗೆ ಸಮಸ್ಯೆ ಅಡಚಣೆ ಆಗ್ತಾ ಇದ್ರೆ ಅದನ್ನ ಜಂಟಿಯಾಗಿ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳೋಣ. ಧನ್ಯವಾದ ಸರ್. ರಾಜೇಶ್ ನಂಬರ್ ತೆಗಲಿ, ರಪ್ಪ ಫೋನ್ ತೆಗ್ತಾರೆ ಅವರು. ಬೇಕಾದ್ರೆ ರಾಜೇಶ್ ನಂಬರ್ ಅಧ್ಯಕ್ಷರೇ, ಏನು ಬೇರೆ ಅಧಿಕಾರಿಯವರು ಯಾರು ಬರಲಿಲ್ಲ. ನಮ್ಮ PW ಅವರು ನಾನು ಇಷ್ಟವರೆಗೆ ನಮ್ಮ ಸಾಮಾನ್ಯ ಸಭೆಯಲ್ಲಿ ಬರಲಿಲ್ಲ. ನಾನು ಕೇಳಿದ್ದು ನೀವು ಫೋನ್ ಮಾಡಲಿಲ್ವಾ? ಮತ್ತೆ ಯಾಕೆ ಪೊಲೀಸ್ನವ್ರು ಯಾಕೆ ಬರಲಿಲ್ಲ? ಮತ್ತೆ ಇವರು ಹೆಲ್ತ್ನವ್ರು ಯಾಕೆ ಬರಲಿಲ್ಲ? ಯಾರು ಬಂದದ್ದು? ಅದು ಫಾರೆಸ್ಟ್ನವರು. ಅಲ್ಲಿ ನಾನು ಕೇಳಿದ್ದು, ನಮ್ಮ ನಗರಸಭೆಯವರು ಸಾಮಾನ್ಯ ಸಭೆಗೆ ಕರೆದ್ರೆ ಬರುವಷ್ಟು ಅವರಿಗೆ ಇದಿಲ್ವ ಅಂತ ಕೇಳಿದ್ರು. ಎಲ್ಲ ಮೀಟಿಂಗ್ ಅಲ್ಲಿ ಇದೇ ಸಮಸ್ಯೆ. ನಮ್ಗೆ ನಮ್ಮ ಸಮಸ್ಯೆಯನ್ನ ಯಾರ ಹತ್ರ ಕೇಳಬೇಕು, ಯಾರ ಹತ್ರ ಹೇಳ್ಬೇಕು? ಎಷ್ಟು ಸಲ ಆಯ್ತು, ಎಷ್ಟು ಮೀಟಿಂಗ್ ಬಂದಿದ್ದಾರೆ ನೀವು ನೋಡಿ. ಅವರದ್ದು ಅವ್ರಿಗೆ ನಾನು ಕೇಳಿದ ಮೀಟಿಂಗ್ ನೀವು ಕರೀದಿಲ್ವಾ? ಕರೆದಿದ್ರೆ ಅದನ್ನ ಯಾಕೆ ಅವ್ರಿಗೆ ಆಕ್ಷನ್ ತೆಗೀರಿ. ನೀವು ಜಿಲ್ಲಾಧಿಕಾರಿಗೆ ಅವ್ರಿಗೆ ಬರದಿದ್ರೆ ಅವ್ರಿಗೆ ಕಂಪ್ಲೇಂಟ್ ಬರೀರಿ. ನೀವು ಯಾಕೆ ಬರೀದಿಲ್ಲ? ನಾವು ಅರಣ್ಯ ಇಲಾಖೆಯಿಂದ, ನಾನಿಲ್ಲಿ ಬೀಟ್ ಫಾರೆಸ್ಟ್ ರೋಹಿತ್ ಕುಮಾರ್. ಹಾಗೂ ಅರಣ್ಯ ಇಲಾಖೆಯಿಂದ ಮಾಹಿತಿ ಅಂತ ಹೇಳಿದರೆ, ಈಗ ಪ್ಲಾಂಟೇಶನ್ ಎಲ್ಲ ಆಲ್ಮೋಸ್ಟ್ ನಾವು ಎಲ್ಲ ಕಡೆ ಮಾಡ್ತಿದ್ದೇವೆ. ರೋಡ್ ಸೈಡ್ ಪ್ಲಾಂಟೇಶನ್ ಮತ್ತು ಸ್ಕೂಲ್ ಮತ್ತು ಕಾಲೇಜಲ್ಲಿ ಪ್ಲಾಂಟಿಂಗ್ ಮಾಡಿದ್ದೇವೆ. ಮತ್ತು ಅಪಾಯಕಾರಿ ಮರಗಳು ಆಲ್ಮೋಸ್ಟ್ ಎಲ್ಲ ಕಡೆ ತೆರವುಗೊಳಿಸಿದ್ದೇವೆ ನಾವು.
ಚೆಂಬುಗುಡ್ಡೆಯಲ್ಲಿ ಮರ ಬೀಳುವುದಂತ ಹೇಳಿ ನಿಮಗೆ ಲೆಟರ್ ಕೊಟ್ಟಿದ್ದೇವೆ. ಚೆಂಬುಗುಡ್ಡೆಯಲ್ಲಿರುವ ರಸ್ತೆ ಬದಿಯಲ್ಲಿರುವ ಮರವನ್ನು ಏನು ಮಾಡ್ತಿದ್ದೇವೆ? ಅದೀಗ ಹಂತದಲ್ಲಿದೆ. ರೋಡ್ ಆಗಿದ್ದಲ್ಲ ಹೊಸದಲ್ಲ. ಹೌದು. PW ಅವ್ರ ಹತ್ರ ಮಾತಾಡಿದ್ದೇವೆ. ಅವರು ಮಳೆ ನಿಲ್ಲಿ ಅಂತ ಹೇಳಿದ್ದಾರೆ. ಆದ್ಮೇಲೆ ತೆಗಿತಾರೆ ಯಾಕಂತ ಹೇಳಿದ್ರೆ ನಾನು ಹೇಳುವುದು ಕೇಳಿ ಸರ್. ಅವ್ರ ಹತ್ರ ಮಾತಾಡ್ದೆ ಕೇಳಿದ್ದಾರೆ. ಈಗ ಸಡನ್ ಆಗಿ ಅದು ಮರ ಎಲ್ಲ ತೆಗೆದ್ರೆ ಮಣ್ಣೆಲ್ಲ ಮತ್ತೆ ರೋಡ್ ಫುಲ್ ಆಗ್ತದೆ, ಅದಕ್ಕೆ ಸ್ವಲ್ಪ ಮಳೆ ಕಡಿಮೆ ಆಗಲಿ ಆಮೇಲೆ ನಾವು ಕಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಾವು ಅವ್ರ ಹತ್ರ ಮಾತಾಡಿದ್ದೇವೆ. ಅಲ್ಲ ಕರೆಕ್ಟ್. ಸಡನ್ ಆಗಿ ಈಗ ಜೋರು ಮಳೆಗಾಲ ಬಂದ್ರೆ ಬಿದ್ದರೆ ಮರಕ್ಕೆ ಬಿದ್ದರೆ ನೀವು ಹೊಣೆ ಹಾಕ್ತೀರಾ? ನೀವು ರೆಸ್ಪಾನ್ಸಿಬಿಲಿಟಿ ಕೊಡ್ತೀರಾ? ಸರ್ ನೋಡಿ, ಈಗ ಸಡನ್ ಈಗ ನಾವು ಮರ ತೆಗಿಲಿಕ್ಕೆ ಹೋದ್ರೆ ಮರ ತೆಗಿಬೇಡ, ಸ್ವಲ್ಪ ಕಟ್ ಮಾಡಿ. ಮರ ತೆಗೆದ ಬುಡವನ್ನು ನೀವು ಇದು ಮಾಡಿ ಮೇಲೆ ಕಟ್ ಮಾಡಿ. ಓಕೆ ಸರ್, ನಾನು ಅವರಿಗೆ ಮಾಡ್ಬೋದಲ್ಲ. ಮರ ತೆಗೆಯೋ ವಿಚಾರದಲ್ಲಿ ನಾನಿಲ್ಲ, ನಾನು ಸಪೋರ್ಟ್ ಅವರಿಗೆ ಹೇಳ್ತೇನೆ. ಇಂಜಿನಿಯರ್ನವರು ಈಗ ಜಬ್ಬಾರ್ ಅವರು ಮನೆ ಸದಸ್ಯರು ಹೇಳಿದ್ರು, ಒಂದು ಮೀಟಿಂಗ್ ಇಷ್ಟುವರೆಗೆ ಬರಲಿಲ್ಲ ಅವರು. ಇಲ್ಲಿ ನೀವು ಆ ಮರದ ಬಗ್ಗೆ ಮಾತಾಡಿ ಏನು ಹೇಳ್ತಾರೆ ಅಂತ ಹೇಳಿ ಅವರು. ನೀವು ಇಷ್ಟುವರೆಗೆ ಈಗ ಅಲ್ಲಿ ಚೆಂಬುಗುಡ್ಡೆ ಮರದ ಬಗ್ಗೆ ಬೀಳುವ ವಿಚಾರದಲ್ಲಿ ಏನು ಮಾತಾಡಲಿಕ್ಕೆ? ತೆರವುಗೊಳಿಸ್ತೇವೆ ಅಂತ ಹೇಳಿದ್ದಾರೆ. ಬೇರೆ ಏನಾದ್ರೆ ಮತ್ತೆ ಈಗ ಒಂದು ನಿಮಿಷ, ಈಗ ನಮ್ಮ ತೊಕ್ಕೋಟು ಒಲಪೇಟೆಯಿಂದ ಒಲಪೇಟೆಯಿಂದ ನಮ್ಮ ಇದು ಮಾರಿಯಮ್ಮ ದೇವಸ್ಥಾನದಿಂದ ಇದು ಎಂತ ನಮ್ಮ ರೈಲ್ವೆ ಸ್ಟೇಷನ್ ತನಕ ಹೋಗುವ ರಸ್ತೆ ಬದಿಯಲ್ಲಿ ಒಂದು 2 ಮರ ದೊಡ್ಡದು ಬಿದ್ದಿದೆ, ಮತ್ತು ಅದನ್ನು ಕಟ್ ಮಾಡಿ ತೆಗೆಸಿದೆವು. ಈಗ ಅವರು ರೈಲ್ವೆಯವರು ಹೇಳಿದ್ದಾರೆ, ಕಮಿಷನರ್ ಒಂದು ರೈಲ್ವೆ ಇಲಾಖೆಗೆ ತಾವೊಂದು ಲೆಟ್ರ್ ಮಾಡಿದ್ರು. ಆ ಮರ ಯಾವುದು ಅಪಘಾತ ಹಂತದಲ್ಲಿರುವಂಥ ಮರದ ಬಗ್ಗೆ ಅವ್ರು ಹೇಳಿದ್ದಾರೆ ರೈಲ್ವೆ ಆಫೀಸರ್. ತಾವೊಂದು ಲೆಟ್ರ್ ಕೊಟ್ಟರೆ ಅವರು ಪರಿಶೀಲಿಸಿ ನಮಗೆ ಅದನ್ನು ಕಟ್ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ತಾವೊಂದು ಇನ್ಸ್ಪೆಕ್ಷನ್ ಮಾಡಿ ತೊಕ್ಕೋಟು ಒಲಪೇಟೆಯಿಂದ ರೈಲ್ವೆ ಸ್ಟೇಷನ್ ತನಕ ಮಾರಿಯಮ್ಮ ದೇವಸ್ಥಾನ ಇದು ಮಾಡಿ ತಾವೊಂದು, ನಾನು ಕಳೆದ ಮೀಟಿಂಗಲ್ಲೂ ಕೂಡ ತಮ್ಮ ಗಮನಕ್ಕೆ ತಂದಿದ್ದೇನೆ. ಒಂದು ಲೆಟ್ರ್ ಅಲ್ಲಿಗೆ ಅನಿಲ್ ಕುಮಾರ್ ಅಂತ ಹೇಳಿ ಅದರ ಇದ್ದಾರೆ ರೈಲ್ವೆ ಇದು ಇಂಜಿನಿಯರ್ ಇದ್ದಾರೆ, ಅವರಿಗೊಂದು ಕಳಿಸಿಕೊಡಿ, ಒಂದು ಕಾಪಿ ನನಗೆ. 7 ಲಕ್ಷದ ಕೆಲಸ ಆಗಲಿಲ್ಲ. 7 ಲಕ್ಷದ ಕೆಲಸ ಅದು ನಾಶಗೀತೆಯಲ್ಲಿ ಹೋಗುದಲ್ಲ. ಒಂದು ಮರದ ಬಗ್ಗೆ ಲೈನ್ ನಲ್ಲಿ ಮರಗಳು ಇದೆ ಸರ್. ತುಂಬಾ ಸರ್ತಿ ನಾನು ಲೆಟರ್ ಕೊಟ್ಟಿದ್ದೇನೆ. ಇಲ್ಲಿ ರೂಪಾರವರ ಹತ್ರ ಕೂಡ ಒಂದು 4 ವರ್ಷ ಮೊದಲು ಕೊಟ್ಟೆ, ಆಮೇಲೆ ಮೊನ್ನೆ ಕೊಟ್ಟೆ, ಅದರ ಮೇಲೆ ಕೊಟ್ಟಿದ್ದೇನೆ. ಆ ಮರ ಚಿತ್ರ ಸ್ಥಿತಿಯಲ್ಲಿ ಉಂಟು, ಎಲ್ಲ ಕೆಳಗೆ ಬೀಳ್ತವೆ. ಈಗ ಕೂಡ 2 ಬಿದ್ದಿದೆ. ಅದು ನಾವು ಮಾಪಲ ಇನ್ಸ್ಪೆಕ್ಟರ್ ಅವ್ರಿಗೆ ಬಂದು ನೋಡಿ ಸ್ಥಳ ಮಾಹಿತಿ ಮಾಡಿ ಹೋಗಿದ್ದಾರೆ. ಆದ್ರೆ ಅದನ್ನು ಕಟ್ ಮಾಡುದಿಲ್ಲ. ಯಾಕೆ ಸರ್? ಏನು ಪ್ರಾಬ್ಲಮ್ ನಿಮಗೆ? ಯಾವ ವಿಷಯದಲ್ಲಿ ಅದು ಕಟ್ ಮಾಡುದಿಲ್ಲ? ಮನುಷ್ಯರ ಮೇಲೆ ಬಿದ್ದು ಅವರು ಸತ್ತೋದ ಮೇಲೆ ನೀವು ಬರುದಾ? ಹೇಳಿ. ಅವರಿಗೆ ಚೇಂಜ್ ಆಗಿದ್ದಾರೆ. ಹೌದು, ಚೇಂಜ್ ಆಗಿದ್ದಾರೆ. ನೀವು ಬಂದಿದ್ರಲ್ಲ, ಅದ್ರ ಲೆಟರ್ ಕೊಟ್ಟದನ್ನೊಂದು ಅದರ ಮೇಲೆ ನಮ್ಮ ಡೆಪ್ಟಿ ಆರೋಪಿ ಮೆಹಬೂಬ್ ಅಂತ ಬಂದಿದ್ರು. ಲೆಟರ್ ನಮ್ಮ ಆಫೀಸ್ಗೆ ಮಾಡಿಸಿ ಅವರಲ್ಲಿ ಉಂಟು ಆಲ್ರೆಡಿ. ರೂಪಕ ಅವರು ಮರ ತಗೊಂಡಿ ಕೊಡ್ತೀನಿ ನಾನು. ಅವೇನು ಕೊರಲೆ ಬಂದಿದ್ರೆ ನಾವು ಪರಿಶೀಲಿಸ್ತಿದ್ದೆ ಮೇಡಮ್. ಎಷ್ಟು ಶಕ್ತಿ ಕೊಟ್ಟಿದ್ದೇವೆ ನಾವು. ನಮ್ಗೆ ಕೊಟ್ಟು ಸಾಕಾಯ್ತು. ಒಂದು ಕೆಲಸ ಮಾಡ್ಲಿಕ್ಕೆ ಇಲ್ಲಿ ಯೋಗ್ಯತೆ ಇಲ್ಲ. ನಾನು ಹಾಗೆ ಹೇಳುದು, ಯೋಗ್ಯತೆ ಇಲ್ಲದಂತ ನಗರಸಭೆ ನಮ್ಮದು. ನಾವು ಖಾಲಿ ಕೊಡುದು ಕೆಲಸ, ಅಜೆಂಡಾದಲ್ಲಿ ಬರುದು, ಕೇಳುದು ಎಂತ ಅದು ಅಜೆಂಡಾದಲ್ಲಿ ಆಗಿದಂತ. ಆದ ಮೇಲೆ ಅದು ಕೆಲಸ ಆಗ್ಬೇಕಲ್ಲ. ಅದು ಮುಚ್ಚಿ ತಿಂಗಳು ಮೀಟಿಂಗ್ ಆಗುದು, ಅಜೆಂಡಲ್ಲಿ ಬರುದು, ಅದನ್ನೇ ಮುಚ್ಚಿಡುದು. ಎಷ್ಟು ತಿಂಗಳಿಂದ ಒಂದು ಕೆಲಸ ಕೂಡ ನಮ್ಮದು ಆಗುದಿಲ್ಲ. ಜನರು ನಮಗೆ ಚಪ್ಪಲ್ ಹಿಡ್ಕೊಂಡು ಬರ್ತಾರೆ. ನಾವು ಅದಕ್ಕೆ ಹೊಣೆಯ? ಇಲ್ಲಿ ಕೆಲಸ ಆಗ್ತಿದ್ರೆ ಅದಕ್ಕೆ ನಾವು ಹೊಣೆ ಇಲ್ಲ. ನಾವು ಲೆಟರ್ ಕೊಡ್ತೇವೆ, ಅವ್ರ ಹತ್ರ ಮಾತಾಡ್ತೇವೆ, ಎಲ್ಲ ಮಾಡ್ತೇವೆ. ಆ ಕೆಲಸವೇ ಮಾಡುತ್ತಿದ್ರೆ ನಾವು ಯಾಕೆ ಜನತೆಯಿಂದ ಪೆಟ್ಟು ತಿಂದು ಸರ್? ನಾವು ಅದಕ್ಕಾಗಿ ಬಂದದ್ದು ಇಲ್ಲಿ. ಜನರ ಒಂದು ಏನು ಸಂದರ್ಭ ಕೊಡ್ಬೇಕು ಅವರಿಗೆ. ನಾವು ವಿನ್ನಾಗಿ ಬಂದ ಮೇಲೆ ಅವರಿಗೆ ನಾವು ಸ್ಪಂದಿಸಬೇಕು. ಅವರು ರಾತ್ರಿ 12 ಗಂಟೆಗೆ ಕುಡಿದುಕೊಂಡು ಬೈತಾರೆ ನಮಗೆ, ಗೊತ್ತುಂಟ? ದಾರೆಯ ಈ ಕೌನ್ಸಿಲರ್ ಹತ್ರ ಎನ್ನದನ್ನು ಬೇರೆ ಆಗ್ತದೆ. ಅದಕ್ಕೆ ನಾವು ಹೊಣೆ ಅಲ್ಲ ಸರ್. ನಗರಸಭೆಯ ವೀಕ್ನೆಸ್ ಇಲ್ಲಿ ಇವಾಗ ಮಾಡಬೇಕು. ಯಾವುದು ಮೊನ್ನೆ ಲಕ್ಷಗಟ್ಟಲೆ ಹಣ ಬಂದಿದೆ. 1 ಲಕ್ಷ 2 ಲಕ್ಷ ಇಟ್ಟಿದ್ದಾರೆ. ನಾನು ಫಸ್ಟಿಂದ ಹೇಳ್ತಾ ಇದ್ದೇನೆ ಏನಂದ್ರೆ, ಸರಿ ಸಮಾನವಾಗಿ ಪ್ರತಿ ಮೆಂಬರ್ಗೆ ಹಣ ಇಡಿ. ನಿಮ್ಮ ಹತ್ರ 1 ಕೋಟಿ ಬರಲಿ, ಆ 1 ಕೋಟಿಯನ್ನು ಸರಿ ಸಮಾನವಾಗಿ ಎಲ್ಲರಿಗೂ ಹಂಚಿಕೊಡಿ. ಆಗ ತಾರತಮ್ಯ ಮಾಡಬೇಡಿ ಅಂತ. ನಮ್ಗೆ 1 ಲಕ್ಷ ಕೊಟ್ಟರೆ ಆ 1 ಲಕ್ಷದಲ್ಲಿ ಏನು ಕೆಲಸ ಆಗ್ತದೆ ಸರ್? ನಮಗೆ ಏನಾಗ್ತದೆ? ಏನಾಗುದಿಲ್ಲಲ್ಲ. ಇದಕ್ಕೊಂದು ಯಾರಾದ್ರೂ ಉತ್ತರ ಕೊಡ್ಬೇಕಲ್ಲ. ನಾವು ಮಾತಾಡೋದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ವಿಷಯ ಮಾತಾಡೋದು, ಆಮೇಲೆ ಎಲ್ಲ ಚರ್ಚೆ ಮಾಡಿ. ಅರಣ್ಯ ಇಲಾಖೆ ಹತ್ರ ಹೇಳುದು ನಾನು, ನಮ್ಮ ಕೆಲಸ ಆಗ್ಲಿಲ್ಲ ಅಂತ. ನಿಮ್ಮ ಸಮಸ್ಯೆ ಏನಿದ್ರು ಎಲ್ಲ ಇಲ್ಲಿ ಚರ್ಚೆ ಆಗ್ಬೇಕು.
ಅದು ಅಧಿಕಾರಿಗಳೆಲ್ಲ ಹೋಗ್ಲಿ ದಯವಿಟ್ಟು. ಅಲ್ಲ, ಅಧಿಕಾರಿ ಹೋದ ನಂತರ ರಾಷ್ಟ್ರಗೀತೆ ಹೇಳ್ತಾರಲ್ಲ ಖಲೀಲ್ರವರೇ, ಅದೆಂತ ಮಾಡುದು ನೀವು? ಇಲ್ಲ, ಯಾವಾಗಲೂ ನಿಮಗೆ ಗಮನಕ್ಕೆ ಇಲ್ವಾ? ನಿಮಗೆ ಗಮನಕ್ಕೆ ಇಲ್ವಾ? ರಾಷ್ಟ್ರಗೀತೆ ಹೇಳ್ತಾರಲ್ಲ, ಆಗ ನೀವಂತ ಮಾಡ್ತೀರಿ, ಇಲ್ಲಿ ಆಗ ನೀವಂತ ಮಾಡ್ತೀರಿ. ಒಂದು ರಾಷ್ಟ್ರಗೀತೆ ಇಲಾಖಾಧಿಕಾರಿ ಅಂತ ಏನು ಕೇಳಿದೆ ಅಂತ ಪ್ರಯೋಜನ ಇಲ್ಲ. ನೀವು ನಮ್ಮ ಇಲಾಖಾಧಿಕಾರಿಗಳೆಲ್ಲ ಹೋದ ನಂತರ ಮೇಡಮ್ ನಮ್ಮ ಹತ್ರ ಚರ್ಚೆ ಮಾಡಿ ದಯವಿಟ್ಟು. ಅಲ್ಲ, ಅವರ ಇಲಾಖೆ ಸಂಬಂಧಪಟ್ಟ ದಯವಿಟ್ಟು ಮಾತನಾಡಿ, ಮತ್ತೆ ನಾವು ಏನು ಮಾತಾಡುವ. ಏನ್ ಗೊತ್ತಾ, ಅದು ಹಣ ಕಟ್ಟಿದ್ರೆ ಅವ್ರು ಕಟ್ತಾರೆ. ಹಣ ಕಟ್ಟಿ 4 ವರ್ಷ ಆಯ್ತು ಕಿತ್ತಪ್ಪ ಎಲ್ಲ ಕೊಟ್ಟು ಹಣ ಕಟ್ಟಿ 7 ಲಕ್ಷದ ಕೆಲಸ ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಅಂತ ಹೇಳಿ. ಅದರ ನಂತರ ಇಲಾಖೆ, ಅದರ ನಂತರ ಸರ್ 1 ನಿಮಿಷ, ಅವ್ರು 7 ಲಕ್ಷದ ಕೆಲಸ ಸ್ಟಾರ್ಟ್ ಆಗ್ಲಿ ಸರ್. ಆಗ್ಲಿಲ್ಲ, ನೀವು ಮತ್ತೆ ಮಾತಾಡಿ. ನಮ್ಗೆ 7 ಲಕ್ಷ ಬೇಕು. ನಾವು ನಗರಸಭೆಗೆ ಆಯ್ಕೆ ಮಾಡಿ ಬಂದದ್ದು ಅಂತ ಗೊತ್ತ. ನಗರಸಭೆಯ ಕೆಲಸ ನೀವು ಮಾತಾಡಿ, ಹೇಳಿ ಯಾವಾಗ 7 ಲಕ್ಷದ ಕೆಲಸ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿ. ಅವರು ಮಾತಾಡ್ತಾ ಇರ್ತೇವೆ, ನೀವು ಅಧಿಕಾರಿಗಳು ಮಾತಾಡಿದ್ರೆ ನಾನು ಮಾತಾಡ್ತಾ ಇದ್ದೇನೆ. ನಾನು ಬಾಯಿ ಮುಚ್ಚಿದಿಲ್ಲ. ನಾನು ಮಾಡಿ ನೀವು ಯಾವಾಗ ಕೆಲಸ ಸ್ಟಾರ್ಟ್ ಆಗ್ತೀರಿ ಅದು ಉತ್ತರ ಕೊಡಿ. ಅದು ಉತ್ತರ ಕೊಡಿ. ಉತ್ತರ ಕೊಡಿ. ಅದು ಉತ್ತರ ಕೊಡಿ. 7 ಲಕ್ಷದ ಕೆಲಸ ಉಂಟಲ್ಲ, 7 ಲಕ್ಷದ ಕೆಲಸ ಯಾವಾಗ ಮಾಡ್ತೀರಂತ, ಬೇರೆ ಬೇರೆ ಕೆಲಸ, ಅದಕ್ಕೆ ಉತ್ತರ ಕೊಡಿ. ಅಧಿಕಾರಿಗಳೆಲ್ಲ ಎಲ್ಲ ಇರ್ಲಿ, ಅಧಿಕಾರಿಗಳು ಇರ್ಲಿ. 7 ಲಕ್ಷದ ಕೆಲಸ ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಆ ಮಾತು ನನಗೆ ಸಹ ಮಾತಾಡ್ಲಿಕ್ಕೆ ಉಂಟು. ನನಗೆ 7 ಲಕ್ಷದ ವಿಷಯ, ನನ್ನ ವಾರ್ಡ್ನ ವಿಷಯ ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟು. ಎಲ್ಲ ಮೀಟಿಂಗ್ ಅಲ್ಲಿ ಮಾತಾಡಬೇಕು. ಈ ಮೀಟಿಂಗ್ 7 ಲಕ್ಷದ ಕೆಲಸ ಯಾವಾಗ ಮಾಡ್ತೀರಿ ಹೇಳಿ. 7 ಲಕ್ಷದ ಕೆಲಸ ಯಾವಾಗ ಮಾಡ್ತೀರಿ ಹೇಳಿ. ಅದು ಅಧಿಕಾರಿ ಹೋಗುದೇ ಬೇಡ, ಇವತ್ತು ಅಧಿಕಾರಿ ಹೋಗುದೇ ಬೇಡ. 7 ಲಕ್ಷದ ಕೆಲಸ ಯಾವಾಗ ಸ್ಟಾರ್ಟ್ ಆಗ್ತದೆ ಹೇಳಿ. ಅಷ್ಟು ಹೇಳಿ ನಂತರ ಹೋಗಿ. ತಗೊಳ್ಳಿಲ್ಲ, ಇದು ನೀವು ಕೊಟ್ಟರು ತಗೊಳ್ಳಿಲ್ಲ, ಇಲ್ಲಿ ಬಂದು ಸುಮ್ಮನೆ ಗಲಾಟೆ ಮಾಡಬೇಡಿ. ಇಲ್ಲಿ ಸರಿ, ಸ್ಟಾರ್ಟ್ ಮಾಡ್ತೀರಿ. ಅಲ್ಲ, ಇದನ್ನ ಯಾಕೆ ತಗೊಳ್ಳಿಲ್ಲ ನೀವು? ಎಷ್ಟೋ ಲೆಟರ್ ಯಾಕೆ ತಗೊಳ್ಳಿಲ್ಲ? ಇದು ಲೆಟರ್ ಅಲ್ಲ, ಇದು ಅಂತ ಲೆಟರ್ ಅಲ್ಲ. ನಿಮಗೆ ಬೇಕಾ? 2 ಉಳಿಕೆ ಇದು ಟೆಂಡರ್, ಲೆಟರ್ ಅಲ್ಲ. ಉಳಿಕೆ ನಿಮಗೆ ಬೇಕಾ? ಉಳಿಕೆ ಹಣೆಯಿಂದ 2.5 ಲಕ್ಷದ ಕೆಲಸ ಲೆಟರ್ ಬೇಕಾ ನಿಮಗೆ? ಉಳಿಕೆ ಹಣದಿಂದ 2.5 ಲಕ್ಷದ ಕೆಲಸ ಲೆಟರ್ ಬೇಕಾ ನಿಮಗೆ? ಕೊಡ್ತೇನೆ. ಅದು ಸಮೇತ ಕೆಲಸ ಆಗ್ಲಿಲ್ಲ. ಅದು ಕೆಲಸ ಆಗ್ಲಿಲ್ಲ. ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿ. ಅಷ್ಟು ಬಿಡಿ. ಯಾವಾಗ ಸ್ಟಾರ್ಟ್ ಆಗ್ತದೆ, ಯಾವಾಗ ಒಂದು ಕಡಿವಾಣ ಹಾಕಿ ಯಾವಾಗ ಸ್ಟಾರ್ಟ್ ಇದು. ಹೌದು ಮೇಡಮ್, ಯಾವಾಗ ಅಂತ ಒಂದು ವಿಷಯ ಹೇಳಿ. ಸೋಮವಾರವ ಮಂಗಳವಾರವ ಯಾವಾಗ ಅಂತ ಹೇಳಿ. ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿ. ಯಾವಾಗ ಸ್ಟಾರ್ಟ್ ಆಗ್ತದೆ ಅಷ್ಟೇ ಹೇಳಿ. ಯಾವಾಗ ಸ್ಟಾರ್ಟ್ ಆಗ್ತದೆ ಅಷ್ಟೇ ಹೇಳಿ. ಎಕ್ಸಿಕ್ಯೂಟಿವ್ ನಾವು ಮಾಡ್ತೇವೆ. ಯಾವ ಟೆಂಡರ್ ಲಾಸ್ಟ್ ಡೇಟ್ ಆಗುತ್ತೆ, ವರ್ಕ್ ಕೊಟ್ಟ ಅಗ್ರಿಮೆಂಟ್ ಮಾಡ್ತೀರಿ ಅಷ್ಟೊಂದು ಹೇಳಿ. ಸ್ಟಾರ್ಟ್ ಯಾವಾಗ ಮಾಡ್ತೀರಿ ಅಷ್ಟೊಂದು ಹೇಳಿ. ನೀವು ಬೇರೆ ಬೇಡಿ, ಅಷ್ಟೊಂದು ಹೇಳಿ. ಸ್ಟಾರ್ಟ್ ಯಾವಾಗ? 1 ವಾರವ, 2 ವಾರವ, 3 ತಿಂಗಳ ಎಷ್ಟು ಹೇಳಿ. ನೀವು ಈ ತಿಂಗಳ ಎಂಡ್ ಒಳಗಡೆ ಸ್ಟಾರ್ಟ್ ಆಗ್ತದೆ ವರ್ಕ್. ಯಾವಾಗ? ಈ ಮಂತ್ ಎಂಡ್ ಒಳಗಡೆ ಸ್ಟಾರ್ಟ್ ಆಗ್ತದೆ ವರ್ಕ್. ಈ ಮಂತ್ ಎಂಡ್ ಒಳಗಡೆ ಸ್ಟಾರ್ಟ್ ಆಗ್ತದೆ. ಎಂಡ್ ಒಳಗಡೆ ಒಂದು ವೇಳೆ ಸ್ಟಾರ್ಟ್ ಆಗದಿದ್ದರೆ ಎಂತ ಮಾಡ್ತೀರಿ? ಏನ್ ಮಾಡ್ತೀರಿ? ಸ್ಟಾರ್ಟ್ ಮಾಡಿದ್ರೆ ನೀವೇನ್ ಮಾಡ್ತೀರಿ? ನೋಡಿ, ಟೆಂಡರ್ಗೆ 20 ತಾರೀಕು ಟೆಂಡರ್ಗೆ ಅವಕಾಶ ಉಂಟು. ಲಾಸ್ಟ್ ಡೇಟ್ 20. ಮತ್ತೆ ನಮಗೆ ವರ್ಕ್ ಆರ್ಡರ್ ಕೊಡ್ಲಿಕ್ಕಿದೆ, ಅಗ್ರಿಮೆಂಟ್ ಆಗ್ಲಿಕ್ಕಿದೆ, ಮತ್ತೆ ವರ್ಕ್ ಅನ್ನು ಎಕ್ಸಿಕ್ಯೂಟಿವ್ ನಾವು ಮಾಡ್ತೇವೆ. ಎಸ್ಟಿಮೇಟ್ ಆಗಬೇಕು, ಇದಕ್ಕೆ ಪ್ರೊಸೀಜರ್ ಆಗ್ಲಿಕ್ಕೆ ಮತ್ತೆ ಓಕೆ ಸ್ಟಾರ್ಟ್ ಆಗ್ತಲ್ಲ. ಬರೋ ಮೀಟಿಂಗ್ ಅಲ್ಲಿ ಬರಬಾರ್ದು ಇದು ವಿಷಯ. ಅವ್ರು ಬರೋ ಮೀಟಿಂಗ್ ಅಲ್ಲಿ ಮಾತಾಡಬಾರ್ದು, ಕೆಲಸ ಆಗ್ಬೇಕಲ್ಲ. ಆಗ್ತದೆ, ಆಗಿದ್ದರೆ ಬರಬಾರ್ದು ಅಂತ ಹೇಳಿದ್ರು ಅಷ್ಟೇ ಹೇಳಿದ್ರು ಅವರು. ಸ್ವಲ್ಪ ಕಿವಿಗೆ ಕೇಳ್ಬೇಕು, ಮಾತಾಡುವಾಗ. ಈಗ ನೀವು ಮೊನ್ನೆಯಿಂದ ಕಳೆದ ವಿಷಯ ಕೇಳ್ತಾ ಇದ್ದಾರೆ. ದಯವಿಟ್ಟು ಅದಕ್ಕೊಂದು ಮಾಹಿತಿ ಕೊಡಿ. ನಮ್ಮ ಇವರಿಗೆ ಯಾರು ಜಬ್ಬಾರ್ ಅವರಿಗೆ ಒಂದು ಮಾಹಿತಿ ಕೊಡಿ. ಜಬ್ಬಾರ್ ಅವರು ಮಾತಾಡಿ. ಈಗ ಕೆಲಸ ಆಗ್ತಾ ಉಂಟಲ್ಲ ಮಾಸ್ತಿಕಟ್ಟೆ, ಅದು ಎಂಟರ್ ನಮ್ದು ಅಬ್ಬಕ್ಕ ಸರ್ಕಲ್ ಇಂದ ಡೆಡ್ ಎಂಡ್ ತನಕ ಬರ್ತದ ಅಲ್ಲ ಮಿಡ್ಲಲ್ಲಿ ಮಾಡುದ? ಅದು ನಾನು ಹೇಳುದು ಹಜ್ರತ್ ಶಾಲೆ ಎದುರು ಕಡೆ ಮಕ್ಕಳು ಕ್ರಾಸ್ ಆಗ್ತಾರೆ, ಅದು ಓನು 2 ಪೊಸಿಷನ್ಗೆ ಹಾಕಿದ್ದಾರೆ. ಅದನ್ನು ನಾನು ಹೇಳುದು ಇನ್ನೊಂದು ಸೈಡ್ಗೆ 2 ಸೈಡ್ಗೆ ಹಾಕ್ಲಿಕ್ಕೆ ಆ ಶಾಲೆಯವ್ರದ್ದು ರಿಕ್ವೆಸ್ಟ್ ಉಂಟು. ಆ ಕಡೆ ಇಸ್ಲೇ ಶಾಲೆ ಉಂಟು, ಯಾವ ಕಡೆ ನಮ್ದು ಈಗ ಭಗವತಿಯ ಅಪೋಸಿಟ್ ಅಲ್ಲಿ ಒಂದು ಸೈಡ್ಗೆ ಹಾಕಿದ್ದಾರೆ. ಏನೋ ಒಂದು 5-6 ಫೀಟ್ ಅಷ್ಟೇ ಏನಿರ್ಬೋದು, 5-6 ಮೀಟರ್ ಇರ್ಬೋದು. ಅದು ನಾನು ಹೇಳುದು ಮತ್ತೊಂದು ಸೈಡ್ಗೆ ಹಾಕಿ ಅಲ್ಲಿ ಹಜರತ್ನ ಅಪೋಸಿಟ್ ಅಲ್ಲಿ ಹಾಕಿ. ಅದು ಹಾಕಿದ್ರೆ ಮಕ್ಕಳು ಸ್ವಲ್ಪ ಕ್ರಾಸ್ ಆಗೋದು, ಸ್ವಲ್ಪ ಅಲ್ಲಿ ಅವರು ಸೆಕ್ಯೂರಿಟಿ ಇದ್ದಾರೆ ನಮ್ದು, ಅದೊಂದು ಸ್ವಲ್ಪ ತಡಿಬಹುದು.
ಅಲ್ಲ ಸರ್, ಈಗ ನೀವು ಹೇಳಿದ ಸರಿ ಹಾಕೊಂಡು ಬರ್ತೇವೆ. ಮೀಡಿಯನಲ್ಲಿ ಎಲ್ಲ ಮೀಡಿಯಂ ಸೆಂಟರ್ಗೆ ನಾವು ರೈಲಿಂಗ್ಸ್ ಅಳವಡಿಸ್ತೇವೆ, ಪ್ಲಸ್ ಫುಟ್ಪಾತ್ ಮಾಡ್ತೇವೆ. ಫುಟ್ಪಾತ್ ಮಾಡುವಾಗ ಫುಟ್ಪಾತಿಗೆ ಕೂಡ ನಾವು ಥ್ರೂ ಔಟ್ ಕೊಡ್ತೇವೆ, ಯಾಕಂದ್ರೆ ಯಾರು ಕೂಡ ರೋಡಿಗೆ ಎಂಟರ್ ಆಗಬಾರ್ದು ಅಂತ. ಓಕೆ ಸರ್, ಅದು ಅಲ್ಲ ನಮ್ದೊಂದು ರಿಕ್ವೆಸ್ಟ್, ಈಗ ಮಕ್ಕಳು ಶಾಲೆಯಿಂದ ಕ್ರಾಸ್ ಆಗೋದಕ್ಕೆ ನೀವು ಅದೊಂದು 2 ಸೈಡಿಗೆ ಒಂದು ಮಾಡಿದ್ರೆ, ಈಗ ಒಂದೊಂದು ಸೈಡ್ ಮಾಡಿದ್ದಾರೆ. ಹೌದು, ಭಗವತಿ ಆಪೋಸಿಟ್ ಅಲ್ಲಿ, ಹಜರತ್ ಆಪೋಸಿಟ್ ಅಲ್ಲಿ, ಅದನ್ನು 2 ಸೈಡಿಗೆ ಹಾಕಿ, ಈ ಒಂದಿದ್ದದನ್ನು 2 ಮಾಡಿ, 2 ಸೈಡ್ ಫುಟ್ಪಾತ್ ಸೈಡಿಗೆ ನೀವು ಹೇಳ್ತೀರಾ. ಫುಟ್ಪಾತ್ ಅಲ್ಲ, ಡಿವೈಡರ್ ನ ಮಿಡ್ಲಲ್ಲಿ. ಹೌದು ಹೌದು, ಅದು ಮಕ್ಕಳು ಕ್ರಾಸ್ ಆಗಿ ಓಡುವುದಿಲ್ಲ. ಹಾ ಸರ್. ಒಂದು ಮತ್ತೊಂದು, ಈಗ ರಾಜ್ಯ ಕಾಲುವೆ ಪಕ್ಕದಲ್ಲಿ ನೀವು ಒಂದು ವಸ್ತುಂದು ನೀವು ಡ್ರೈನ್ ಕನೆಕ್ಟ್ ಮಾಡಿದಲ್ಲ, ಅದು ಪಬ್ಲಿಕ್ ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ನಮ್ದು ಡ್ರೈನ್ ಇದು ಕೆಳಗೆ ಉಂಟಲ್ಲ, ಅದು ಎಷ್ಟು ಫೀಟ್ ಉಂಟು ನಮ್ಗೆ ಡ್ರೈನಿಗೆ ಮತ್ತೆ ಮೇಲೆ ಡಿಸ್ಟೆನ್ಸ್? ಅಲ್ಲಿಗೆ ಈಗ ಪ್ರೆಸೆಂಟ್ ಅದು 8 ಫೀಟ್ ಅಷ್ಟು ಹೈಟ್ ಇದೆ ಸರ್. ಅದೀಗ ವಿಷಯ ಅಂತಂದರೆ, ನಾವು ಎಷ್ಟು ವಿಡ್ತ್ ಮಾಡಿದ್ವಿ ಅಂದರೆ, ಹಳೆ ತೋಡಿ ಎಷ್ಟು ಇತ್ತು ಅಂದರೆ ನಮ್ದು ಪ್ರೆಸೆಂಟಲ್ಲಿ ಹಳೆದೊಂದು ಇದು ಬ್ರಿಡ್ಜ್ ಉಂಟು. ಸೊ ಅದೇ ವಿಡ್ತಿಗೆ ನಾವು 2 ಕಡೆ ಕೂಡ ಮಾಡೋದು ಅಂತ ನಾವು ಪ್ಲಾನ್ ಎಲ್ಲ ಮಾಡಿದ್ದೇವೆ. ಸೊ ಅದೇ ರೀತಿ ನಾವು ಎಕ್ಸಿಕ್ಯೂಷನ್ ಮಾಡಿದ್ದೇವೆ ಸರ್. ಇಲ್ಲ ಸರ್, ಏನು ಗೊತ್ತು, ನಾವು ಮಾಹಿತಿ ಹೇಳ್ತೇವೆ. ನಮ್ದು ಈಗ ಹಳೆ ಡ್ರೈನ್ ಇದು ಡಿಸ್ಟೆನ್ಸ್ ಬಾರಿ ಕೆಳಗೆ ಉಂಟು, ಡೀಪ್ ಉಂಟು. ಈಗ ನೀವು ಮಾಡಿದ್ದು ಬೆಡ್ ಉಂಟಲ್ಲ, ಹೈಟ್ ಉಂಟು, ಅದು ಮೊನ್ನೆ ನೆರೆ ಬಂತು, ಮಳೆ ಬಂದಾಗ ನೆರೆ ಬಂತು, ಅದು ಹೇಳುದು ಪಬ್ಲಿಕ್ ನಾವು ನೋಡಿದ್ದೇವೆ. ಅದು ಏನಂತ ಹೇಳಿದ್ರೆ, ನಮ್ದು ನೀರು ಕರೆಕ್ಟ್ ಆಗಿ ಫ್ಲೋಯಿಂಗ್ ಇಲ್ಲ, ಅದು ರಿಟರ್ನ್ ಹೊಡಿತದೆ. ನಮ್ಮ ಈಗ ವಸ್ತು ಮಾಡಿದ ಒಂದು ಬೆಡ್ ಹೈಟ್ ಉಂಟು, ಹಳೆತದ್ದು ಡೌನ್ ಉಂಟು. ಅದು ನಾನು ಹೇಳುದು, ಒಂದು ಏನಾದ್ರೂ ಒಂದು ಬ್ರೇಕ್ ಮಾಡಿ ಸ್ವಲ್ಪ ಆ ಲೆವೆಲ್ಗೆ ಏನು ಮಾಡ್ಲಿಕ್ಕೆ ಆಗೋದಾದ್ರೆ ಒಂದು ಮಾಡಿಬಿಡಿ. ಯಾಕೆಂತ ಹೇಳಿದ್ರೆ ಪಬ್ಲಿಕ್ ಮೈಂಡ್ ಅಲ್ಲಿ ಇರುದಂತ ಗೊತ್ತುಂಟ, ಹೊಸ ನೀವು ಬ್ರಿಡ್ಜ್ ಮಾಡಿದ ಮೇಲೆ ಇಷ್ಟು ಸಮಸ್ಯೆ ಆಗ್ತಾ ಇತ್ತು. ಅದು ಲಾಸ್ಟ್ ಟೈಮ್ ನೀವು ಅಲ್ಲಿ ಇದ್ದೀರಿ, ನಾನು ದಾಸ್ ಪ್ರಕಾಶ್ಗೆ ಹೇಳಿದ್ದೇನೆ. ಯಾಕೆಂತ ಹೇಳಿದ್ರೆ ಮಾಡುವಾಗ ಫಸ್ಟ್ ಇದು ಹೇಗಿತ್ತು ಅದೇ ಲೆವೆಲ್ ಅಲ್ಲಿ ಮಾಡಿ. ನಿಮ್ದು ಒಂದು ಹೈಟ್, ಈಗ ವಸ್ತು ಹೈಟ್ ಅದು ಡೌನ್ ಅಂತ ಹೇಳಿದ್ರೆ ನೀರು ಖಂಡಿತ ಹೋಗುದಿಲ್ಲ. ಸರಿ ಸರ್, ಈಗ ನೀವು ಹೇಳಿದ ಈಗ ಸರ್ಗೆ ನಾನು ಅಲ್ಲಿ ಇದು ಎಕ್ಸ್ಪ್ಲೈನ್ ಮಾಡ್ತೇನೆ. ಆದಷ್ಟು ಬೇಗ ಅದಕ್ಕೆ ನಾವು ರೆಕ್ಟಿಫಿಕೇಶನ್ ನೋಡಿ. ಮತ್ತೆ ಅದರ ವಿಷಯದಲ್ಲಿ ಬೇರೆಯವರೆಲ್ಲ ಬಂದು ಮನವಿಯೆಲ್ಲ ಕೊಟ್ಟಿದ್ದಾರೆ ನಗರಸಭೆಗೆ, ಅದು ಇದರಲ್ಲಿ ನಮ್ಮ ಎಜೆಂಡಾದಲ್ಲಿ ಉಂಟು. ಅದಕ್ಕೆ ನಾನು ಹೇಳುದು, ನೀವೊಂದು ಪರಿಶೀಲನೆ ಮಾಡಿ ಅದನ್ನು ಸರಿ ಮಾಡಿ ಕೊಡಿ. ಸರಿ ಸರ್, ಈಗ ನಾಳೆ ನಾಡಿದ್ದು ಸರ್ ಬರ್ತಾರೆ, ನಾಳೆ ಟ್ರೈನಿಂಗ್ ಅಲ್ಲಿ ನಾಡಿದ್ದು ಬಂದು ಕ್ಲಿಯರ್ ಮಾಡ್ತಾರೆ ಸರ್. ಅಧ್ಯಕ್ಷರೇ, ಚೆಂಬುಗುಡ್ಡೆ ಬಗ್ಗೆ ನಾನು ಮಾತಾಡ್ಲಿಕ್ಕೆ ತಮ್ಮ ಹೆಸರು, ತಮ್ಮ ಪರಿಚಯ ಹೇಳಿ, ನನಗೆ ಗೊತ್ತಾಗ್ಲಿಲ್ಲ ಯಾರಂತ. ನಾನು ಸಿದ್ಧಾರ್ಥ ಅಂತ ಸರ್. ತಾವೇನಾಗಿದ್ದೀರಿ? ನಾನು ದಾಸ್ ಪ್ರಕಾಶ್ ಸರ್ ಅವರ ಅಸಿಸ್ಟೆಂಟ್ ಆಗಿದ್ದೇನೆ. ನೀವು ಅವರ ಅಸಿಸ್ಟೆಂಟ್ ಆಗಿದ್ದೀರಿ? ಹೌದು ಸರ್. ಚೆಂಬುಗುಡ್ಡೆಯಲ್ಲಿ ನಿಮ್ಗೆ ಅಲ್ಲಿ ಜರ್ದ ವಿಷಯದಲ್ಲಿ ನನಗೆ ಒಂದು ಮಾಹಿತಿ ಕೊಡ್ಬೋದಾ? ಅದು ಯಾವಾಗ ಏನು ಮಾಡ್ತೀರಿ ಅಂತ ಹೇಳಿದ್ರೆ? ಅದೀಗ ಪ್ರೆಸೆಂಟ್ ಮಲಹಾನಿ ಇದರಲ್ಲಿ ನಾವು ಪ್ರಪೋಸಲ್ ಕೊಟ್ಟಿದ್ದೇವೆ ಸರ್, ನಾವು ಸಮ್ ಅಮೌಂಟ್ ಇಟ್ಟಿದ್ದೇವೆ. ಸೊ ಅದೀಗ ಎಸ್ಟಿಮೇಷನ್ ಪ್ರೊಸೆಸ್ ಅಲ್ಲಿ ಉಂಟು ಸರ್. ಅಲ್ಲ, ಈಗ ಅದು ಎಂತ ಮಾಡ್ತೀರಿ, ಏನು ಮಾಡ್ತೀರಿ? ಅಲ್ಲ, ಇವತ್ತು SSDP CPO ಎಲ್ಲ ಬಂದಿದ್ರು ಸರ್. ಸೊ ಅವರು ಬಂದು ಅವರೆಲ್ಲ ಅದರದ್ದು ಫುಲ್ ವೆರಿಫಿಕೇಶನ್ ಎಲ್ಲ ಮಾಡಿದ್ದಾರೆ, ಅಲ್ಲಿ ಏನೆಲ್ಲ ಕೊಡ್ಬಹುದು ಅಂತ. ಸೊ ಅದರ ಮೇಲೆ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಅದು ಬಿದ್ದರೆ ಬಿಲ್ಡಿಂಗ್ ಅದು ನಮ್ಗೆ ಎಂತ ಪರ್ಮಿಷನ್ ಈಗ ಸಪೋಸ್ ಅಲ್ಲಿ ಜರ್ದು ಬಿದ್ರೆ ಒಂದು ವೇಳೆ ಎಲ್ಲ ರೋಡ್ ಎಲ್ಲ ಬ್ಲಾಕ್ ಆದ್ರೆ ಅಥವಾ ವಾಮಂಜೂರ್ನ ಕೆತ್ತಿಕಲ್ಲಾಗ ಆದ್ರೆ ಏನಾಗ್ತದೆ ಈಗ? ಇಲ್ಲ ಸರ್, ಇವಾಗ ಅದಕ್ಕೆ ಇವತ್ತು CPO ಅವರು ಬಂದು ಅದರದ್ದು ಈಗ ಪ್ರೆಸೆಂಟ್ ಎಂತೆಲ್ಲ ಪರಿಸ್ಥಿತಿ ಉಂಟು, ಅಲ್ಲಿದ್ದು ವ್ಯವಸ್ಥೆ ಯಾವ ರೀತಿ ಮಾಡಬಹುದು, ರಿಟೈನಿಂಗ್ ವಾಲ್ ಅಂತೆಲ್ಲ ಡಿಸ್ಕಸ್ ಮಾಡಿದ್ದಾರೆ ಆಫೀಸರ್ಸ್ ಅವ್ರ ಜೊತೆ. ಎಲ್ಲರೂ ಬಂದಿದ್ರು, EE ಅವರು ಬಂದಿದ್ರು, AEE ಅವರು ಬಂದಿದ್ರು. ಮತ್ತೆ ಇಷ್ಟುವರೆಗೆ ಅದಕ್ಕೆ ಏನು ಪ್ರಾಜೆಕ್ಟ್ ಇನ್ನುವರೆಗೆ ಆಗ್ಲಿಲ್ಲ. ಈಗ ಎಸ್ಟಿಮೇಷನ್ ಪ್ರೊಸೆಸ್ ಅಲ್ಲಿ ಉಂಟು ಸರ್, ಅದಕ್ಕೆ ಡಿಸೈನ್ ಎಲ್ಲ ಹಾಕ್ಬೇಕು ಸರ್. ಯಾಕಂದ್ರೆ ನೋಡಿ ಏನು ವಿಚಾರ ಅಂತ ಹೇಳಿದ್ರೆ, ಅದು ಆಲ್ರೆಡಿ ಈಗ ಗಿಡ ಇರೋದ್ರೆ ಮರ ಇರೋದ್ರಿಂದ ಅದು ಬೀಳಿಲ್ಲ. ಸೇಡಿ ಮಣ್ಣ ಅಂತ ಹೇಳಿ ಈಗಾಗಲೇ ಹೇಳಿದ್ದಾರೆ. ಅದರ ಮೇಲೆ ಕಟ್ಟಡ ಕಟ್ಟಿದ್ದಾರೆ. ಅದು ಒಂದು ವೇಳೆ ಆ ಭಾರದಿಂದ ಬಿದ್ದರೆ ಇಡೀ ನಮ್ಮ ರಸ್ತೆ ಇದಾಗ್ತದೆ. ನೀವು ಅದಕ್ಕೆ ಮುಂಜಾಗ್ರತೆ ಕ್ರಮ ಕೈಗೊಳ್ಬೇಕಂತ ನಾನು ಆಲ್ರೆಡಿ 6 ತಿಂಗಳ ಮೊದಲೇ ನಾನು ಹೇಳಿದ್ದೇನೆ. ಆದ್ರೆ ತಾವು ಏನು ಮಾಡಲಿಲ್ಲ. ಇನ್ನೊಂದು ವಿಚಾರ, ಮಾನ್ಯ ಕಮಿಷನರ್ ಏನು ಗೊತ್ತಾ, ಈಗ ನಮ್ದು ಈಗ ಅವರು ಜಬ್ಬರ್ ಹೇಳಿದ ಕಥೆ ಒಂದು ಬೇರೆ ಉಂಟು. ಅಡಿಯಲ್ಲಿ ನಮ್ಮ ನೀರಿನ ಪೈಪ್ ಇದೆ. ಈ ಪೈಪ್ ಅಡಿಯಿಂದ ಬ್ಲಾಕ್ ಆದ ಕಾರಣ ಈ ಬ್ಲಾಕ್ ಆಗುದು. ಇವರು ಕಾಂಕ್ರೀಟ್ ರಾಫ್ಟ್ ಇದೆ, ರಾಫ್ಟ್ 1 ಫೀಟ್ ಆಗಿದೆ. ಅಲ್ಲಿ ಈಗ ಕಸ ಎಲ್ಲ ಬಂದು ನಿಂತ್ಕೊಳ್ತಾ ಇದೆ. ಮೊನ್ನೆ ಕೂಡ ಅದೇ ಆಗಿತ್ತು, ಕಸ ನಿಂತ್ಕೊಂಡಿತ್ತು ಅಲ್ಲಿ. ಸೊ ಅದೆಲ್ಲ ರಿಮೂವ್ ಮಾಡಿದ್ರೆ ಈಗ ಜಬ್ಬರ್ ಹೇಳಿದ ಕಥೆ ಕರೆಕ್ಟ್. ಆದರೆ ಪೈಪನ್ನು ಮೇಲೆ ಹಾಕ್ಬೇಕು ನಾವು, ಅದಕ್ಕೆ ಇವರದು ಆಗುದಿಲ್ಲ. ಇವರು NS ಕೊಡ್ಬೇಕು, ಲೆಟರ್ ಕೊಟ್ಟರೆ ಆಗ್ತದೆ ಸರ್. ಅಧ್ಯಕ್ಷರೇ ಮಾಡಿ ಕೊಡ್ತಾರೆ. ಮತ್ತೊಂದು ವಿಶೇಷ ಅಧ್ಯಕ್ಷರೇ, ನಮ್ಮ PWD ಇಂದ ಅಣಿಪಕ್ಕನ ಬಿಲ್ಡಿಂಗ್ ಅಧ್ಯಕ್ಷರ ಬಿಲ್ಡಿಂಗ್ ಉಂಟಲ್ಲ, ಈಗ ಬೇರೆ ಬೇರೆ ವಿಚಾರದಲ್ಲಿ ನಾನು ಅವತ್ತು ಇಂಜಿನಿಯರ್ ಹತ್ರ ಬಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಇಲ್ಲಿ ನಿಂತಿದ್ದೇನೆ. ನೋಡಿ, ನೀವು ಹೊಸ ರಸ್ತೆ ಮಾಡಿದ್ದೀರಿ ಅಲ್ಲ ಅಲ್ಲಿ, ಅಲ್ಲಿ ಎಷ್ಟು ಮಂದಿ ನೀವು ಅಲ್ಲಿ ರಸ್ತೆಯಲ್ಲೇ ಮಾರಾಟ ಮಾಡ್ತಾ ಇದ್ದಾರೆ? ಅದನ್ನ ಏನ್ ಮಾಡ್ತಾ ಇದ್ದೀರಿ ನೀವು? ಕಮಿಷನರ್ಗೆ ಇದಾಗ್ತಾ ಇದೆ ನೋಡಿ. ರಾತ್ರಿ ಮೊನ್ನೆ ಒಂದು ಆಕ್ಸಿಡೆಂಟ್ ಆಗಿದೆ, ಸ್ಕೂಟರ್ ಆಕ್ಸಿಡೆಂಟ್ ಆಗಿದೆ. ಆ ನಮ್ಮ ಮಾವಿನ ಹಣ್ಣು ಮಾರುವ ಅವರ ಟೆಂಪೋ ರೋಡಲ್ಲೇ ಇಟ್ಟುಕೊಂಡು ಮಾರ್ತಾ ಇದ್ದಾರೆ ಅಲ್ಲಿ. ಇಲ್ಲ ಸರ್, ನಾವು ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಅದು ಟರ್ನ್ ಅಲ್ಲಿ ಇರುವಂತದ್ದು.
ಅಲ್ಲೊಂದು ಚರ್ಚ್ ಉಂಟು ಆ ಮಸೀದಿ ಎದುರಿಗೆ. ಅದರ ಟೆಂಪೋದ ಸೈಡಿಗೆ ಜನರು ನಿಂತುಕೊಂಡು ಪರ್ಚೇಸ್ ಮಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ಹೋಗ್ಲಿಕ್ಕೆ ಆಗದೆ ಸ್ಕೂಟರ್ನವನಿಗೆ ಆಕ್ಸಿಡೆಂಟ್ ಆಗಿದೆ. ಅದಕ್ಕೆ ಏನ್ ಮಾಡ್ತಿದ್ರಿ? ಅದೀಗ ಹೇಳಿ ಬರ್ತೇವೆ, ಇಲ್ಲಿಂದ ರಿಮೂವ್ ಮಾಡಿ ರೋಡ್. ಕಮಿಷನರ್ ದಯಮಾಡಿ ಇದರ ಬಗ್ಗೆ ಗಮನ ತಿಳ್ಕೊಳ್ಳಿ. ಮೊನ್ನೆ ಒಬ್ಬ ಸ್ಕೂಟರ್ನ ರಾತ್ರಿ ಬಿದ್ದು ಅವನಿಗೆ ಗೊತ್ತಾಗ್ಲಿಲ್ಲ, ಅಲ್ಲಿ ಮಾರ್ತಾ ಇದ್ದಾರೆ, ಮಾವಿನ ಹಣ್ಣು ಮಾರ್ತಾ ಇದ್ದಾರೆ, ಟೆಂಪೋ ಅರ್ಧಕ್ಕೆ ಡಾಮರಿಗೆ ಇದ್ದಾರೆ, ಅದು ಗೊತ್ತೇ ಆಗ್ಲಿಲ್ಲ ಅವನಿಗೆ ಏನಂತೇಳಿ. ಸೈಡಿಗೆ ಬೇರೆ ಕಾರ್ ಉಂಟು, ಸ್ಕೂಟರ್ ಉಂಟು, ಎಲ್ಲ ಉಂಟು. ನಾನು ಅಲ್ಲಿ ಇದ್ದೆ ಆ ಸಂದರ್ಭದಲ್ಲಿ. ಇದು ಈ ರೀತಿಯಲ್ಲಿ ಆಗುವಂತ ಕೆಲಸ ನೀವು ನೋಡ್ಬೇಡ, ನೀವು ಹ್ಯಾಂಡ್ ಓವರ್ ಮಾಡಿ. ಅದರ ಬಗ್ಗೆ ನಾವು ಕೂಡ ಆಕ್ಷನ್ಸ್ ತಗೊಂಡೋಗಿದ್ದೇವೆ ಸರ್. ಲಾಸ್ಟ್ ಟೈಮ್ ನಾವು ಬಂದು ಎಲ್ಲ ಪೂರ್ತಿ ಎಲ್ಲಿ ಗೂಡ್ ಅಂಗಡಿ ಇತ್ತು, ಯಾವುದೆಲ್ಲ ಎನ್ಕ್ರೋಚ್ಮೆಂಟ್ ಮಾಡಿದ್ದು ಅದನ್ನೆಲ್ಲ ನಾವು ರಿಮೂವ್ ಮಾಡಿದ್ದೇವೆ. ಫ್ರಮ್ ನಾಟಕಲ್ಲಿಂದ ಹಿಡಿದು ತೊಗೊಳ್ ತನಕ ಕೂಡ ನಾವು ನೋಟಿಸ್ ಅಂಟಿಸಿದ್ದೇವೆ. ಅದನ್ನೀಗ ಪ್ರೆಸೆಂಟಿಗೆ ಎಂತಾಗಿದೆ ಅಂದರೆ, ಅದನ್ನು ಲೋಕಲ್ ಬಾಡಿಯವರು ಅಂದರೆ ಫಾರ್ ಎಕ್ಸಾಂಪಲ್ ಪಂಚಾಯತ್ನವರು, ಪುರಸಭೆಯವರು ಅವರು ರಿಮೂವ್ ಮಾಡಬೇಕಂತ ಇದುಂಟು. ಅವರಿಗೆ ಸಪೋರ್ಟಿವ್ ಆಗಿ ನಾವಿರ್ತೇವೆ ಅಂತ ನಾವು ಅವರಿಗೆ ಕೂಡ ಲೆಟರ್ ಬರ್ತಿದ್ದೇವೆ ಸರ್. ನೀವು ಕಮಿಷನ್ಗೆ ಲೆಟರ್ ಕೊಟ್ಟಿದ್ದೀರಾ? ಹಾಂ, ಕೊಟ್ಟಿದ್ದೇವೆ. ಈ ರೀತಿಯಲ್ಲಿ ಎನ್ಕ್ರೋಚ್ಮೆಂಟ್ ಮಾಡ್ತಾರೆ ಅಂತೇಳಿ ಅಂಗಡಿ ತೆರವುದೆಲ್ಲ ನಾನು ಅಂಗಡಿ ತೆಗೆಯುವ ವಿಚಾರದಲ್ಲೆಲ್ಲ ರೋಡಲ್ಲಿ ಅದೇ ಅಂಗಡಿ ಗೂಡಂಗಡಿ ತೆರವು ಅದೆಲ್ಲ, ಅದು ಗೂಡಂಗಡಿ ಇದರಲ್ಲಿ ಬರ್ತದೆ ಸರ್. ಅದೇ ಸರ PW ಹತ್ರ MLA ಸಾಹೇಬ್ ಅಂತ ಹೇಳ್ತೇನೆ. ಫುಟ್ಪಾತ್ನವರು ವ್ಯಾಪಾರ ಮಾಡೋದು ಬಡವರದು ಬೇರೊಂದು ಸ್ಥಳದಲ್ಲಿ ಅವರು ಕೊಡಬೇಕು, ಸಾರ್ವಜನಿಕ ತೊಂದರೆ ಆಗಬಾರದು. ಅಲ್ಲಿಂದ ಒಂದು ಸಣ್ಣ ಅವರಿಗೆ ಜಾಗೆಯಲ್ಲಿ ಸಹ ಒಂದು ಸುಂದರ ಜಾಗದಲ್ಲಿ ಬೇರೆ ಜಾಗದಲ್ಲಿ ಕೊಡಬೇಕಂತ ಹೇಳಿದೆ. ಯಾಕೆಂದರೆ ಅಲ್ಲಿ ರೋಡ್ ಇಕ್ಕಟ್ಟಾಗ್ತದೆ, ಅಲ್ಲಿ ಆಸ್ಪತ್ರೆ ಇದೆಲ್ಲ ಉಂಟು. ಅವರು ಸುಮಾರು ವರ್ಷದಿಂದ ವ್ಯಾಪಾರ ಮಾಡ್ತಾರೆ. ಅವರು ಬೇರೆ ಇಲ್ಲಿ ಸ್ಥಳ ಉಂಟು ಗೌರ್ಮೆಂಟ್ದು, ಅದೊಂದು ಎಲ್ಲ ಆಕ್ಷನ್ ಮಾಡಿ ಅವ್ರು ಕೊಡ್ಬೇಕಂತ ಹೇಳಿದೆ, ಸಣ್ಣ ಅಂಗಡಿ ಮಾಡಿಲ್ಲ. ಇವಾಗ ನಮ್ಮ ಅಮೃತ್ ಯೋಜನೆ ಅಡಿಯಲ್ಲಿ ಉಳ್ಳಾಲ ನಗರದಲ್ಲಿ ವಿತರಣಾ ಜಾಲ ಮತ್ತು ಟ್ಯಾಂಕ್ ನಿರ್ಮಿಸಿ ಮನೆ ಕನೆಕ್ಷನ್ ಕೊಡುವಂಥದ್ದು ನಡೀತಾ ಇತ್ತು. ಮಳೆಗಾಲದ ಸಂದರ್ಭದಲ್ಲಿ ನಿಲ್ಲಿಸಿದ್ವಿ. ಅದು ಇಷ್ಟರವರೆಗೆ ಅದರಲ್ಲಿ ಒಟ್ಟು 178 ಕಿಲೋಮೀಟ್ರ್ ಡಿಸ್ಟ್ರಿಬ್ಯೂಷನ್ ಪೈಪ್ಲೈನ್ ಹಾಕೋದಿದೆ. ಅದರಲ್ಲಿ ನಾವು 65 ಕಿಲೋಮೀಟ್ರ್ ಹಾಕಿದ್ದೀವಿ. ಇನ್ನೂ ಸುಮಾರು 120 ಕಿಲೋಮೀಟ್ರಷ್ಟು ಬಾಕಿ ಇದೆ, 118 ಕಿಲೋಮೀಟ್ರ್ ಬಾಕಿ ಇದೆ. ಮತ್ತು ಹೌಸ್ ಕನೆಕ್ಷನಲ್ಲಿ 11,618 ಕನೆಕ್ಷನ್ಸ್ ಮಾಡೋದಿದೆ. ಅದರಲ್ಲಿ 3,015 ಕನೆಕ್ಷನ್ ಆಗಿದೆ, ಇನ್ನೂ ಬ್ಯಾಲೆನ್ಸ್ ಇದೆ. ನಾವು ಇವಾಗ ಮಳೆಗಾಲಕ್ಕೆ ಬಾಕಿಯಾಗಿ ನಿಲ್ಲಿಸಿದ್ವಿ. ನೆಕ್ಸ್ಟ್ ಇವಾಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ, ಆದರೂ ಮಳೆ ಬರೋ ಲಕ್ಷಣ ಇರೋದ್ರಿಂದ ಅದನ್ನು ನೋಡಿಕೊಂಡು ನೆಕ್ಸ್ಟ್ ಮುಂದಿನ ದಿನದಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅದನ್ನು. ಮತ್ತು ಒಂದು ಅಂದರೆ ಇದರಲ್ಲಿ 3 ಟ್ಯಾಂಕ್ ನಿರ್ಮಿಸಬೇಕಾಗಿದೆ ನಮ್ಮ ಅಮೃತ್ 2 ಯೋಜನೆ ಅಡಿಯಲ್ಲಿ. ಅದರಲ್ಲಿ 1 ಟ್ಯಾಂಕ್ ಕಂಪ್ಲೀಟ್ ಆಗಿದೆ, ಇನ್ನೊಂದು ನಡೀತಾ ಇದೆ. ಇನ್ನೊಂದು ಸಂತೋಷ್ ನಗರದಲ್ಲಿ ಒಂದು 1 ಲಕ್ಷ ಲೀಟ್ರದ್ದು ಟ್ಯಾಂಕ್ ಮಾಡಬೇಕಾಗಿದೆ. ಅದು ಮೊದಲು ಜಾಗ ಹಸ್ತಾಂತರ ಮಾಡಿದ್ದಾರೆ, ಬಟ್ ಅದರಲ್ಲಿ ಒಂದು ಪ್ರೈವೇಟ್ ಒಂದು ಲ್ಯಾಂಡ್ ಇದು ಬರುತ್ತೆ, ಕಾಂಪೌಂಡ್ ಬರುತ್ತೆ. ಅದನ್ನು ಸ್ವಲ್ಪ ತಾವು ಎಲ್ಲ ನೋಡ್ಬಿಟ್ಟು ನಾವು ಇದೊಂದು ಕ್ಲಿಯರೆನ್ಸ್ ಮಾಡಿಕೊಟ್ರೆ ನಾವು ಅದನ್ನು ಸ್ಟಾರ್ಟ್ ಮಾಡ್ತೀವಿ. ಅದರಲ್ಲಿ ಮೊದಲು ಡಿಸೈನ್ ಎಲ್ಲ ಸ್ಯಾಂಕ್ಷನ್ ಆಗಿರಲಿಲ್ಲ, ಇವಾಗ ಸ್ಯಾಂಕ್ಷನ್ ಆಗಿದೆ. ಅದ್ರದ್ದು ಡಿಸೈನ್ ವಿನ್ಯಾಸ ಎಲ್ಲ ಅಪ್ರೂವ್ ಆಗಿ ಬಂದಿದೆ. ಯಾವ ಸರ್? ನಮ್ಮ ವಾರ್ಡಲ್ಲಿ ಇಂಟರ್ಲಾಕ್ ಬಿಸಾಡಿ ಹೋಗಿದ್ದಾರೆ ಸರ್. ಅದನ್ನೇ ಮಾಡ್ತಾ ಇದ್ದೀವಿ ಇವಾಗ ಪ್ರಯಾರಿಟಿ ಬೇಸ್. ವಸಂತ ಇಂಟರ್ಲಾಕ್ ಎಲ್ಲ ಬಿಸಾಡಿ ಹೋಗಿದ್ದಾರೆ ಸರ್. ಅದನ್ನು ತೆಗೆದಿರೋದನ್ನ ಗೊತ್ತಾಯ್ತು ಸರ್. ನಾವು ತೆಗೆದಿರೋದನ್ನ ಎಲ್ಲ ನೆಕ್ಸ್ಟ್ ಒಂದು ಕಡೆಯಿಂದ ಇವಾಗ ಮಾಡ್ತಾ ಇದ್ದೀವಿ ಸರ್, ಪರ್ಮನೆಂಟ್. 5 ತಿಂಗಳಾಯ್ತು ಸಪ್ಪಾನಿಗೆ ಫೋನ್ ಮಾಡುದು, ಬಿಸಾಡಿ ಹೋಗಿದ್ದಾನೆ ಅವ್ನು ಸಪ್ಪಾನ. ಅದೇ ಸರ್, ಇವು ಮಳೆಗಾಲ ಕಳೆದ ನಂತರ ನಾವು ಇದನ್ನು ರೆಡಿ ಮಾಡಿಸ್ತೀವಿ ಸರ್. ರಿಪೇರಿ ಮಾಡಿ ಸರ್ ಮೇಡಮ್. ಅದೇ ನಾವು ಇವಾಗ ಬೈತಾ ಇದ್ದಾರೆ, ಎಲೆಕ್ಷನ್ ಬೇರೆ ಮಳೆಗಾಲ ಯಾಕಂದರೆ ಅದು ಸ್ವಲ್ಪ ಸೆಟ್ಲ್ ಆಗಬೇಕಂತೇಳಿ ನಾವು ಟೆಂಪರರಿ ರೆಸ್ಟೋರೇಷನ್ ಥರ ಮಾಡಿದ್ವಿ. ಅದನ್ನು ಪರ್ಮನೆಂಟ್ ಮಾಡಿದ್ರು ನಾವು ಒಂದ್ಸಲ ಇಮಿಡಿಯೇಟ್ ಅಲ್ಲ ಇಂಟರ್ಲಾಕನ್ನು ಕೂಡ ಮೇಡಮ್ ಇಮಿಡಿಯೇಟ್ ಹಾಕಿದರೆ ಮತ್ತೆ ಸಿಂಕ್ ಆಗುತ್ತೆ ತಿರ್ಗಾ. ಅಲ್ಲ ಮೇಡಮ್, ಇಂಟರ್ಲಾಕ್ ಯಾರು ಒಂದು ಹಾಕಿದ್ರು ಕೂಡ ಅದು ಸೆಟ್ ಆಗದೆ ತಿರ್ಗಾ ಹಾಕಿದರೆ ತಿರ್ಗಾ ಸಿಂಕ್ ಇದಾಗುತ್ತೆ, ಒಂದು ಅರ್ಧ ಅಡಿ ಎಲ್ಲ ಡೌನ್ ಆಗುತ್ತೆ. ಆವಾಗ ತಿರ್ಗಾ ಅದು ಯಾವುದು ನಿಲ್ಲೋದಿಲ್ಲ ಮೇಡಮ್. ಅದಕ್ಕಾಗಿ ನಾವು ಮಳೆಗಾಲ ಒಂದು ಇದು ಹಂತಕ್ಕೆ ಬರಲಿ ಅಂತೇಳಿ ಬಿಟ್ಟಿದ್ದೀವಿ ಮೇಡಮ್. ಅದು ಆದ ನಂತರ ಇವಾಗ ನೆಕ್ಸ್ಟ್ ಅದನ್ನು ಪರ್ಮನೆಂಟ್ ಮಾಡಿಸಿದ್ವಿ. ಏನು ಮೇಡಮ್? ಕೇಬಲ್ ಅದನ್ನು ಸರಿಪಡಿಸ್ತೀವಿ, ಆ ಥರ ಇದ್ದರೆ ಸರಿಪಡಿಸ್ತೀವಿ. ಆಯ್ತು ಆಯ್ತು ಸರ್. ನಮ್ಮದು ಭಟ್ನಗರ ತೊಕ್ಕೊಟ್ಟು ಹೊಡಪೇಟೆ
ಎಲ್ಲ ನಮ್ಮ ಸಫನ್ ಬಂದು ಎಲ್ಲ ಹೊಸತ್ತು ಅದೇ ಈಗ ಗಲಾಟೆ ಆಗ್ತಾ ಉಂಟು 7 ನಮಗೆ ಆದಂಥ ಕೆಲಸ. ಇಷ್ಟು ವರ್ಷದಿಂದ ನಮಗೆ ಅದು 7 ವರ್ಷದ ಕೆಲಸ ಹೊಸತಾದದ್ದು. ಆದರೆ ನಿಮ್ಮ ಅದೇ ನಗರೋತ್ತಂದು ಎಲ್ಲವನ್ನು ಎಳೆದು ಆ ಇಂಟರ್ಲಾಕನ್ನು ಎಲ್ಲೆಲ್ಲಿ ಬಿಸಾಕಿ ಹಾಕಿದ್ದಾರೆ. ಆ ಸಫನಿಗೆ ನಾನು ತುಂಬ ಸರ್ತಿ ಅವನ ಮನೆಯ ಒಳಗೆ ಹೋಗಿ ಅಲ್ಲಿಂದ ಅವನನ್ನು ಕರ್ಕೊಂಡು ಬಂದಿದ್ದೇನೆ. ಲಾಸ್ಟಿಗೆ ಏನಾಗಿದೆ ಗೊತ್ತಲ್ಲ, ನಮ್ಮದು ಚೊಂಬುಕಟ್ಟೆ ಮೇಲೆ ಮತ್ತು ಅಲ್ಲಿ ಟಾಪಿನ ಹತ್ತಿರ ಫುಲ್ಲು ಪೈಪ್ ಹಾಕಿ ಅದನ್ನು ಫುಲ್ ಹಾಳು ಮಾಡಿದ್ದಾರೆ. 2-3 ಸರ್ತಿ ನೀವು ಸರಿ ಮಾಡಿದ್ರಿ, ಅದು ಹಾಗೆ ಹೋಗಿದೆ. ಅದು ಗಾಡಿಗಳು ಮೇಲೆ ಹೋಗುತ್ತದೆ. ಸ್ಫೂರ್ತಿ ಕ್ಲಿನಿಕ್ ಡಾಕ್ಟರ್ನಲ್ಲಿ ತುಂಬಾ ಜನ ಹೋಗ್ತಾರೆ, ಮಸಾಣದಲ್ಲಿ ಮರಣ ಹೋಗ್ತದೆ. ನಮ್ಮ ಅಧ್ಯಕ್ಷರು ಅಲ್ಲಿಂದಲೇ ಹೋಗುದು. ಆದ್ರೆ ಅವರಿಗೆ ಅವರ ಗಮನಕ್ಕೆ ಬರಲೇ ಇಲ್ಲ. ಲೆಟರ್ ಕೊಟ್ಟಿದ್ದೇನೆ, ಅದೊಂದು ರೋಡ್ ರಿಪೇರಿ ಮಾಡಬೇಕಾದ ದಿನದ ಹತ್ರ ಕೊಟ್ಟು ಅದು ಅಜೆಂಡಾದಲ್ಲಿ ಕೂಡ ಬಂದಿದೆ. ಆದ್ರೆ ಇಷ್ಟವರೆಗೆ ರಿಪೇರಿ ಆಗಲಿಲ್ಲ. ಇದು ನಮ್ಮ ಕೇಳಿದಾಗ ಸಫನ್ ಹೇಳ್ತಾನೆ ಅದು ನಮಗೆ ಬರುವುದಿಲ್ಲ, ಅದು ನಿಮ್ಮ ನಗರಸಭೆಗೆ ಬರುವುದು. ಹಾಗಾದ್ರೆ ನಗರಸಭೆ ಮಾಡಬೇಕು. ಶಾಸಕರು ಹೇಳಿದ್ದಾರೆ ನಿಮ್ಗೆ 20 ಕೋಟಿ ಇಟ್ಟಿದ್ದಾರೆ ಅವರು ರಿಪೇರಿ ಮಾಡಿ, ರಿಪೇರಿಗೆ ಅಂತ ಇಟ್ಟಿದ್ದಾರೆ. ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ 20 ಕೋಟಿ ಇಟ್ಟಿದ್ದಾರೆ ಶಾಸಕರು. ಆದ್ರೆ ಸಪ್ಪಾನ್ ಉಲ್ಟ ಮಾತಾಡ್ತಿದ್ರೆ ಫೋನ್ ಮಾಡುವಾಗ ಅದು ಇಮಿಡಿಯೇಟ್ಲಿ ರಿಪೇರಿ ಮಾಡಿದ್ರು ಕೂಡ ರಿಸೀವ್ ಮಾಡಲ್ಲ ಅವರು. ಈಗ ನಿಮ್ಮ ಅಲ್ಲ, ಅವರ ಆಫೀಸರ ನೀವು ಆಫೀಸರ ಅದು ಗೊತ್ತಿಲ್ಲ. ಸಬನ್ ಆಫೀಸರ ನೀವು ಆಫೀಸರ, ಗುತ್ತಿಗಾರ ಅವರು ಇಂಜಿನಿಯರ್ ಆಗಿದ್ದಾರೆ, ನೀವು ಗುತ್ತಿಗಾರ ಆಗಿದ್ದೀರಿ. ಹಾಗಿದೆ ನಮ್ಗೆ ಇನ್ನು ಹಣ ಬರುದಿಲ್ಲ. 7 ಲಕ್ಷ ನಮ್ದು ಮುಕ್ತಿ ಆಯ್ತು, ನಾವು ಹಿಡಿತಾ ಇದ್ದೇವೆ. ಆದ್ರೆ ನಮ್ಮದು ಹಾಳಾಯ್ತಲ್ಲ ರೋಡ್. ಜನರು ನಮ್ಗೆ ಬೈದಿಲ್ವಾ ಇಂಟರ್ಲಾಕ್ ಮಾಡಿದಂತ? ಒಂದು ಸರಿ ಮಾಡ್ಬೇಕಲ್ಲ ಸರ್. ನಮಗೆ ನಗರಸಭೆಗೆ ಹೇಳಲಿಕ್ಕೆ ಆಗುದಿಲ್ಲ, ನಗರಸಭೆಗೆ ಅನುದಾನ ಅಲ್ಲ ಅದು. ನಗರೋತ್ಥಾನದಲ್ಲಿ ಮಾಡಿದಂತ ಹಣದಲ್ಲಿ ನಾವು ಮಾಡಿದ 7 ಲಕ್ಷದಲ್ಲಿ ನಮ್ಮದು ಒಂದು ಹೌದು, ನಮ್ಮ ಡಿಪಾರ್ಟ್ಮೆಂಟ್ ಇಂದಾನೆ ನಾವು ನಾವು ಡಿಪಾರ್ಟ್ಮೆಂಟ್ ಇಂಜಿನಿಯರ್ ನಾವೇ. ನಮ್ಮದು ಪ್ರತಿ ಓಣಿಯನ್ನು ನೀವು ಸರಿ ಮಾಡ್ಬೇಕು. ಬೇರೆ ನಾವು ಯಾವಾಗ ಮಾಡ್ತೀರಾ ಅಂತ ಗೊತ್ತಾರ. ಯಾವಾಗ ಮಾಡ್ತೀರಿ, ಯಾವಾಗ ಸರಿ ಮಾಡಿಕೊಡ್ತೀರಿ? ಪೈಪ್ ಆಗಿದೆ, ಎಲ್ಲ ಮನೆ ಮನೆಗೆ ಮೀಟರ್ ಹಾಕಿ ಆಗಿದೆ, ಅದನ್ನ ಯಾವಾಗ ಮಾಡ್ತೀರಿ? ಮೇಡಮ್, ಮಳೆ ಕಡಿಮೆ ಆಗ್ತಾ ಇದೆ ಇವಾಗ. ಇನ್ನು ಮಾಡ್ತಾ ಬರ್ತಾ ಇದ್ದೀವಿ ಮೇಡಮ್. ಹೌದು, ಇಂಟರ್ಲಾಕ್ ಹಾಕ್ಲಿಕ್ಕೆ ಅಷ್ಟೊಂದು ಇದಿಲ್ಲ ನಿಮ್ಗೆ. ಅದು ಸಿಮೆಂಟ್ ಹಾಕುದಲ್ಲ, ಡಾಂಬರ್ ಹಾಕುದಲ್ಲ. ಆಗ್ಬೋದು, ಈಗ ಇಂಟರ್ಲಾಕ್ ಕೂರಿಸುದು ಮಾತ್ರ ಅದು ಮಾಡ್ಬೋದಲ್ಲ. ನಾವೀಗ ಮತ್ತೆ ಗಲ್ಪಿಗೆ ಹೋಗ್ತೇವೆ. ನಮ್ಮ ಕೆಲಸ ಆದಷ್ಟು ಬೇಗ ಮಾಡ್ತೀವಿ ನಾವು. ಇಲ್ಲ, ಇನ್ನು 2 ತಿಂಗಳು 3 ತಿಂಗಳೇನ 3 ತಿಂಗಳು ಇರ್ಬೋದು ನಾವು. ನಮ್ಮ ಎಲ್ಲ ಕೆಲಸವನ್ನು ಮಾಡಿಸಿ ಎಲ್ಲ ಬೇಗ ಮೇಡಮ್. ಈ ಒಂದು ತಿಂಗಳಲ್ಲಿ ಎಲ್ಲ ಇನ್ನೊಂದು ತಿಂಗಳ ಮಾಡ್ತೀವಿ ಮೇಡಮ್. ನಿಮ್ಮ ಅವಧಿ ಮುಗಿದ್ರು ಮೊದಲು ಮಾಡ್ತೀವಿ. ಮಾಡಿ ಮಾಡಿ ಅಂತ. ನಮಸ್ತೆ. ಹೇಳಿದ್ದೆ ಮಳೆ ಟೈಮಲ್ಲಿ ಒಂದು ಇಂಟರ್ಲಾಕ್ ತೆಗೆದಿದ್ದಾರೆ, ಅದನ್ನು ಸರಿ ಮಾಡಿ. ಇಂಟರ್ಲಾಕ್ ತೆಗೆದಿದ್ದಾರೆ ಪೈಪ್ ಇದು ಮಾಡುವಾಗ. ಮೇಡಮ್ ಅದು ಮಾಡ್ತೀವಿ ಮೇಡಮ್. ಇನ್ನು ಮಳೆ ಗೊತ್ತಾಯ್ತು ಮೇಡಮ್, ಗೊತ್ತಾಯ್ತು ಮೇಡಮ್. ಅದನ್ನೊಂದು ಸರಿ ಮಾಡಿಸ್ಬೇಕು. ಇನ್ನೊಂದು ನಮ್ಮ ಮಾಜಿ ಕೌನ್ಸಿಲರ್ನ ಮನೆ ಇಂಟರ್ಲಾಕ್ ತೆಗೆದು ಆ ನೀರಿದು ರಭಸ ಸ್ಪೀಡ್ ಹೋಗುವ ಇದರಲ್ಲಿ ಅವರ ಕಾಂಪೌಂಡ್ ವಾಲ್ ಬಿದ್ದಿದೆ. 3 ತಿಂಗಳಾಯ್ತು. ಅವರು ನಗರಸಭೆಗೆ ಕೂಡ ಅರ್ಜಿ ಕೊಟ್ಟಿದ್ದಾರೆ, VAಗೆ ಕೊಟ್ಟಿದ್ದಾರೆ. ಮತ್ತೆ ನಿಮಗೆ ಫೋನ್ ಮಾಡಿ ನಿಮ್ಮ ನಂಬರ್ ಕಳಿಸಿದ್ದೇನೆ ಅವರಿಗೆ, ಅವ್ರು ಫೋನ್ ಮಾಡಿದ್ದಾರೆ ನಿಮಗೆ. ನೋಡಿ, 3 ತಿಂಗಳಾಯ್ತು. ಅವರು ನನ್ನ ಮುಖ ನೋಡಿ ತಾಳ್ಮೆಯಲ್ಲಿದ್ದಾರೆ. ಈಗ ಇನ್ನು 2-3 ತಿಂಗಳಲ್ಲಿ ನಮ್ದು ಬರ್ಕಸ್ ಆಗ್ತದೆ ನೋಡಿ. ಅದಕ್ಕಿಂತ ಮೊದಲು ನನಗೆ ಅದನ್ನು ಸರಿ ಮಾಡಿ ಕೊಡಿ. ಮತ್ತೆ ಇಂಟರ್ಲಾಕ್ ಕೂಡ ಹಾಗೆ 2-3 ಕಡೆದು ಅದು ನನಗೆ ಸರಿ ಮಾಡಿ ಕೊಡ್ಬೇಕು. ಇಲ್ಲಾಂದ್ರೆ ನಾನು ಫೋಟೋ ತೆಗೆದು ನಮ್ಮ ಸ್ಪೀಕರ್ ಸರಿಗೆ ಕಳಿಸ್ತೇನೆ ನಾನು. ನನಗೆ ಈಗ ಬಿಸಿಲು ಬಂದ್ರೆ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದಕ್ಕಿಂತ ಮೊದಲು ನನಗೆ ಮಾಡಿ ಕೊಡಿ. ಈಗ ಆಲ್ರೆಡಿ 2 ಡೇಸ್ ಅಲ್ಲಿ ಬಿಸಿಲು ಉಂಟು. ನೀವು ಸರಿ ಅಂತ ಹೇಳೋದಲ್ಲ, ಯಾಕಂದ್ರೆ ಅಲ್ಲಿ ನಮ್ಗೆ ಇವರು ಗೀತಾಬಾಯಿ ಹೇಳಿದಾಗೆ ನಮ್ಗೆ ಬೈತಾರೆ ಜನಗಳಲ್ಲಿ. ಯಾಕಂದ್ರೆ ಈಗಷ್ಟು ನಮ್ದು ರೋಡ್ ಆದದಷ್ಟೇ ಇತ್ತೀಚೆಗೆ ಒಂದು 2 ಮಂತ್ಸ್. ಆ 2 ಮಂತ್ಸ್ ಗ್ಯಾಪಲ್ಲಿ ನೀವು ಬಂದ ಅದು ಎಲ್ಲ ಗಲೀಜು ಮಾಡಿ ಬಿಟ್ಟಿದ್ದಾರೆ. ನಡಿಲಿಕ್ಕೆ ಆಗುದಿಲ್ಲ. 2 ವೀಲರ್ ಹೋಗುವ ಕಡೆ 2 ವೀಲರ್ ಹೋಗುದಿಲ್ಲ, ರಿಕ್ಷಾ ಹೋಗ್ಲಿಕ್ಕೆ ಆಗುದಿಲ್ಲ. ಅಟ್ಲೀಸ್ಟ್ ಅದನ್ನು ಸ್ವಲ್ಪ ಆದ್ರೂ ಕೂತ್ಕೊಳಿಸ್ಬೇಕಲ್ವಾ? ಅದು ಕೂತ್ಕೊಳಿಸಿ. ಆಯ್ತು ಮೇಡಮ್, ಟೆಂಪರರಿ ಎಷ್ಟು ಟೈಮ್ ಒಳಗೆ ನೀವು ಮಾಡಿಕೊಡ್ತೀರಿ ಅಂತ ಹೇಳಿ ನನಗೆ. ಟೆಂಪರರಿ ಮಾಡೋದನ್ನು ನಿಮ್ಮ 10 ಡೇಸ್ ಒಳಗಡೆ ಮಾಡ್ತೀವಿ ಮೇಡಮ್. ಟೆಂಪರರಿ ಅಲ್ಲ ಸರ್, ಒಂದು ಅದು ತೆಗೆದ ಮೇಲೆ ಒಂದು ಅಟ್ಲೀಸ್ಟ್ ಅದನ್ನು ಕೂತ್ಕೊಳಿಸ್ಬೇಕಲ್ಲ. ಅದನ್ನು ಬಿಸಾಡಿ ಹೋಗಿದ್ದಾರೆ. ಅದು ಹೊಸ ಇಂಟರ್ಲಾಕ್ ಎಲ್ಲ ಹಳತ್ತಲ್ಲ, ಎಲ್ಲ ಹೊಸ ಗಾಡಿ ಓಡಾಡಿಸ್ತಾರ ಮಾಡ್ತೀವಿ ಮೇಡಮ್. ಒಂದು 10 ಡೇಸ್ ಒಳಗಡೆ ಮಾಡಿಸ್ತಾರೆ. ಪರ್ಮನೆಂಟ್ ಅಂದ್ರೆ ಬರ್ಲಿಕ್ಕೆ ಹೇಳಿ, ಫೋನ್ ತೆಗಿಲಿಕ್ಕೆ ಹೇಳಿ ಸಫನ್ ಹತ್ರ, ಅವನನ್ನು ವಿಸಿಟ್ ಕೊಡ್ಲಿಕ್ಕೆ ಹೇಳಿ. ಈಗ ಕಾಂಪೌಂಡ್ ವಾಲ್ ಯಾವಾಗ ಸರಿ ಮಾಡ್ತಾರೆ? ಅದು ಇಮಿಡಿಯೇಟ್ ಮಾತಾಡಿ ವ್ಯವಸ್ಥೆ ಮಾಡಿಸ್ತೀವಿ ಮೇಡಮ್. ಇಮಿಡಿಯೇಟ್ ಅಂದ್ರೆ ಮೇಡಮ್ ನಾವು ಮಾತಾಡ್ಬಿಟ್ಟು ಅವ್ರಿಗೆ ವ್ಯವಸ್ಥೆ ಮಾಡಿಸ್ತೀವಿ. 2 ಮಂತ್ಸ್ ಆಯ್ತು. ಇಷ್ಟು ಸಪುರ ರೋಡ್, ಅದು ಇಷ್ಟು ಸಪುರ ಓಣಿ ಟೈಪ್ ರೋಡ್ ಅಲ್ಲ, ಓಣಿ ಅಂತ ಹೇಳ್ತಾರಲ್ಲ ಆ ರೀತಿ. ಅದರಲ್ಲಿ ಮಣ್ಣು ಬಿದ್ದು ಈ ಎಲ್ಲ ಬಿದ್ದಿದೆ ಕಾಂಪೌಂಡ್ ವಾಲ್.
ಆಯ್ತು ಮೇಡಮ್, ನಾನು ಅದನ್ನು ನೋಡ್ಬಿಟ್ಟು ಅವರಿಗೆ ವ್ಯವಸ್ಥೆ ಸರಿ, ಮಾಡ್ತೀನಿ. ಬರುವ ಮೀಟಿಂಗ್ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಬಾರ್ದು. ಭಟ್ನಗರದ ರೋಡ್ ಮಾಡಿ ಅಲ್ಲ ಸರ್, ಭಟ್ನಗರದ ರೋಡ್ ಇಮಿಡಿಯೇಟ್ಲಿ ಮಾಡಿ. ಅವರಿಗೆ ಅಧ್ಯಕ್ಷರಿಗೆ ಗೊತ್ತುಂಟು. ಸರ್ ನಮ್ದು ಯಾವಾಗ ಮಾಡ್ತೀರಿ? ಒಂದು ಅರ್ಧ ಮಾಡಿದ್ದೀರಿ, ಒಂದು ಭಗವತಿ ಟೆಂಪಲ್ ಸ್ಟ್ರೈಟ್ ರೋಡ್ ಒಂದು ಮಾಡಿದ್ದೀರಿ, ಮತ್ತೆ ಬೇರೆ ಎಲ್ಲಿ ಮಾಡಲಿಲ್ಲ. ನಾವು ಮೊನ್ನೆ ಮಾಡಿದ್ವಿ ಫೋನು, ಈ ಸಲ ಆಗಸ್ಟಲ್ಲಿ ಮಾಡ್ತಾರಂತ ಹೇಳಿದ್ದಾರೆ. ಅದೇ ಇವಾಗ ಮಳೆ ಕಡಿಮೆ ಆಗಿದೆ ಅಲ್ಲ ಸರ್, ಹೌದು, ಇನ್ನು ಜನ ಕರೆಸ್ಬಿಟ್ಟು ಮಾಡಿಸಿ ಮೇಡಮ್. ಮತ್ತೆ ಅವರು ಮೇಡಮ್ ಅವರು ಹೇಳಿದ ಹಾಗೆ ಅದನ್ನು ನೀವು ಪೈಪ್ ಹಾಕ್ತಿರಲ್ಲ, ಅದರ ಮೇಲೆ ಇಂಟರ್ಲಾಕ್ ಇದ್ದ ಮಣ್ಣು ಹಾಕಿ ಏನಾದರೂ ಒಂದು ರೋಲರ್ ಹಾಕಿ ಒಂದು ಮಣ್ಣನ್ನು ಕುತ್ಕೊಲಿಸಿ, ಇಲ್ಲದ್ರೆ ಅದು ಸ್ಮೂತ್ ಇದ್ದು ಗಾಡಿ ಹೋಗುವುದಿಲ್ಲ. ಆ ಜಾಗದಲ್ಲಿ ಗಾಡಿ ಹೋಗ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ಇಂಟರ್ಲಾಕ್ ಇಲ್ಲದ ಪ್ಲೇಸಲ್ಲಿ ಮತ್ತೆ ಹೇಳಲಿಕ್ಕೆ ಆಗುದಿಲ್ಲ, ಅಂತ ಪರಿಸ್ಥಿತಿ ಆಗಿದೆ. ಆಯ್ತು ಸರ್, ಅದನ್ನು ಆ ಥರ ಇನ್ನು ನೆಕ್ಸ್ಟ್ ಮಾಡ್ಬೇಕಾದ್ರೆ ಎಲ್ಲ ಮುಂದೆ ಇದು ಅಲ್ಲ ಸರ್, ನೋಡಿ ನೀವು ಸಪ್ಪನವರು ನಮ್ಗೇನು ನಮ್ಮ ಒಬ್ಜೆಕ್ಷನ್ ಇಲ್ಲ, ನೀವು ಬಂದು ನೋಡಿ ಅದು ಪರಿಶೀಲನೆ ಮಾಡಿ ಯಾಕೆ ಹೇಗೆ ಆಗ್ತದೆ ಅಂತ ಹೇಳಿ. ಇಲ್ಲ ಆಯ್ತು, ಇಲ್ಲ, ಅದಕ್ಕೆ ಕಲ್ಲು ಮಣ್ಣು ಎಲ್ಲ ಅದಕ್ಕೆ ತುಂಬಿ ಹೋಗ್ತದಲ್ಲ, ಅದಕ್ಕೆ ಏನು ವ್ಯವಸ್ಥೆ ಉಂಟು ಲಾಸ್ಟಿಗೆ? ಹೇಗೆ ಅಲ್ಲ, ಪ್ರತಿಯೊಂದಕ್ಕೂ ನೀವು ಎಂಡ್ ಕ್ಯಾಪ್ ಹಾಕುವುದೇ ಇಲ್ಲ, ಎಲ್ಲಿ ಉಂಟು ಅಲ್ಲಿ ಬಿಟ್ಟು ಹೋಗುದೇ. ಅದಕ್ಕೆ ದೊಡ್ಡ ಕಲ್ಲು ಬಿದ್ದರೂ ಸರಿ. ಅದೇ ಸಮಸ್ಯೆ ನಮ್ಮ ವಾರ್ಡಲ್ಲಿ ಕೂಡ, ಎಲ್ಲಿ ಕೂಡ ಜಾಯಿನ್ ಮಾಡಲಿಲ್ಲ. ನಾನು ಹೇಳಿದೆ ನಮ್ಮ ವಾರ್ಡಿಗೆ ಬಂದು ಪರಿಶೀಲನೆ ಮಾಡಿ ಅಂತ, ನೀವು ಬರಲಿಲ್ಲ. ಒಮ್ಮೆ ನೀವು ಬನ್ನಿ ಸರ್ ನಮ್ಮ ವಾರ್ಡಿಗೆ. ಮತ್ತೆ ಕಂಪ್ಲೀಟ್ ಪೈಪ್ಲೈನ್ ಆಗಲಿಲ್ಲ, ನಲ್ಲಿ ಜೋಡಣೆ, ಆಧಾರ್ ಕಾರ್ಡ್ ಎಲ್ಲರ ಮನೆಯಿಂದ ತೆಗೆದುಕೊಂಡು ಹೋಗಿದ್ದಾರೆ. ನಲ್ಲಿ ಜೋಡಣೆ ಆದದ್ದು ಖಾಲಿ ಒಂದು 14 ಏನಾಗಿದೆ ಅಷ್ಟೇ. ಮತ್ತೊಂದು ವಿಷಯ ಸರ್, ಮನೆಗಳು ನಕ್ಷೆಯಲ್ಲಿ ಇಲ್ಲ ಅಂತ ಬಿಟ್ಟು ಹೋಗಿದ್ದಾರೆ, ತುಂಬಾ ಮನೆಗಳು ಬಿಟ್ಟು ಹೋಗಿದ್ದಾರೆ. ಆಗುದಿನ್ನು ನಕ್ಷೆಯಲ್ಲಿ ಇಲ್ಲ ಅಂತ, ನಕ್ಷೆಯಲ್ಲಿ ಮನೆಗಳಿಲ್ಲ. ನಮಗೆ ಕೇಳ್ತಾರಲ್ಲ, ಅವರ ಮನೆಗೆ ಆಯ್ತು ನಮ್ಮ ಮನೆಗೆ ಇಲ್ಲ ಅಂತ. ಅದೇ ಸಮಸ್ಯೆ ನಮ್ಮ ವಾರ್ಡಲ್ಲಿ ಕೂಡ. ಅಲ್ಲ ಸರ್, ಅಲ್ಲ ಹೌದು, ನಿಮ್ಮ ಮನೆ ನಕ್ಷೆಯಲ್ಲಿ ಇಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಹೇಳುದು ಮತ್ತೆ ಒಂದು ನಾನು ಇವತ್ತು ಹೇಳ್ತೇನೆ, ವಾರ್ಡಿಗೆ ಒಂದೊಂದು ವಾರ್ಡಿಗೆ ಜಸ್ಟ್ ಒಂದು ವಿಸಿಟ್ ಮಾಡಿ ನೋಡಿ ಪರಿಸ್ಥಿತಿ ಹೇಗೆ ಉಂಟಂತೆ, ಅದು ನೋಡಿಬಿಡಿ. ಏನಾದ್ರೂ ಲಾಭ ಉಂಟು ಇಲ್ಲಿ ಮಾತಾಡಿ, ಒಂದು ಲಾಭ ಇಲ್ಲ. ಈಗ ನಾನು ಸುಮ್ಮನೆ ಕೂತ್ಕೊಂಡಾಗ ಇರ್ಬೋದು, ಏನು ಲಾಭ ಇಲ್ಲ. ನಾವು ಇನ್ನೂ ಅಂತೂ ಎರಡು ಮೂರು ಜನರಿಗೆ ಒಂದು 2 ತಿಂಗಳಿದ್ದೇವೆ, 40 ಪಡೆಯಲಿಲ್ಲ. ಯಾರ ಸಂಬಂಧ ನೋಡಬೇಡಿ, ನೀವು ಆಫೀಸರ್, ನೀವು ಅವನಿಗೆ ಬೇಕಾದ್ರೆ ಮಾಡಿ ಅಂತ ಕಾಂಟ್ರಾಕ್ಟ್ ಇಂಜಿನಿಯರ್, ತಾವು ಗೌರ್ಮೆಂಟ್ ಇಂಜಿನಿಯರ್. ಹೌದು, ನೀವು ನೋಡ್ಬೇಕಲ್ಲ ಸರ್, ಇನ್ಸ್ಪೆಕ್ಷನ್ ಮಾಡಿ ನೀವು ಮಾಡಬೇಕು. ಅವರಲ್ಲಿ ಯಾರಾದ್ರೂ ಒತ್ತಡ ಇಲ್ಲ, ನಾವು ಸಪೋರ್ಟ್ ಕೊಡ್ತೇವೆ ಅಷ್ಟೇ. ಸ್ಟಾರ್ಟ್ ಮಾಡೋ ಮೊದಲು ನಮ್ದು ನಾನು ಲೆಟರ್ ಕೊಟ್ಟಿದ್ದೇನೆ ನಿಮಗೆ. ಅಲ್ಲ, ನೀವು ಮಾತಾಡಿದ್ರೆ ಲಾಸ್ಟಿಗೆ ನಾನು ಆಗ ಮಾತಾಡಿರಲಿಲ್ಲ. ಎಜೆಂಡದಲ್ಲೇ ವಿಷಯ ಆದರೆ ನಾನು ಮಾತಾಡೋದು, ನಾನು ಕಳೆದ ಮೀಟಿಂಗ್ನ ಬಗ್ಗೆ ನಾನು ಮಾತಾಡೋದು. ನನಗೆ ಮಾತಾಡಲಿಕ್ಕೆ ನೀವು ಅವಕಾಶ ಕೊಡಬೇಕು, ಯಾಕಂತ ಹೇಳಿದ್ರೆ ನಾನು 10 ದಿವಸ ಮೊದಲೇ ಕಾನೂನು ಪ್ರಕಾರ ನಿಮಗೆ ಲೆಟರ್ ಕೊಟ್ಟಿದ್ದೇನೆ. ನಾನು ಮಾತಾಡೋ ವಿಚಾರ ಏನಂದರೆ, ಒಂದು ಮೊದಲಿದ್ದರೆ ನೀವು ಇಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೀರಿ, ದಯಮಾಡಿ ಯಾರು ಇದು ಮಾಡಿ. ಪ್ರೆಸ್ ಕಾನ್ಫರೆನ್ಸ್ ಕರೆದ ಉದ್ದೇಶ ಏನಂತ ಗೊತ್ತಿಲ್ಲ, ಉದ್ದೇಶ ಒಳ್ಳೆದಿರ್ಬೋದು, ಬಟ್ ನೀವು ಯಾವ ರೀತಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೀರಿ? ನೀವು ಪಕ್ಷದ ಲೆಕ್ಕದಲ್ಲಿ ಕರೆದದ್ದ ಅಲ್ಲ, ಎಲ್ಲ ಕೌನ್ಸಿಲ್ ಲೆಕ್ಕದಲ್ಲಿ ಕರೆದದ್ದ? ಅಲ್ಲ, ನೀವು ಯಾವ ರೀತಿಯಲ್ಲಿ ಕಲ್ತದ್ದು? ನೀವು ಒಂದು ವೇಳೆ ನೀವು ರಾಜಕೀಯ ಪಕ್ಷವಾಗಿ ಕರೆದಿದ್ದೀರಾ? ಆಡಳಿತ ಕರೆಯುವಾಗ ನೀವು ನಮ್ಮನ್ನೇ ಕರೀಲಿಲ್ಲ,
ನೀವು ಆಡಳಿತ ಪಕ್ಷದಲ್ಲಿ ಕರೆಯುವಾಗ ನೀವು ಬರೀ ನೀವು ವೇದಿಕೆಯಲ್ಲಿ ಇರಬೇಕಲ್ಲದೆ ಬೇರೆಯವ್ರನ್ನ ಸಹ ನಿಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದವ್ರನ್ನ ನಿಲ್ಲಿಸ್ಬೋದಾ ವೇದಿಕೆಗೆ? ಇಲ್ಲ ನನ್ನ ಸಹ ಕರಿಬೇಕಲ್ಲ, ನಾನು ಸಹ ವೇದಿಕೆ ಕೂತ್ಕೊಳ್ತಿದ್ದಲ್ಲ ಅಲ್ವಾ? ಅದು ಪಕ್ಷದ ಲೆಕ್ಕದಲ್ಲಿ ನೀವು ಕರೆದಾಗಿದೆಲ್ಲ. ಬೇರೆ ಯಾರು ವಿರೋಧ ಪಕ್ಷದವರು ನಿಮ್ಮ ಇಲ್ಲಿ ನಗರಸಭೆಯಲ್ಲಿ ಇಲ್ವಾ? ನೀವು ನಗರಸಭೆಯ 31 ಇದರ ವಾರ್ಡ್ನ ಬಗ್ಗೆ ನೀವು ಮಾತಾಡ್ತೀರಿ. ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಏನು ಹೇಳ್ತೀರಾ ಅಂತ ಹೇಳಿದ್ರೆ 60 ಕೋಟಿಯಷ್ಟು ಕೆಲಸ ಮಾಡಿಸಿದೆ 31 ವಾರ್ಡಲ್ಲಿ ಅಂತೇಳಿ. ಅದರಂತರ ನೀವೇನು ಹೇಳ್ತೀರಾ ಅಂತ ಹೇಳಿದ್ರೆ 60 ಕೋಟಿಯಲ್ಲಿ 60% ಕೆಲಸ ಮಾಡಲಿಲ್ಲ ಅಂತೇಳಿ. ನಿಮ್ಮ ಏನು ಮುಖ ಉಂಟು ನಿಮಗೆ? ನೀವು 40% ಮಾತ್ರ ಕೆಲಸ ಮಾಡಿದ್ರೆ 5 ವರ್ಷದಲ್ಲಿ 60% ಕೆಲಸ ಮಾಡಲಿಲ್ಲ ಅಂತ ಹೇಳ್ತೀರಿ. ಇದು ಯಾವ ರೀತಿಯಲ್ಲಿ ನೀವು ಪ್ರೆಸ್ ಕಾನ್ಫರೆನ್ಸ್ ಕರೀದು? ಯಾರಿಗೆ ಬೇಕಾದ್ರೆ ಪ್ರೆಸ್ ಕಾನ್ಫರೆನ್ಸ್? ನನ್ನ ಹತ್ರ ಉಂಟು, ನನ್ನ ಹತ್ರ ವಿಡಿಯೋ ಉಂಟು. ನೀವು ಹೇಳಿಲ್ಲ ಅಂತೇಳಿ ಅಧ್ಯಕ್ಷ ನಾನು ಮಾತಾಡ್ತಾರೆ, ನನ್ನ ಹತ್ರ ವಿಡಿಯೋ ಇದ್ದದ ನಾನು ಹೇಳೋದು. ನೀವು ಆ ರೀತಿಯಲ್ಲಿ ಹೊಗಳ್ತಾ ಇದ್ರಿ, ನಿಮ್ಮನ್ನೇ ಹೊಗಳ್ತಾ ಇದ್ರಿ. ಈ ರೀತಿಯಲ್ಲಿ ಒಳಚರಂಡಿ ಕೆಲಸ ಬಗ್ಗೆ ನೀವು ಹೇಳ್ತಾ ಇದ್ರಿ ಪ್ರೆಸ್ ಅಲ್ಲಿ, ಎಲ್ಲ ಒಳಚರಂಡಿ ಆಗಿದೆ ಅಂತೇಳಿ. ಒಂದು ರೀತಿಯಲ್ಲಿ ಒಂದು ಪೈಪ್ಲೈನ್ ಆಗಿದೆ 5 ವರ್ಷದಲ್ಲಿ ಒಳಚರಂಡಿ. ನಾನು ನಿಮ್ಮನ್ನು ದೂರದಲ್ಲ, ಯಾರಿಗೆ ರಿಯಾಕ್ಷನ್ ಕಾರ್ಡ್ ನಾನು ಎಲ್ಲ ಪ್ರೆಸ್ನಲ್ಲಿ ಏನೆಲ್ಲ ಹೇಳಿದ್ದೇನೆ ನೋಡಿದ್ದೇನೆ, ಎಲ್ಲ ಇದು ಮಾಡಿದ್ದೇನೆ. ಅದರ ನಂತರ ನೀವು ಪ್ರೆಸ್ ಕರೆದ ನಂತರ ನಿಮ್ಮ ಕಾಂಗ್ರೆಸ್ನ ಸದಸ್ಯರೊಬ್ಬರು ಹೇಳ್ತಾರೆ 3 ನಾಮ ಹಾಕಿದ್ದೇವೆ ಇಲ್ಲಿ ನಗರಸಭೆಯಲ್ಲಿ ಅಂತೇಳಿ. ಯಾರು ಹೇಳಿದ್ದು? ನನ್ನ ವಿಡಿಯೋ ಉಂಟು. ಅವ್ರು ಎಂತ ಹೇಳ್ತಾರೆ? ನಗರಸಭೆಯಲ್ಲಿ ಒಂದು ಸಹ ಕೆಲಸ ಆಗ್ಲಿಲ್ಲ, ಇಡೀ ನಾಮ ಹಾಕಿದ್ದಾರೆ ಅಂತೇಳಿ. 60 ಬಿಲ್ಡಿಂಗ್ ಅಲ್ಲಿ ಲೈಸೆನ್ಸ್ ಸಿಗ್ಲಿಲ್ಲ ಅವರಿಗೆ, ನೀರಿನ ಬಿಲ್ ಕಟ್ಟಲಿಲ್ಲ ಅಂತೇಳಿ. ಇದು ನಿಮ್ಮ ಪ್ರೆಸ್ಸಿಗೆ ಉತ್ತರವಾದು? ನಿಮ್ಮ ಸದಸ್ಯರು ಹೇಳುದು ಇಲ್ಲಿ ಏನ್ ಹೇಳ್ತಾರೆ? ಅವ್ರು ಹೇಳಿದಾರೆ ನಾಮ ಹಾಕಿದಾರಂತೆ. ಅಲ್ಲ ಸರ್, ಹೊರಗಿಂತ ಯಾರು ಹೇಳಿದ್ರೆ ನಮಗೆ? ನಿಮ್ಮ ಸದಸ್ಯರು, ಕಾಂಗ್ರೆಸ್ಸಿನ ಸದಸ್ಯರು ಮೀಟಿಂಗ್ ಅಲ್ಲಿ ಹೇಳಿದ್ರೆ ಹೇಳಿ. ಇಲ್ಲೇ ಇದ್ದಾರೆ ನಿಮ್ಮ ಕಾಂಗ್ರೆಸ್ಸಿನ ರವಿಚಂದ್ರ ಗಟ್ಟಿ ಅವರು ಹೇಳಿದ್ದು. ಇಲ್ಲಿ ಇದ್ದಾರೆ, ನನ್ನ ವಿಡಿಯೋ ಉಂಟು. ಮೀಟಿಂಗ್ ಅಲ್ಲಿ ನಿಮ್ಮ ಏನು ಕೆಲಸ ಆಗಿಲ್ಲ ಅಂತ ನೀವು ಹೇಳಿ. ನಿಮ್ಮ ಸದಸ್ಯರೊಬ್ಬರು ಹೇಳ್ತಾರೆ ನಾಮ ಹಾಕಿದ್ದಾರೆ ನಗರಸಭೆಯಲ್ಲಿ. ಮತ್ತೆ ಎಂತ ನೀವು ಮಾತಾಡುದು? ನೀವು ಒಳ್ಳೆ ಕೆಲಸ ಇಲ್ಲ ನೀವು ಅವರು ಉಲ್ಟಾ ಹೇಳ್ತಾರೆ. ಮತ್ತು ವಿಡಿಯೋದಲ್ಲಿ ಹೇಳಿದ್ದಾರೆ ಅವರು ನಾಮ ಹಾಕಿದ್ದಾರೆ ಅಂತ ಹೇಳಿ. ಯಾಕೆ ಹೇಳಿದವರು? ನೀವೇನು ಎಂತ ಪ್ರೆಸ್ ಕರೀದು? ಅವ್ರು ನಾಮ ಹಾಕಿದಾರ. ನನ್ನ ವಿಡಿಯೋ ತೋರಿಸ್ಬೇಕೀಗ, ಹೇಳ್ಬೇಕಾ? ತೋರಿಸ್ಬೇಕೀಗ ವಿಡಿಯೋ ಮಾಡ್ಬೇಕಾ? ನಿಮ್ಮ ನಗರಸಭೆ ಸದಸ್ಯರು ಹೇಳುವಾಗ ನಮ್ಗೆ ನಾಚಿಕೆ ಆಗ್ಬೇಡ? ಏನು ಹೇಳ್ತಾರೆ ಅಂತ 60 ಬಿಲ್ಡಿಂಗ್ ಲೈಸೆನ್ಸ್ ಆಗಿಲ್ಲ ಅಂತ ಹೇಳ್ತಾರೆ, ನೀರು ಇದು ಮಾಡಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಸದಸ್ಯರು ಹೇಳುವಾಗ ಇದಕ್ಕೆ ಎಷ್ಟು ನಾಚಿಕೆ ಕೊಡ್ತೀರಿ ಅಧ್ಯಕ್ಷರೇ? ನಿಮಗೆ ರೋಡ್ ಆಗ್ಬೇಕಲ್ಲ, ನಿಮಗೆ ರೋಡ್ ಆಗ್ಬೇಕಲ್ಲ. ಮತ್ತು ಯಾಕೆ ಹೇಳ್ತಾರೆ? ಹೇಳಿ, ನಿಮ್ಮ ಸದಸ್ಯರು ಹೇಳಿದ್ರು ವಿಡಿಯೋ ಮಾಡ್ಬೇಕಾ? ನಾನೀಗ ಕೊಟ್ಟೆ ಬೇಕಾದ್ರೆ ನಿಮ್ಮ ಸದಸ್ಯರು ಹೇಳಿದ್ರು 3 ನಾಮ ಹಾಕಿದ್ರೆ ಎಂತದ ಅರ್ಥ? 3 ನಾಮ ಹಾಕಿದ್ರೆ ಎಂತದ ಅಂಶ? ನಿಮ್ಮ ಸದಸ್ಯರು ಹೇಳುದು ಇಲ್ಲಿ ಸಹ ಇಲ್ಲಿ 3 ನಾಮ ಹಾಕಿದ್ದಾರಂತೆ. ಬಿಲ್ಡಿಂಗ್ ಲೈಸೆನ್ಸ್ ಈಗ ಇಟ್ಕೊಳ್ಳಿಲ್ಲ, ಏನೋ ಕೆಲಸ ಆಗಿಲ್ಲ ಅಂತ ಹೇಳ್ತಾರೆ. ನೀವು ಹೇಳ್ತೀರಿ ಕೆಲಸ ಆಗಿದೆ ಅಂತ ಹೇಳಿ. ಒಳ್ಳೇದೇ ಮಾಡ್ತಾ ಇದ್ರಿ ಅಂತ ಸದಸ್ಯ ಹೇಳ್ತಾ ಇದ್ದಾರೆ. ಮತ್ತು ನೀವು ಅಧ್ಯಕ್ಷರಿಗೆ ಮಾತಾಡಿ, ನೀವು ಯಾವ ರೀತಿಯಲ್ಲಿ ಹೇಳ್ತೀರಿ? ನಿಮ್ಮ ನಗರಸಭೆಯ ವಿಚಾರದಲ್ಲಿ ನೀವು ಮಾತಾಡುವಾಗ ನೀವು 3 ನಾಮ ಹಾಕ್ತೀರ ಅಂತ ಹೇಳ್ತೀರಿ. ಯಾವ 3 ನಾಮ? ನೀವು ಪ್ರೆಸ್ ಮೀಟ್ ಮಾಡಿದ ನಂತರ ಇವರು ಹೇಳಬೇಕು ಕೆಲಸ ಆಗ್ಲಿಲ್ಲ ಅಂತ ಹೇಳ್ತಾರೆ. 40% ನೀರಿನ ವ್ಯಾಡ ಕಟ್ಟಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಏನ್ ಪ್ರೆಸ್ ಮಾಡ್ತೀರಿ ನೀವು? ಯಾಕೆ ಪ್ರೆಸ್ ಮೀಟ್ ಮಾಡುದು ನೀವು? ಅದೇ ನೀವು ಇಲ್ಲಿ ಹೇಳಿ, ಇಲ್ಲಿ ಹೇಳ್ಬೇಕಿತ್ತು. ನೀವು ಪ್ರೆಸ್ ಮಾಡಿದ ವಿಚಾರದಲ್ಲಿ ಎಲ್ಲ ಪ್ರಚಾರ ಮಾಡಿ. ಆದ್ರೆ ಎಲ್ಲಿ ನೀವು ಪ್ರೆಸ್ ಮಾಡುವಾಗ 60 ಕೋಟಿ ಅಂತ ಹೇಳಿ 40% ಕೆಲಸ ಮಾಡಿಲ್ಲ. ಇನ್ನು 2 ತಿಂಗಳು ಉಂಟು ನಿಮ್ಮ ಹತ್ರ ಆಗ್ತಾ ಕೆಲಸ ಮಾಡ್ಲಿಕ್ಕೆ? 2 ತಿಂಗಳಿಗೆ 40 ಕೋಟಿ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ನಿಮ್ಗೆ? ಅದೇ ರೀತಿಯಲ್ಲಿ ಅವ್ರು ಹೇಳಿದ್ರು ಕೂಡ ಇಷ್ಟು ಲೈಸೆನ್ಸ್ ಬಾಕಿ ಉಂಟು, ಇಷ್ಟು ಹಣ ಬಾಕಿ, ತೆರಿಗೆ ಬಾಕಿ ಉಂಟು, ಕೆಲಸವೇ ಆಗಿಲ್ಲ ಅಂತ ಹೇಳ್ತಾರೆ ಅವರು. ನನ್ನ ಹತ್ರ ವಿಡಿಯೋ ಉಂಟು, ಅವ್ರಿಗೆ ಕಳಿಸಿದ ವಿಡಿಯೋನೇ. ನೀವು ಅದರ ಬಗ್ಗೆ ನೀವು ಸಲಹೆ ಕೊಡಿ, ಅವರು ಕೊಟ್ಟ ಹಾಗೆ ಅವರಿಗೆ ವಿಡಿಯೋ ಅವರು ಕೊಟ್ಟ ಹಾಗೆ ಆಡಳಿತಕ್ಕೆ ನೀವು ಸಲಹೆ ಕೊಡಿ. ಅವರಿಗೆ ಸಲಹೆ ನೀವು ಟೀಕೆ ಮಾಡಬೇಡಿ, ಅವರು ಟೀಕೆ ಮಾಡಲ್ಲ, ನೀವು ಸಲಹೆ ಕೊಡಿ. ಟೀಕೆ ಮಾಡಲ್ಲ. ಅವರು ನೀವು ಪ್ರೆಸ್ ಮಾಡಿದ ನಂತರ ಅವರು ಹೇಳಿದ್ರು ಅವರು ಮೊದಲೇ ಮಾಡಿದ್ದಾರೆ. ಇಲ್ಲ ಸದಸ್ಯರೊಬ್ಬರು ಹಾಗೆ ಹೇಳ್ತಾ ಇದ್ದಾರೆ, ಅದಕ್ಕೆ ಉತ್ತರ ಕೊಡಿ. ಆಗಿದೆ ಇಲ್ವ ಅಂತ ಉತ್ತರ ಕೊಡಿ, ಅವರಿಗೆ ಉತ್ತರ ಕೊಡಿ. ವಿರೋಧ ಪಕ್ಷದವರು ಅಲ್ಲಿ ಅಧ್ಯಕ್ಷರಿಗೆ ಹೇಳಿ, ನಿಮ್ಮ ಮುಖ ಅಲ್ಲಿ ತಿರುಗಿ, ನಿಮ್ಮ ಮುಖ ಅಲ್ಲಿ ತಿರುಗಬೇಕು. ಅಧ್ಯಕ್ಷರ ಪ್ರೆಸ್ ಮೀಟ್ ಮಾಡಿದ ನಂತರ ಅವರು ವಿಡಿಯೋ ಮಾಡಿಬಿಟ್ಟು
ಪಕ್ಷದ ಸದಸ್ಯರಾಗ್ಲಿ ಯಾರೇ ಆಗ್ಲಿ ರೋಡಲ್ಲಿ ನಿಂತು ಯಾರೋ ಮಾತಾಡಿದ್ದಕ್ಕೆ ನೀವು ಆನ್ಸರ್ ಕೊಡ್ಬೇಕಂತಿಲ್ಲ. ನೀವು ಅಜೆಂಡಾ ಏನುಂಟು ಮುಂದುವರಿಸಿ. ಮತ್ತೆ ಪ್ರೆಸ್ ಮೀಟ್ ಯಾವಾಗಲೂ ಆಡಳಿತಾತ್ಮಕವಾದ ವಿಷಯಕ್ಕೆ ವಿರೋಧ ಪಕ್ಷವನ್ನು ಕರೀಲಿಕ್ಕೆ ಉಂಟಾ? ಇಲ್ಲ. ಮತ್ತೆ ನಾವು ಆಡಳಿತಾತ್ಮಕದ ವಿಷಯಕ್ಕೆ ಅದು ಆಡಳಿತ ಪಕ್ಷದವರು ಮಾತ್ರ ಅವರು ಪ್ರೆಸ್ ಮೀಟ್ ಕರೀದು. ಯಾರೋ ಒಬ್ಬ ಅಲ್ಲಿ ಏನೋ ಬಗಲಿದೆ ಅಂತ ಹೇಳಿ ನೀವು ಆನ್ಸರ್ ಕೊಡುದು ಬೇಡ. ಮೀಟಿಂಗ್ ಮುಂದುವರಿಸಿ. ನೀವು ಅಧ್ಯಕ್ಷರೇ, ನೀವು ಆಡಳಿತ ಮಾಡಿ, ನಿಮ್ಮ ಪಕ್ಷದವರ ಮೇಲೆ ನಿಂತುಕೊಂಡು ಆಡಳಿತ ಪ್ರೆಸ್ ಮಾಡುದಲ್ಲ. ಪ್ರೆಸ್ ಮಾಡಿ ಎಲ್ಲಿ ಬೇಕಾದ್ರೆ ಮಾಡಿ. ನೀವು ಪ್ರೆಸ್ ಕ್ಲಬ್ ಅಲ್ಲಿ ಮಾಡಿ, ನೀವು ಬೇಕಾದ್ರೆ ಎಲ್ಲ ಹೊಗಳಿ, ನೀವು ಬೇಕಾದ್ರೆ ಪ್ರೆಸ್ ಮಾಡುದು. ಅಸಮಾಧಾನ ಇದ್ದವರು ಹೊರಗೆ ನಿಂತು ಮಾತಾಡ್ತಾರೆ. ಅದಕ್ಕೆಲ್ಲ ನಾವು ಕೀಳ್ಕೊಳ್ಬೇಕಂತಿಲ್ಲ. ನಿಮ್ಮ ಪಕ್ಷದ ವಿಷಯ ದಯವಿಟ್ಟು ಕುತ್ಕೊಳ್ಳಿ ಪ್ಲೀಸ್. ಅಲ್ಲ ಸರ್, ತಿಳುವಳಿಕಿದ್ದವರು ಮಾತಾಡುದು ಈಗ ಅಧ್ಯಕ್ಷರೇ, ನಿಮ್ಮ ಪಕ್ಷದವರ ಹತ್ರ ಇಲ್ಲಿ ಪ್ರೆಸ್ ಕ್ಲಬ್ ಅಲ್ಲಿ ಮಾಡ್ಲಿಕ್ಕೆ ಹಾಗೆ ಮಾಡಿ. ಇಲ್ಲದ್ರೆ ಇಲ್ಲಿ ಕೆಳಗೆ ಮಾಡಿಸಿ. ನೀವು ಮೇಲೆ ಕುದುರಿಸ್ತೀರಲ್ಲ, ಅದು ಹೇಗೆ ಮಾಡ್ತೀರಿ? ಅದು ತಪ್ಪಲ್ಲ. ನಿಮ್ದು ನೀವು ಪಕ್ಷಕ್ಕೆ ಮಾಡಿ. ಎಲ್ಲ ಕೌನ್ಸಿಲರ್ಗಳ ಇದ್ದದ್ದು ಪ್ರೆಸ್ ಮೀಟ್ ಅಲ್ಲಿ. ಕೌನ್ಸಿಲರ್ ಅಲ್ಲದವ್ರು ಯಾರಾದ್ರೂ ಇದ್ದಾರಾ? ಕೌನ್ಸಿಲರ್ ಯಾರು ಕೌನ್ಸಿಲರ್ ಅಲ್ಲ ಇದ್ದದ್ದು. ಮತ್ತು ನಮ್ಮಲ್ಲಿ ಕರೀಲಿಲ್ಲ ಯಾಕೆ? ಆಡಳಿತ ವಿಷಯದಲ್ಲಿ ಮಾತಾಡೋದು ಪಕ್ಷ ಅಂದ್ರೆ ಏನು? ಅಲ್ಲ ಸರ್, ವಿರೋಧ ಪಕ್ಷ ಇವರು ಯಾವಾಗ ಯಾವ ಪಕ್ಷದವರು? ನಾವು ನಿಮ್ಗೆ ಲೆಟ್ ಕೊಟ್ಟಿದ್ದಾರಾ? ನಾವು ಪಕ್ಷದವರಾ? ಹೇಳಿ ಅವರಿಗೆ. ಜನತೆಯಲ್ಲಿ ಬಂದ ಯಾಕೆ ನೀವು ಹೇಳ್ತೀರಿ? ಅವರು ಆಡಳಿತ ಪಕ್ಷ ನಾವು ಬೆಂಬಲ ಕೊಟ್ಟವರು ಇಷ್ಟು ಬಬ್ಬೆ ಹಾಕೊಂಡು ಆನ್ಸರ್ ಮಾಡಿ ಅಧ್ಯಕ್ಷರೇ. ರೂಲಿಂಗ್ ಕೊಡಿ, ಏನಾದ್ರೂ ರೂಲಿಂಗ್ ಕೊಡಿ. ಮೇಡಮ್, ಆನ್ಸರ್ ಮಾಡ್ಲಿಕ್ಕೆ ಬಿಡ್ಬೇಕಲ್ಲ. ಅಲ್ಲ, ಯಾರು ಮಾತಾಡಿದ್ರು? ನಾನು ಮುಗಿಸ್ತೇನೆ. ದಯಮಾಡಿ ಯಾರು ನಾನು ಮತ್ತೆ ಕಲೀಲ್ ನಾವು ಕೈ ಎತ್ತಿ, ಅವ್ರು ಕೈ ಎತ್ತಲಿ. ಈಗ ಪಕ್ಷ ಅಂತೇಳಿ ಒಂದು ಪ್ರಶ್ನೆ, ಒಂದು ಸಭೆಗೆ ಏನಾದ್ರೂ ಒಂದು ಮಂಡನೆ ಮಾಡಿ ಚಂದದಲ್ಲಿ ಮಂಡನೆ, ಅದೇ ಬಿಟ್ಟು ಈಗ ಬೊಬ್ಬೆ ಹಾಕಿ ಮಂಡನೆ ಮಾಡಿ ನಾನು ಮಂಡನೆ ಮಾಡಿ
ನಾನು ರೈಟಿನಲ್ಲಿ ಕೊಟ್ಟಿದ್ದೇನೆ. ನಿಮ್ಮ ವಿಷಯ ಅಲ್ಲ, ನಿಮ್ಮ ವಿಷಯ ಅಲ್ಲ. ನೀವು 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 ರೈಟಿಗೆ ಕೊಟ್ಟಿದ್ದೀರಿ, ನೀವು ರೈಟಿಗೆ ಕೊಟ್ಟಿದ್ದೀರಿ, ನೀವು ರೈಟಿಗೆ ಕೊಟ್ಟಿದ್ದೀರಿ. ನೀವು ಕಾಂಗ್ರೆಸ್ ಸದಸ್ಯರು ಅಲ್ಲ, ನೀವು ಜನತಾ ಸದಸ್ಯರು. ಅಲ್ಲ ನೋಡಿ ಅಧ್ಯಕ್ಷರೇ, ನೋಡಿ ಇಲ್ಲಿ ಏನು ಗೊತ್ತಾ, ನಾವು ಎಷ್ಟು ಬೊಬ್ಬೆ ಆಗ್ತೇವೆ ಏನಂತ ಪ್ರಶ್ನೆ ಇರುವುದಲ್ಲ. ಈಗ ದಿನಕರುಲಾಲ್ ಅವರು ಕೇಳಿದ್ರು, ನೀವು ಪ್ರೆಸ್ ಮಾಡಿದ್ದೀರಿ ಅಂತ ಹೇಳಿದ್ರು. ನಾನು ಮತ್ತು ಚಿತ್ರಕ್ಕ ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದಾಗ ನಾವು ನಮ್ಮ ಕ್ಯಾಬಿನ್ ಅಲ್ಲಿ ಪ್ರೆಸ್ ಮಾಡಿದ್ದೇವೆ. ಆಗ ಒಂದು ನಿಮಿಷ ದಿನಕರುಲಾಲ್ ಅವರು, ದಯವಿಟ್ಟು ನೀವು ಇಷ್ಟು ಮಾತಾಡಿದ್ದೀರಿ, ನಾನು ಅಡ್ಡ ಬರಲಿಲ್ಲ, ದಯವಿಟ್ಟು ಕೂತ್ಕೊಳ್ಳಿ ಪ್ಲೀಸ್. ಐ ರೆಸ್ಪೆಕ್ಟ್ ಯು, ಪ್ಲೀಸ್ ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. ನಾನು ಹೇಳ್ತೇನೆ, ನಾವು ಮಾಡಿದ್ದೇವೆ ಏನು, ನಾವು ಕೆಲಸ ಮಾಡಿದ್ದೇವೆ, ನಮ್ಮ ಅಭಿವೃದ್ಧಿ ಏನು, ಏನು ಚಿಂತನೆಗಳೇನು ಅನ್ನೋ ವಿಷಯದಲ್ಲಿ ಆಡಳಿತ ಯಾರು ಇರ್ತಾರೆ ಅವರು ಪ್ರೆಸ್ ಮಾಡುದು. ಈಗ ಕಾರ್ಪೊರೇಷನ್ ಅಲ್ಲಿ ಯಾರು ಆಡಳಿತ ಇದ್ದಾರೆ ಅವರು ಮಾಡ್ತಾರೆ, ಬೇರೆ ಬೇರೆ ಕಡೆ ಈಗ ಸೋಮೇಶ ಅದು ಮಾಡುವಂಥದ್ದು ಸಹಜ. ಆದ್ರೆ ಒಂದು ಖುಷಿ ಉಂಟು ಇಲ್ಲಿ. ಆದ್ರೆ ದಿನಕರುಲಾಲ್ ಅವರು ಹೇಳಿದ್ರು, ನೀವು ಪ್ರೆಸ್ ಮಾಡುವ ಟೈಮಲ್ಲಿ ನನ್ನನ್ನು ಕೂಡ ಕರೆದ್ರೆ ಬರ್ತಿದ್ದೆ ಅಂತ ಒಂದು ಮಾತು ಹೇಳಿದ್ದೀರಿ. ಇನ್ನು ನೆಕ್ಸ್ಟ್ ಟೈಮ್ ನಮ್ಗೆ ಮಾಡುವಾಗ ದಿನಕರುಲಾಲ್ ಅವರನ್ನ ಬೇರೆ ಯಾರಿದ್ದಾರೆ ಅವರನ್ನು ಕರೆಯೋಣ, ನಮ್ಗೇನುಂಟು. ನಮ್ಮ ಹತ್ತಿರದಲ್ಲಿ ಒಂದು ನಿಮಿಷ ಐ ರೆಸ್ಪೆಕ್ಟ್ ಯು ಸರ್. ನಾನು ನಿಮ್ಗೆ ಹೇಳುದು, ನಾನು ನಿಮ್ಮ ಹತ್ರ ಮಾತಾಡುದು, ಐ ರೆಸ್ಪೆಕ್ಟ್ ಯು. ನಾವು ಕ್ಯಾಬಿನಲ್ಲಿ ಒಂದು ನಿಮಿಷ, ನಾವು ಕ್ಯಾಬಿನಲ್ಲಿ ಮಾಡಿದ್ದೇವೆ. ಅದೇ ರೀತಿ ಮೊನ್ನೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಇಬ್ಬರು ಅಧ್ಯಕ್ಷರು ನನ್ನನ್ನು ಕರೆದಿದ್ರು, ನಾನು ಇದ್ದೆ. ಆದ್ರೆ ಒಂದು ಸಮಗ್ರ ಚಿತ್ರಣದ ಬಗ್ಗೆ ಒಂದು ಆಡಳಿತವಾಗಿ ಒಂದು ಪತ್ರಿಕೆ ಗೋಷ್ಠಿ ಮಾಡುವಂಥದ್ದು ಒಂದು ಸಹಜ. ಅದರಲ್ಲಿ ಏನಾದ್ರೂ ಅಭಿಪ್ರಾಯದಲ್ಲಿ ಏನಾದ್ರೂ ವ್ಯತ್ಯಾಸ ಇದ್ರೆ ಖಂಡಿತ ಹೇಳ್ಬೋದು, ಯಾಕೆಂದ್ರೆ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ, ಅದು ಮಾತಾಡ್ಲಿಕ್ಕೆ ಹಕ್ಕಿದೆ. ಅದರಿಂದ ನಿಮ್ಮಂತ ತಿಳಿದವರು, ನಿಮ್ಮಂತ ಹಿರಿಯರು, ಮೇಧಾವಿಗಳಂತ ವ್ಯಕ್ತಿಗಳು ನೀವು ಈ ರೀತಿಯಲ್ಲಿ ಒಂದು ಸ್ಪೀಡ್ ಆಗಿ ವರ್ತಿಸುವುದು ನನ್ನ ಮಟ್ಟಿಗೆ ಸರಿಯಲ್ಲ. ನೀವು ಸಲಹೆ ಕೊಡಿ ಸರ್, ಐ ರೆಸ್ಪೆಕ್ಟ್, ನೀವು ಸಲಹೆ ಕೊಡಿ ಯಾವುದು ಕೂಡ. ಈಗ ನೀವು ಒಂದು ನಿಮಿಷ ಮತ್ತೆ ನಾನು ಹೋಗ್ತೇನೆ. ಕರ್ತ ವಿಷಯದಲ್ಲಿ ಯಾಕೆ ಹೇಳಿದ ಅಂತ ಹೇಳಿದ್ರೆ, ಒಂದು ಪ್ರೆಸ್ ಕರೆಯುವಾಗ ನೀವು ನಿಮ್ಮ ಕ್ಯಾಬಿನ್ ಅಲ್ಲಿ ಹೋಗಿ ಕರೀರಿ. ನೀವು ಪಾರ್ಲಿಮೆಂಟ್ ಹೌಸ್ ಅಲ್ಲಿ, ಪಾರ್ಲಿಮೆಂಟ್ ಚೇಂಬರ್, ಸ್ಪೀಕರ್ ಚೇಂಬರ್ ಪ್ರೆಸ್ ಕರೀದಿಲ್ಲ ಯಾಕ? ನೀವು ಹೊರಗೆ ಕರೀತಾರೆ, ಎಲ್ಲಿಯಾದ್ರೂ ಕರೆಯುವಾಗ ಅಲ್ಲಿ ಕರೀತಾರೆ. ನೀವು ವಿಧಾನಸಭೆಯಲ್ಲಿ ಒಳಗೆ ನೀವು ಯಾರು ಪ್ರೆಸ್ ಕರೀದಿಲ್ಲ, ನೀವು ಎಲ್ಲ ಹೊರಗೆ ಕರೀತಾರೆ. ಅದು ಅಧಿಕಾರಿಗಳು ಇಟ್ಟುಕೊಂಡು ನೀವು ಮಾಡೋದು ನೀವು ತಪ್ಪು. ನೀವು ಪಾರ್ಲಿಮೆಂಟ್ ಅಲ್ಲಿ ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಮಾಡುದಿಲ್ಲ, ಚೀಫ್ ಮಿನಿಸ್ಟರ್ ಮಾಡುದಿಲ್ಲ, ಸ್ಪೀಕರ್ ಅವರು ಮಾಡುದಿಲ್ಲ. ನೀವು ಹೊರಗೆ ಪ್ರೆಸ್ ಕ್ಲಬ್ ಅಲ್ಲಿ ಉಂಟು, ಅಥವಾ ನಿಮ್ಮ ಇಲ್ಲಿ ಕೆಳಗೆ ಮಾಡಿ. ನೀವು ಅಧಿಕಾರಿಗಳಿಗೆ ಇಟ್ಕೊಂಡು ಮಾಡೋದು ಅದು ಅಧಿಕೃತ ಆಗ್ತದೆ. ನೀವು ಮತ್ತೆ ನಮ್ಮಲ್ಲಿ ಕರೀಬೇಕಿತ್ತು. ಕೌನ್ಸಿಲ್ ಅಂತ ಹೇಳಿದ್ರೆ ನಾವು ಸಹ ಬಂದೆವು, ಎಲ್ಲರೂ ಬಂದೈತೆ. ಅದಕ್ಕೆ ನಾನು ಹೇಳಿದ್ದು, ಆ ಪ್ರಶ್ನೆಗೆ ನಾನು ಈಗ ಉಚ್ಚಾರಕ್ಕೆ ಎಷ್ಟಲಿಲ್ಲ. ನಾನು ಹೇಳಿದ್ದು, ನೀವು ಪ್ರೆಸ್ ಅಲ್ಲಿ ಹೇಳಿದ ವಿರುದ್ಧವಾಗಿ ಒಬ್ರು ನಿಮ್ಮ ಕೌನ್ಸಿಲರ್ ಒಬ್ಬರು ವಿರುದ್ಧವಾಗಿ ಮಾತಾಡಿದಾರ, ಅದರ ಬಗ್ಗೆ ನಾನು ಹೇಳಿದ್ದು. ಇಲ್ಲಿ ನೀವು ಪ್ರಶ್ನೆ ಇರ್ತದೆ ತಪ್ಪೇನಿಲ್ಲ. ಇಲ್ಲಿ ಹಬ್ಬಕ್ಕೋತ್ಸವ ಆಗಿದೆ, ಅದಕ್ಕೆ ನೀವು ಅಂತ ಹೇಳ್ತೀರಿ. ಅದು ಇಲ್ಲಿ ಮಾಡ್ಲಿಕ್ಕಿಲ್ಲ ಹಬ್ಬಕ್ಕೋತ್ಸವ. ಯಾಕೆ ಮಾಡಿದ್ರು? ನಾವು ಕೆಳಗೆ ಮಾಡಿದ್ದು, ಕೆಳಗೆ ಮಾಡಿದ್ದು, ಕೆಳಗೆ ಮಾಡಿದ್ದು, ಇಲ್ಲಿ ಮಾಡಿಲ್ಲ. ಹಬ್ಬಕ್ಕೋಸ್ಕರ ಅಲ್ಲಿ ಮಾಡಿದ್ದು, ಕೆಳಗೆ ಮಾಡಿದ್ದು, ನೀವು ಕೆಳಗೆ ಮಾಡಿದ್ದು. ನಾನು ಹೇಳುದು ನೀವು ಕೆಳಗೆ ಮಾಡಿದ್ದು, ಇದೇ ವೇದಿಕೆಯಲ್ಲಿ ಮಾಡಿದ್ದಾರೆ, ಕೆಳಗೆ ಮಾಡಿದ್ದು. ಈ ವೇದಿಕೆಯಲ್ಲಿ ಮಾಡಿದ್ದು ನಾನು ಹಬ್ಬಕ್ಕೋಸ್ಕರ ಮೇಲೆ ನಿಂತು ನಿಮ್ಮ ಅಧ್ಯಕ್ಷರೊಟ್ಟಿಗೆ ಮಾಡಿ. ಇಲ್ಲಿ ಮಾಡಬಹುದು, ಇಲ್ಲಿ ಮಾಡಬಹುದು, ಕೆಳಗೆ ಮಾಡಬಹುದು, ಕೆಳಗೆ ಮಾಡಿ. ಇಲ್ಲಿ ನಾವು ಮಾಡಿದ್ದೇವೆ, ಕೆಳಗೆ ಮಾಡಬಹುದು. ದಿನಕರುಲಾಲ್ ಅವರು ಹಬ್ಬಕ್ಕೆ ಉತ್ಸವ ಇಲ್ಲಿ ಮಾಡಲಿಲ್ಲ. ಹಬ್ಬಕ್ಕೆ ಉತ್ಸವ ಮಹಾತ್ಮ ಗಾಂಧಿ ರಂಗಮಂದಿರದಲ್ಲಿ ಮಾಡಿದ್ರು. ಹಬ್ಬಕ್ಕ ಸಮಿತಿ ವತಿಯಿಂದ ಸಂವಿಧಾನ ದಿನದ ಕಾರ್ಯಕ್ರಮವನ್ನು ಇದೇ 3ನೇ ಮಹಡಿಯಲ್ಲಿ ಮಾಡಿದ್ದಾರೆ. ನಾವು ಮೇಲೆ 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 ಕುತ್ಕೊಳ್ಳಿಕ್ಕೆ ಮಾಡಲಿಲ್ಲ. ಯಾರು ಮೇಲೆ ಕುತ್ಕೊಂಡು ಅದು ಹಾಗೆ ಗಣತೆ ಉಂಟು, ನಾವು ಮೇಲೆ ಮಾಡಲಿಲ್ಲ. ಈ ಹಾಲಲ್ಲಿ ಮಾಡಿದ್ದಾರೆ, ಈ ಹಾಲಲ್ಲಿ ಮಾಡಿದ್ದಾರೆ. ಈಗ ಇದನ್ನು ಅವರು ಪ್ರಶ್ನೆ ಮಾಡಿದ್ದಾರೆ. ಯಾಕೆ ಮಹಾತ್ಮ ಗಾಂಧಿ ಇದು ಸಂವಿಧಾನ ದಿನವನ್ನು ಇದು ಹಬ್ಬಕ್ಕ ಸಮಿತಿ ವತಿಯಲ್ಲಿ ಮಾಡಿದ್ದಾರೆ, ಯಾರು ಪರ್ಮಿಷನ್ ಇನ್ನೊಂದು ಸಂಸ್ಥೆ ಮಾಡ್ಲಿಕ್ಕಿಲ್ಲ. ಈಗ ನಾವು ಮಾಡಿದ ತಪ್ಪೆಂದರೆ ಅದು ಸರಿಯಲ್ಲ. ನೀವು ಇಷ್ಟು ತಿಳಿದವರು ಮಾತಾಡಬಾರ್ದು. ನೀವು ಸರ್ಕಾರಿ
ದಿನಕರುಲ್ಲ ನೇತೃತ್ವ ಅದು ಎಲ್ಲಿ ಮಾಡಬಹುದು? ಒಂದು ನಿಮಿಷ ಸರಿಯಲ್ಲ ಸರ್, ಸರ್ಕಾರಿ ಕಚೇರಿಯಲ್ಲಿ ಕಚೇರಿಯಲ್ಲಿ ಅವರು ರವಿ ಅವರು ಇದು ಮಾಡಿದಾರಲ್ಲ, ಯಾವುದು ಹುಟ್ಟುಹಬ್ಬ ಮಾಡಿದಾರಲ್ಲ, ಅದೇಗೆ ಮಾಡಿದರು? ಪ್ರಶ್ನೆ ಕೇಳಬೇಕು. ಕೇಳಬೇಕು ನೀವು. ಯಾಕೆ ಇಷ್ಟು ದಿವಸ ಕೇಳಲಿಲ್ಲ? ನಮ್ಮ ಒಬ್ಬ ಪಕ್ಷದ ಮೆಂಬರ್ ಒಬ್ರು ಹೀಗೀಗೆ ಹೇಳಿದ್ದಾರೆ, ನೀವೊಂದು ಪ್ರೆಸ್ ಹೀಗೆ ಮಾಡುವಾಗ ಅವರ ಮಾತಿಗೆ ಪೂರಕವಾಗಿ ಕೇಳಿದ್ದಾರೆ. ಆದ್ರೆ ನಾನೀಗ ಹೇಳುದು, ನಮ್ಮ ಒಬ್ಬ ಕೌನ್ಸಿಲರ್ ಈ ರೀತಿ ಹೇಳಿದ್ದಾರೆ ಅಂತ ಹೇಳಿದ್ದು ಅವರಿಗೆ ಎಷ್ಟು ಬೇಸರ ಉಂಟು ಅಷ್ಟೇ ಬೇಸರ ನಮಗೆ ಕೂಡ ಉಂಟು. ಅವರು ಹೇಳಿದಷ್ಟು ಬೇಸರ ಅದಕ್ಕೆ ಜಾಸ್ತಿ ನಮಗೂ ಕೂಡ ಉಂಟು. ಆದ್ರೆ ಆ ವಿಷಯದಲ್ಲಿ ನಮ್ಮ ತಕರಾರಿಲ್ಲ. ಯಾಕೆಂದ್ರೆ ಯಾರೇ ಆಗ್ಲಿ ಒಬ್ಬ ವಿರೋಧ ಪಕ್ಷದ ವ್ಯಕ್ತಿಗಳು ಕೂಡ ಈ ರೀತಿ ಒಂದು ಎಂತ ವಾಟ್ಸಪ್ ಅಲ್ಲಿ ಎಂತ ಇದರಲ್ಲಿ ಮತ್ತೆ ರವಿ ಅವರು ಅಲ್ಲ ನೋಡಿ, ಒಂದು ನಿಮಿಷ ದಿನಕರನ್ ಒಂದು ನಿಮಿಷ. ರವಿ ಅವರು ಇದಕ್ಕಿಂತ ಮೊದಲು ಏನೆಲ್ಲ ಮಾಡಿದ್ದಾರೆ, ನನ್ನದೊಂದು ವಿಡಿಯೋ ಮಾಡಿ ಇಡೀ ಎಂತ ಸ್ಟೇಟ್ ಲೆವೆಲ್ ಅಲ್ಲಿ ನಾ ಫೇಮಸ್ ಆಗ್ಲಿಕ್ಕೆ ಕಾರಣ ಅದೇ ಯಾವುದು ನಿಮ್ಮ 9 ಟಿವಿಯಲ್ಲಿ ನಿಮಿಷ ನನ್ನದೆಲ್ಲ ಮಾಡಿದ್ದಾರೆ, ಯಾರದು ಮಾಡದಾದದು. ಆದ್ರೆ ರವಿ ಅವರು ಮಾಡುವುದು ನೋಡಿ, ಅವರಿಗೆ ನಾವು ಯಾವತ್ತು ಅವರೊಂದು ಕುಶಾಲಿಗೆಲ್ಲ ಮಾಡ್ತಾರೆ, ನಾವು ಯಾರು ಅದನ್ನು ತಲೆಗೆ ಹಚ್ಚಲಿಲ್ಲ. ನನ್ನದು ಮಾಡಿದ್ದಾರೆ ಸರ್, ನನ್ನದು ಮಾಡಿದ್ದಾರೆ, ಇದಕ್ಕಿಂತ ಮೊದಲು ಒಂದು ಮಾಡಿದ್ದಾರೆ. ಆದ್ರೆ ಅದನ್ನ ಒಂದು ಕುಶಾಲಿಯಾಗಿ ನಾವು ತಕೊಂಡಿದ್ದಲ್ಲದೆ ಅಷ್ಟು ಸೀರಿಯಸ್ ಆಗಿ ನಾವು ತಗೊಳ್ಳುವುದಿಲ್ಲ. ಅಧ್ಯಕ್ಷರೇ, ಕುಶಾಲಿಗೆ ಮಾಡಿದ ಅದನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳುದಿಲ್ಲ ಅಂತ ಹೇಳಿದ್ರು. ಮಾನ್ಯ ಅಧ್ಯಕ್ಷರೇ, ನನ್ನ ಒಂದೇ ಒಂದು ಪ್ರಶ್ನೆ, ನೀವು 3 ನಾಮ ಹಾಕಿದ ಆಡಳಿತ ಮಾಡಿ ತುಂಬಿಕೊಳ್ಳಿ, ನೀವು 3 ನಾಮ ಹಾಕಿ ಆಡಳಿತ ಮಾಡಿದ್ದೀರಾ? ಹೇಳಿ, ಆ ರೀತಿ ಹೇಳಿದ್ರೆ 100ಕ್ಕೆ 100 ತಪ್ಪದು, ಅದರಲ್ಲಿ ಮಾತಿಲ್ಲ. 100ಕ್ಕೆ 100 ತಪ್ಪೆ, ಆ ರೀತಿ ಹೇಳ್ಬಾರ್ದು. ಯಾಕೆಂದ್ರೆ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹಿರಿಯರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷ ಒಂದು ಆಡಳಿತ ಕೇಳ್ಬೋದು ಅಷ್ಟೇ, ಅದನ್ನು ಮುಂದಕ್ಕೆ ಕೊಂಡೋಗೋದು ಬೇಡ. ಇದೇ ಉತ್ತರ ನಮಗೆ ಬೇಕಾಗಿದ್ದು. ಆದ್ದರಿಂದ ನಗರಸಭೆಗೆ ಹೇಳಿದವರು 3 ನಾಮ ಆಗಿದ್ದು ಏನು ಕೆಲಸ ಮಾಡಿಲ್ಲ ಅಂತೆ ನೀವು ಒಪ್ತೀರಾ? ಯಾಕೆ ನಾವು ಒಪ್ಪುದೇ ಇಲ್ಲ. ಮತ್ತು ಅವರು ಅದನ್ನು ನೀವು ಎಲ್ಲಿ ಹೇಳಿದ ಅವ್ರು ಎಲ್ಲಿ ಹೇಳಿದ ತಪ್ಪೇ ಅದು. ಹೌದು, ನಿಮಗೆ ಅವರನ್ನು ಮಾತ್ರ ಕಾಣುವುದಲ್ಲ, ಅವರನ್ನು ಮಾತ್ರ ಕಾಣುವುದು. ಇದೇ ಈ ಸಭೆಯಲ್ಲಿ ಎಷ್ಟೋ ಜನ ನಗರಸಭೆಯ ವಿರುದ್ಧ ಎಷ್ಟು ಜನ ಗೇಟಲ್ಲಿಂದ ಮಾತಾಡ್ತಾರಲ್ಲ, ಅದು ನೀವು ಕೇಳುವುದಿಲ್ವಾ? ಸದಸ್ಯರು ಮಾತನಾಡುವುದು ಬೇರೆ, ಗೇಟಲ್ಲಿ ಮಾತಾಡುವುದು ಬೇರೆ. ನಮ್ಮ ರವಿ ಗಟ್ಟಿಯವರು ಅವರಿಗೆ ಇಂಥ ಕೆಲಸ ತುಂಬ ಜಾಸ್ತಿ ಮಾಡ್ತಾ ಇತ್ತು. ಅವರು ಸತ್ಯಕ್ಕೆ ಮಾಡುವುದಾ, ಕುಶಾಲಿಗೆ ಮಾಡುವುದಾ, ಮತ್ತು ಅದು ಅವರು ಹೇಳ್ತಾ ಇದ್ದೆ, ನಗರಸಭೆಯನ್ನು ಹಾಗೆ ನಾವು ನಗರಸಭೆ ಸದಸ್ಯರಾಗಿ ಎಲ್ಲಿ ಕೂಡ ಇರಬಾರ್ದು. ನಾವು ನಗರಸಭೆಯನ್ನು ಎಲ್ಲಿ ಹೋಗಿ ಹೊರಗೆ ಬಿಟ್ಟು ಕೊಟ್ಟರೆ ನಮಗೆ ಎಂತ ವ್ಯಾಲ್ಯೂ ಉಂಟು, ಜನರು ನಮ್ಮನ್ನು ಎಂತ ತಿಳಿತಾರೆ, ಅದನ್ನು ನಾವು ಕೂಡ ಅರ್ಥ ಮಾಡಬೇಕಾಗ್ತದೆ. ಅದು ಹೇಳು ದಿನಕ್ಕೆ ನಮ್ಮಲ್ಲಿ 3.5 ಕೋಟಿ ಲಾಸ್ ಆಯ್ತು. ರೋಡ್ ಕೇಳ್ತಾರೆ ಎಂತ ಕೋಟಿ ಎಂತ ಲಾಸ್ ಆಗಿದೆ, ಎಂತ ಲಾಸ್ ಆಗಲಿ, ಇಲ್ಲಿ ಯಾರು ಹಗರಣ ಮಾಡಲಿಲ್ಲ. ನಮ್ಮಲ್ಲಿ ಎಷ್ಟು ಲಾಸ್ ಆಯ್ತು ನಗರಸಭೆ ವ್ಯಾಪ್ತಿಯ ಭಗವತಿ ದೇವಸ್ಥಾನದ ಬಳಿ ಇರುವ ಸರ್ವೆ ನಂಬರ್ 39ರ ಸ್ಥಳದಲ್ಲಿ ಸರ್ವೆ ಮಾಡಿ ಹೆಲ್ತ್ ಕ್ಲಬ್ಬಿಗೆ ನಾನು ಇದಕ್ಕಿಂತ ಮೊದಲು 4-5 ಸಲ ನಾನು ಈ ಸಬ್ಜೆಕ್ಟ್ ಅನ್ನು ತೆಗೆದಿದ್ದೇನೆ. ನಮ್ಮ ನಗರಸಭೆಯ ಜಾಗವನ್ನು ಪ್ರವೇಶನವರು ಒಳಗೆ ಹಾಕಿದ್ದಾರೆ. ನಮಗೆ ಅದು ಅಂಗನವಾಡಿಗೆ ಒಂದು 14 ಫೈನಾನ್ಸ್ ಅಲ್ಲಿ ಒಂದು ಅಂಗನವಾಡಿಗೆ 4,85,000 ಬಂದಿತ್ತು, ಅನುದಾನ ಬಂದಿತ್ತು. ನಾನು ಕೌನ್ಸಿಲರ್ಗೆ ಬರುವ ಮೊದಲ ನಿರ್ಣಯ ಆಗಿತ್ತು, ಅದು ನಾವು ವಿನ್ ಆದ ಮೇಲೆ ಬಂದಿದೆ. ಅಲ್ಲಿ ನಾವು ಬಿಲ್ಡಿಂಗ್ ಕಟ್ಟುವಾಗ ಅಲ್ಲಿ ಪಬ್ಲಿಕ್ ಅವನು ಪ್ರವೇಶ ಅಂತ ಹೇಳುವ ಬಿಡ್ಲಿಲ್ಲ. ನಾನು ಕೇಳಿದ್ದು ನಮ್ಮ ವಾರ್ಡಿಗೆ ಸಂಬಂಧಪಟ್ಟದ್ದು, ನಾನು ಕೇಳಿದ್ದು ಯಾರು ಇದಕ್ಕೆ ಈಗ ಈ ಸಬ್ಜೆಕ್ಟಿಗೆ ಯಾರು ಕೊಟ್ಟಿದ್ದಾರೆ ಮಾಹಿತಿ ಒಂದು ನಿಮಗೆ ಸರ್ವೆ ಮಾಡಲಿಕ್ಕೆ. ಯಾಕೆಂತ ಹೇಳಿದ್ರೆ ನಾನು 3-4 ತಿಂಗಳಿಂದ ನಾನು ಇದಕ್ಕೆ ಮೊದಲು ಮಾತಾಡಿದ್ದೇನೆ. ನಾನು ತುಳಸಿ ಹತ್ರ ಮಾತಾಡಿದಕ್ಕೆ ಅವ್ರು ಹೇಳಿದ್ರು ಅದರದ್ದು ಏನು ಅದರದ್ದು ಫೈಲೇ ಕಾಣುವುದಿಲ್ಲ ಅಂತೇಳಿ. ಈಗ ಎಲ್ಲಿಂದ ಬಂತು ಈ ಫೈಲು? ಅಧ್ಯಕ್ಷರು ಮತ್ತು ಕಮಿಷನರ್ ನಮ್ಗೆ ಇದರದ್ದು ಮಾಹಿತಿ ಕೊಡಬೇಕು.
ನೀವು ನನಗೆ ಇದಕ್ಕೆ ಯಾರು ಕೊಟ್ಟದಂತ ಮಾಹಿತಿ ಕೊಡಬೇಕು. ಯಾಕೆಂತ ಹೇಳಿದರೆ ನಾನು ಕೌನ್ಸಿಲರ್ ಆಗಿ ಒಬ್ಬ ಮೆಂಬರ್ ಆಗಿ ಎಷ್ಟೋ ಸಲ ಈ ಮೀಟಿಂಗ್ ಅಲ್ಲಿ ಹೋರಾಡಿದ್ದೇನೆ. ನಮ್ಮ ಚಿತ್ರಗಳ ಅಧ್ಯಕ್ಷರು ಅಯ್ಯಬು ಇರುವಾಗ ನಾನು ತುಂಬಾ ಸಲ ಇದರ ವಿಷಯದಲ್ಲಿ ಮಾತಾಡಿದ್ದೇನೆ. ಯಾಕೆಂತ ಹೇಳಿದ್ರೆ ಅನುದಾನ ಬಂದಿತ್ತು 4,85,000 ರೂಪಾಯಿ. ನಮ್ಗೆ ಅಂಗನವಾಡಿ ಬೇಕಿತ್ತಲ್ಲಿ, ಅಲ್ಲಿ ಕಟ್ಟಲಿಕ್ಕೆ ಬಿಡ್ಲಿಲ್ಲ. ಇದೇ ಈಸು ಕಾಂಟ್ರಾಕ್ಟ್ನವರಿಗೆ ಟೆಂಡರ್ ಆಗಿ ಅಲ್ಲಿ ಜಲ್ಲಿ ಹಾಕಿದ್ರು, ಅದನ್ನು ಅವರು ಬಿಡ್ಲಿಲ್ಲ, ಅವ್ರು ತೆಗೆದುಕೊಂಡು ಬೇರೆ ಕಡೆ ಹಾಕಿದ್ದಾರೆ. ಅದೇ ಫಂಡ್ ಅನ್ನು ಈಗ ಬಾಜಿಲ್ನವರ ವಾರ್ಡಲ್ಲಿ ಅಂಗನವಾಡಿ ಆಗಿರ್ಬೋದು ನಾನು ನೆನೆಸ್ತೇನೆ, ಯಾಕೆಂದ್ರೆ ನನಗೆ ಮಾಹಿತಿ ಆಗಿ ಉಂಟು. ನಾನು ಕೇಳುದು, ಅವತ್ತು ನಾನು ಮೆಂಬರ್ ಆಗಿದ್ದಾಗ ಏನು ಮಾಡ್ಲಿಕ್ಕೆ ಈಗ ಹೇಗೆ ಬಂತು, ಯಾರು ಕೊಟ್ಟದ್ದು? ನಮಗೆ ಏನಾಯ್ತು ಅಂತ ಹೇಳಿದ್ರೆ, ನಮ್ಮ ಕ್ಲಿನಿಕ್ಗೆ ಸಂಬಂಧಪಟ್ಟ ಹಾಗೆ ನಮಗೆ TH ಅವರು ಸಹ ನಮ್ಮದು ಭೇಟಿಯಾಗಲಿಕ್ಕೆ ಬಂದಿದ್ರು. ಒಂದು ಜಾಗ ತೋರಿಸಿ, ಒಂದು ನಮಗೆ ಬಿಲ್ಡಿಂಗ್ ಬೇಕು ಅಂತೇಳಿ. ಈ ಟೈಮಲ್ಲಿ ನಮಗೆ ಏನಾಯಿತು ಅಂತ ಹೇಳಿದರೆ, ಇಲ್ಲಿ ಒಂದು ಸ್ಥಳ ಉಂಟು, ನಮ್ಮದು ಸರ್ಕಾರಿ ಸ್ಥಳ. ಅದು ಲಾಸ್ಟ್ ಟೈಮ್ ಸಹ ನಾವು ಅದನ್ನು ನಮ್ಮ ಸೂಪರ್ಗೆ ತೊಗೊಳ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದೇವೆ. ಅದು ಆಗಲಿಲ್ಲ ಅಂತೇಳಿ ನನ್ನ ಗಮನಕ್ಕೆ ಬಂತು. ಅದಕ್ಕೆ ನಾವೆಂತ ಮಾಡಿದ ಅಲ್ಲಿ ಹೋಗಿ ನಾನು ಡಾಕ್ಯುಮೆಂಟ್ ಸಹ ಕೇಳಿದ್ದೇನೆ ಅವ್ರ ಹತ್ರ, ಡಾಕ್ಯುಮೆಂಟ್ ಕೊಡಿ ನಿಮ್ಮದು ಅಂತ. ಅವ್ರು ಡಾಕ್ಯುಮೆಂಟ್ ಕೊಡಲಿಲ್ಲ. ನಾವೀಗ ಸರ್ವೆಗೆ ಹಾಕಬೇಕು ಅಂತೇಳಿ ಸರ್ವೆ ಹಾಕಿದ ನಂತರನೇ ಅದು ತೀರ್ಮಾನ ಮಾಡುವ ಯಾರದ್ದು ಜಾಗ ಅಂತ ಹೇಳ್ಕೊಂಡು ಅಂತೇಳಿ ಸರ್ವೆಗೆ ಹಾಕಿದ್ದು. ಸರ್ವೆಯಲ್ಲಿ ಯಾವುದು ಬರ್ತದ, ಯಾರ ಹೆಸರಿಗೆ ಅಂತ ಬರ್ತದ, ಮತ್ತೆ ಅದು ನಾವು ಕ್ರಮವನ್ನು ಸಾಮಾನ್ಯ ಸಭೆ ಮಂಡನೆ ಮಾಡಿ ನಾವು ತೀರ್ಮಾನ ತಗೊಳ್ಬೋದು. ಅಲ್ಲ ಸರ್, ನೀವು ನಮ್ಗೆ ಒಂದು ಹೇಳ್ಬೋದು, ನೀವು ಆ ಜಾಗದ ವಿಷಯದಲ್ಲಿ ಹೇಳುವಾಗ ನಮ್ಗೆ ಒಂದು ಮಾಹಿತಿ ಕೊಡ್ಬೇಕಲ್ಲ. ನಾನು ಮೆಂಬರ್ ಸದಸ್ಯನಲ್ಲ. ನೋಡಿ, ಅವತ್ತು ನಾ ತುಳಸಿ ಅವ್ರ ಹತ್ರ ಎಷ್ಟು ಸಲ ಇಲ್ಲಿ ಮೀಟಿಂಗ್ ಅಲ್ಲಿ ಕೇಳಿದ್ದೇನೆ, ಅವ್ರು ಫೈಲ್ ಇಲ್ಲ ಅಂತ ಹೇಳಿದ್ರು. ಆ ಜಾಗ ತೋರಿಸಲಿಕ್ಕೆ ಫೈಲ್ ಇಲ್ಲ. ಒಂದು ನಿಮಿಷ ಹೇಳ್ತುಕೊಳ್ಳಿ. ಇದು ಸರ್ವೆ ನಂಬರ್ ಅನ್ನ ನಾನು ದಿಶಾಂಕಲ್ಲಿ ತೆಗೆದು ನಾನೇ ಅದನ್ನು ನೋಡಿ, ನನಗೆ ಯಾರು ಕೊಡ್ಲಿಲ್ಲ, ಫೈಲು ಕೊಡ್ಲಿಲ್ಲ. ನಿಮ್ಗೆ ಇದು ಕಳೆದ ಮೀಟಿಂಗೇ ಬಂದಿದ್ದು, ಇದು ಇವತ್ತು ಮೀಟಿಂಗ್ ಅಲ್ಲ. ನೀವು ಕಳೆದ ಮೀಟಿಂಗ್ಗೆ ನಾವು ಅದನ್ನು ಮಂಡಿಸಿದ್ದೇವೆ. ಅವತ್ತು ಹೇಳಿದ್ದು ಅದರದ್ದು ಮಾಹಿತಿ ನೀವು ಕರೆಕ್ಟ್ ಕೊಡ್ಲಿಲ್ಲಲ್ಲ. ಈಗ ಎಲ್ಲಿಂದ ಬಂತು ನಾನು ಕೇಳುದು, ಅಜೆಂಡಾದಲ್ಲಿ ಇಟ್ಟಿದ್ದೇವೆ ನಾವು ಅದನ್ನು. ನಾನು ಚರ್ಚೆ ಮಾಡ್ಲಿಕ್ಕೆ ಬಿಡ್ಲಿಲ್ವಾ? ನೀವಂತಲ್ಲ, ಈಗ ನಾವು ಅಲ್ಲಿ ಅಜೆಂಡಾದಲ್ಲಿ ಲಾಸ್ಟ್ ಟೈಮ್ ಇಟ್ಟಿದ್ದೇವೆ. ಸ್ಥಿರೀಕರಣಕ್ಕೆ ಈ ಸಲಕ್ಕೆ ಬಂದಿರೋದು ಅದು. ನೀವು ಲಾಸ್ಟ್ ಟೈಮೇ ಕೇಳಿಲ್ಲ ಅದನ್ನ. ಈಗ ಇಷ್ಟು ದಿನ ಆಯ್ತು. ಈಗ ನಾವು ಏನಾಗುತ್ತೆ ಅಂತ, ಈಗ ನಿಮ್ಮ ನಿಮ್ಮ ವಾರ್ಡಿಗೆ ನಿಮ್ಮ ಸ್ಥಳ ನಿಮ್ಮ ವಾರ್ಡಿಗೆ ಸಂಬಂಧಪಟ್ಟದ್ದು ಈಗ ನಾವು ಸರ್ವೆ ಮಾಡುವಾಗ ನಿಮ್ಮ ಗಮನಕ್ಕೆ ತಂದೆ ತರ್ತೇವೆ ಅಲ್ವಾ ನಾವು? ಹೌದು ಸರ್. ಲಾಸ್ಟ್ ಟೈಮ್ ವಾಣಿ ಮೇಡಮ್ ಕಮಿಷನರ್ ಇರುವಾಗ ನಮ್ಗೆ ಇವರು ಬಂದು 5 ಸೆನ್ಸ್ ನಮ್ಮ ನಗರಸಭೆಗೆ ಆಗಿದೆ. ಅದರ ಮಾಹಿತಿ ಹೇಳಿ ನಮ್ಗೆ. ಸದಾ ಅವರು ಇದ್ದಾರಲ್ಲ, ಇಂಜಿನಿಯರ್ ಇದ್ದಾರಲ್ಲ, ಅವರು ಅದು ಏನಾಗಿದೆ ಅಂತ ಹೇಳಿ. ಆಯ್ತು, ಈಗ ನಿಮ್ಮ ವಾರ್ಡಿಗೆ ನಾನು ತರಬೇಕಿತ್ತು. ಓಕೆ, ಈಗ ಮುಂದೆ ಸರ್ವೆ ಆಗುವಾಗ ನಿಮ್ಮ ಗಮನಕ್ಕೆ ತರ್ತೇವೆ. ಅದನ್ನು ಸರ್ವೆ ಮಾಡ್ಲಿಕ್ಕೆ ಸಹ ಇದೆ. ಮತ್ತು ನಮ್ಮ ನಗರಸಭೆ ಸುಪರ್ದಿ ತಗೊಳ್ಳಿಕ್ಕೆ ಅದನ್ನು ನಾವು ಮಾಡ್ತಿರೋದು. ಮತ್ತೆ ಯಾವ ಇದೆ ಉದ್ದೇಶಕ್ಕೆ ಅಂತ ಹೇಳಿ ಮತ್ತೆ ನಾವು ಚರ್ಚೆ ಮಾಡಿ ಅದು ನಮ್ದು ಟೋಟಲಿ 13 ಸೆನ್ಸ್ ಜಾಗ ಉಂಟು. ನಮ್ಗೆ ಅವತ್ತು ಬಂದು AC ಅವರು ಬಂದು ಸರ್ವೆ ಮಾಡಿ ಕೊಟ್ಟದ್ದು, ನಮ್ಗೆ ನಕ್ಷೆ ಮಾಡಿ ಕೊಟ್ಟಿದ್ದಾರೆ. ಅವ್ರ ಹತ್ರ ಕೇಳಿ, ಅವ್ರು ನಮ್ಗೆ ಮಾಹಿತಿ ಹೇಳಿ, ಸದಸ್ಯರಿಗೆ ಗೊತ್ತಾಗ್ಬೇಕಲ್ಲ. 5 ಸೆನ್ಸ್ ಅವ್ರು ನಮ್ಗೆ ಕೊಟ್ಟಿದ್ದಾರಲ್ಲ, ಅವ್ರು ಹೇಳಿ. ಅದು ಹೇಳಿ 5 ಸೆನ್ಸ್ ರಿಸರ್ವ್ ಮಾಡಿದ್ರು AC ಅವರು. ಬಟ್ ನಮ್ಮ ಸೂಪರ್ಗೆ ಅಂದರೆ ಸರ್ವೆ ಮಾಡಿ ಮಾರ್ಕ್ ಮಾಡಲಿಕ್ಕೆ ಆಗಲಿಲ್ಲ. ಅದು ಅವ್ರು RTCಯಲ್ಲಿ ಎಂಟ್ರಿ ನಮ್ಮ ಹೆಸರಿಗೆ ಬರೆದು ಕೊಟ್ಟಿದ್ದಾರೆ. ಏನಾಯ್ತು ಮಾರ್ಕ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಏನಾದ್ರು ಕೋರ್ಟಿಗೆ ಹೋದ್ರು? ಇಲ್ಲ, ಅದರ ಮಾಹಿತಿ ಇಲ್ಲ. ಇಲ್ಲ, ಅವರು ಕೋರ್ಟಿಗೆ ಹೋಗಲಿಲ್ಲ. ನಾನು ಹೇಳಿದ್ದು ಅದು ಕೋರ್ಟಿಗೆ, ಅದು ವ್ಯಾಲ್ಯೂಬಲ್ ಜಾಗ. ಅದು ಸೆನ್ಸಿಗೆ 15 ಲಕ್ಷ ಉಂಟು. ಮೈನ್ ರೋಡ್ ಅಲ್ಲಿ ಇರೋದು, ದರ್ಗದ ಆಪೋಸಿಟ್ ಅಲ್ಲಿ ಇರೋದು. ಅದಕ್ಕೆ ಅವನು ಎಂತ ಪ್ರೂಫ್ ಇಲ್ಲ, ಎಂತ ಕಟ್ಟಿದ್ದಾನೆ, ಎಂತ ಉಂಟು, ಏನ್ ರಿಸಿಪ್ಟ್ ಇಲ್ಲಲ್ಲ. ಹೌದೌದು, ಅದು ಸರ್ಕಾರಿ ಜಾಗ. ಮತ್ತೆ ಏನಂತಾರೆ, ಅವರು ಹಕ್ಕುಪತ್ರಕ್ಕೆ ಅಪ್ಲೈ ಮುಂಚೆ ಮಾಡಿದ್ರಂತೆ. ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಲಿಕ್ಕೆ ಹಕ್ಕುಪತ್ರದಲ್ಲಿ ಅವಕಾಶ ಸಹ ಇಲ್ಲ. ಅದು ಸ್ಟಿಲ್ ಸರ್ಕಾರಿ ಜಾಗ ಅಂತಾನೆ ನಮಗೆ ಮೇಲ್ನೋಟ ಕಂಡು ಬರ್ತದೆ. ಈಗ ದಿಶಾಂಕಲಿ ಸಹ ನೋಡುವಾಗ ಅದೇ ತಿರಿ ಬರ್ತಾ ಉಂಟು. ಮತ್ತೆ ಅದರ ಪಕ್ಕ ಸಹ ಅವರ ಯಾರ ಹೇಮಾವತಿ ಅವರ ತಾಯಿ ಹೆಸರಲ್ಲಿ ಸಹ ಕಂಡು ಬರ್ತಾ ಉಂಟು. ಅದೇ ಆ ಜಾಗ ಸರ್ಕಾರದ್ದೇ. ಅದರಿಂದಾಗಿ ನಾವು ತಗೊಳ್ಳಿಕ್ಕೆ ಬರೋದಿಲ್ಲ. ನಮ್ಮ ಸರ್ಕಾರಿ ಜಾಗ ಎಷ್ಟು ಉಂಟು, ಆ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಿದ್ದಾರೆ, ಅದು ಸರ್ಕಾರಿ ಜಾಗ ಅಂತಾನೆ ನಮಗೆ ಮೇಲ್ನೋಟ ಕಂಡು ಬಂದಿರೋದ್ರಿಂದಾಗಿ ಸರ್ವೆ ಮಾಡಿ ಗಡಿ ಗುರುತಿ ಹಾಕಬೇಕು. ಅದಕ್ಕೋಸ್ಕರ ನಾವು ಸರ್ವೆಗೆ ಅಂತಲೇ ಹಾಕಿದ್ದು. ಆ ರಾಜಕಾಲುವೆದ ಡಿಜಿಟಲ್ ಸರ್ವೆ ಮಾಡುವಾಗ ಇದನ್ನು ಸಹ ನಾವು ಸರ್ವೆ ಮಾಡ್ತೇವೆ ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಸರ್, ಇನ್ನೊಂದು ಇವಾಗ ಹೇಳಿದೆ, ಅದನ್ನು ಏನಾದರೂ ಒಂದು ಮಾಡಿ ಯಾರಿಗಾದ್ರೂ ಕೊಡಿ ಅಂತ ಹೇಳಿ. ಖಾಲಿ ಗಾಂಜಾದವರು ಬಂದದ್ರ ಮೇಲೆ ಇರೋದು, ಅದು ಅಡ್ಡ ಆಗಿದೆ. ಲಾಸ್ಟ್ ಟೈಮ್ ಮೊನ್ನೊಂದು ನಮ್ಮ ಸದಸ್ಯರು ಯಾರೊಂದು ವಿಡಿಯೋ ಹಾಕಿದ್ರು, ಅದರ ವಿಷಯದಲ್ಲಿ ಹಾಕಿದ್ದಕ್ಕೆ ನಮ್ಮ ನಗರಸಭೆ ಪೌರ ಕಾರ್ಮಿಕರು ಹೋಗಿ ಕ್ಲೀನ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಅದು ಗಾಂಜಾದ ಅಡ್ಡ ಆಗಿದೆ. ಹೊಸ ಬಿಲ್ಡಿಂಗ್ ಯಾಕೆ ಹಾಗೆ ಬಿಟ್ಟದ್ದು? ನಾನು ಹೇಳಿದ ನಮ್ಮ ನಗರಸಭೆಗೆ ಬರೋದು ವರಮಾನ ಅಲ್ಲ. ಅದು ಏನಾದ್ರೂ ನೋಡಿ ಪರಿಶೀಲನೆ ಮಾಡಿ. ಅವತ್ತೇ ನಾನು ಹೇಳಿದ್ದೇನೆ, ಮೊನ್ನೆ ಉರುಸಾಯ್ತು, ಅದಕ್ಕಿಂತ ಮೊದಲ ಉರುಸಿಗೆ ನಾವಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮೇಲೆ ಕೂತ್ಕೊಳ್ಳಿಕ್ಕೆ CC ಕ್ಯಾಮರಾ ಇಡಲಿಕ್ಕೆ ನಾವು ಜಾಗ ಮಾಡಿಕೊಟ್ಟದ್ದು. ಈಗ ಸಹ ಬಂದಲ್ಲಿ ಉಂಟು. ದಯಮಾಡಿ ಯಾರಿಗಾದ್ರೂ ಒಂದು ಪರಿಶೀಲನೆ ಮಾಡಿ ಬಾಡಿಗೆ ರೆಂಟಿಗೆ ಕೊಡಿಯೋದು. ಓಕೆ, ಅದಕ್ಕೆ ಕ್ರಮ ತಗೊಳ್ತೇವೆ. ಒಂದು ಲೆಟರ್ ಕೊಟ್ಟಿದ್ದಾರೆ, ಅವರಿಗೆ ಆರೋಗ್ಯ ಸಮಸ್ಯೆ ಇದ್ದರಿಂದಾಗಿ ಹಾಜರಾಗಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ. ಅದನ್ನು ನಾವು ಅನುಮೋದನೆ ಮಾಡ್ತಾ ಇದ್ದೇವೆ.
ಮತ್ತು ಈಗ ಅರ್ಜಿಗಳು, ಈಗ ಹಿಂದೆ ನಾವು ಅಜೆಂಡಾಗೆ ಹೋಗೋ ಮುಂಚೆ ಕೆಲವು ಅರ್ಜಿಗಳು ಸರ್ಕ್ಯುಲರಲ್ಲಿ ಇರ್ತವೆ, ಅದನ್ನೆಲ್ಲ ಓದ್ತಾ ಇದ್ದೇವೆ. ಈಗ ನವೋದಯ ಫ್ರೆಂಡ್ಸ್ ಸರ್ಕಲ್, ತೊಕ್ಕಟ್ಟು ಒಳಪೇಟೆ ಓವರ್ ಬ್ರಿಡ್ಜ್ ಬಳಿಯ ಪಾರ್ಕ್ನಲ್ಲಿ ಅಪಾಯಕಾರಿ ಮುರಿದು ಬೀಳುವ ಸ್ಥಿತಿಯಲ್ಲಿರುವ ಮರದ ಕೊಂಬೆಯನ್ನು ಕಡಿದು ತೆಗೆಯುವ ಬಗ್ಗೆ ಅದೀಗ ಫಾರೆಸ್ಟ್ ಇಲಾಖೆಯವರು ಬಂದಾಗ ಅವರಿಗೆ ಅದನ್ನು ನಾವು ಈಗ ಲೆಟ್ರ್ ಮಾಡಿ ಅದನ್ನು ಕೊಟ್ಟಿದ್ದೇವೆ. ಈಗ ಅದನ್ನು ಅವರ ಕ್ರಮ ತಗೊಳ್ತಾರೆ. ಈಗ ನವೋದಯ ಫ್ರೆಂಡ್ಸ್ ಸರ್ಕಲ್ ಆ ಏರಿಯಾದ ಮೆಂಬರ್ ಯಾರು? ಅವರು ನಮಗೆ ಅಲ್ಲ, ಗೀತಾಬಾಯಿ ಅವರು ಹೇಳಿದ್ರು, ಆದರೆ ಅವರು ಅವರೇ ಫಾರೆಸ್ಟ್ ಅವರು ಇಲಾಖೆ ತೆಗೆದ್ರೆ ಅದು ಒಳ್ಳೇದು. ಯಾಕೆಂದ್ರೆ ಮತ್ತೆ ನಾವು ಹಲಸಿನ ಮರ ಒಂದುಂಟು, ಹಲಸಿನ ಮರ ತೆಗಿಲಿಕ್ಕೆ ಬರುವುದಿಲ್ಲ, ಯಾಕೆಂದ್ರೆ ಅದು ಒಳ್ಳೆಯದಲ್ಲಿದೆ, ಇದಲ್ಲಿದ್ದರೆ ಮಾತ್ರ ಅದು ನೋಡಿ. ಮತ್ತು ರಾಜಕಾಲುವೆ ಉಳಿಸಿ ಹೋರಾಟ ಸಮಿತಿ ಇವರು ಸಾರ್ವಜನಿಕರು ಉಳ್ಳಾಲ ಬೈಲ್ ಸುಂದರಬಾಗು ಅಕ್ಕರೆಕೆರೆ ಇವರು ನಮಗೊಂದು ಅರ್ಜಿ ಕೊಟ್ಟಿದ್ದಾರೆ. ಅದರಲ್ಲಿ ಅವರು ನಮ್ಮ ರಾಜಕಾಲುವೆ ಬಗ್ಗೆ ಸರ್ವೆ ಮಾಡಿಸಬೇಕು ಅಂತೇಳಿ ಕೊಟ್ಟಿದ್ದಾರೆ. ಇದು ಈಗಾಗಲೇ ನಾವು ಕಳೆದ ಮೀಟಿಂಗಲ್ಲಿ ಸಹ ಹೇಳಿದ್ದೇವೆ, ಸರ್ವೆಗೆ ಹಾಕಿದ್ದೇವೆ. ಈಗ ಸರ್ವೆ ಸಹ ಬಂದು ಎಸ್ಟಿಮೇಟ್ ಸಹ ನಾವು ಕೇಳಿದ್ದೇವೆ ಡಿಜಿಟಲ್ ಸರ್ವೆಗೆ. ಒಂದು ಅವರು ನೋಡಿ ಹೋಗಿದ್ದಾರೆ. ಎಲ್ಲಿಂದ ಅಂತ ಹೇಳಿದರೆ ನಮ್ಮ ಅನಿಲ್ ಕಾಂಪೌಂಡಿಂದ ಪಾಂಡೇಲ್ ಪಕ್ಕ ತನಕ ನಾವು ತೋರಿಸಿದ್ದೇವೆ. ಅಲ್ಲಿಂದ ಒಂದು 2 ರಿಂದ 3 ಕಿಲೋಮೀಟರ್ ಆಗ್ತದೆ. ಅದಕ್ಕೆ ಅವರು ಎಸ್ಟಿಮೇಟ್ ಮಾಡಿ ಕೊಟ್ಟ ನಂತರ ಅದನ್ನು ಸಹ ವೆಚ್ಚವನ್ನು ಸಹ ನಾವೇ ಭರಿಸ್ತೇವೆ ನಗರಸಭೆಯಿಂದನೇ. ಅದು ಸ್ಯಾಟಲೈಟ್ ಥ್ರೂ ಏನು ಪಕ್ಕ ನಮಗೆ ಗಡಿ ಗುರುತು ಹಾಕಿ ಅವರು 20 ಫೀಟಿಗೆ ನಾವು ಎಷ್ಟು ಫೀಟ್ ನಮಗೆ FML ಸಿಗ್ತದೆ ಅದನ್ನು ನೋಡಿ ಇದು ಅಳತೆಗೆ ಅವರು ನಾವು ಸರ್ವೆ ಮಾಡಿ ಸ್ಕೆಚ್ ಸಮೇತ ಕೊಡ್ತಾರೆ. ಮತ್ತೆ ನಾವು ಅದು ಒತ್ತುವರಿಗೆ ಸಂಬಂಧಪಟ್ಟಾಗ ಮತ್ತೆ ನಾವು ಏನು ಅಂತೇಳಿ ಸಮಸ್ಯೆ ಚರ್ಚಿಸಿ ತೀರ್ಮಾನ ಮಾಡಬಹುದು ಆಗುತ್ತೆ. ಈಗ ಅದು ಸಹ ಇನ್ನು 1 ವಾರದಲ್ಲಿ ಒಂದು ವಾರದಲ್ಲಿ ಆಗ್ತದೆ, ಸರ್ವೆ ಆಗ್ತದೆ. ಇನ್ನೊಂದು ಅದು ರಾಜಕಾಲುವೆದು ಡಿಜಿಟಲ್ ಸರ್ವೆ, ಅದು ಇಲ್ಲಿದ್ದು ಮಾತ್ರ ಅಲ್ಲ, ರಾಜಕಾಲುವೆ ಈ ಒಂದು ನಮ್ಮ ಇಲ್ಲಿದ್ದು ಮಾತ್ರ ಅಲ್ಲ, ಪೆರಮನೂರು ಸಹ ಒಂದು ಬರ್ತದೆ. ಆ ಎರಡನ್ನು ಸಹ ನಾವು ಸರ್ವೆ ಮಾಡಿಸ್ತೇವೆ. ಸರ್ವೆ ಮಾಡಿ ಯಾರು ಅತಿಕ್ರಮಣ ಬರ್ತದೆ ಮತ್ತೆ ಅದನ್ನು ಹೇಗೆ ತೆರವುಗೊಳಿಸೋದು ಮತ್ತೆ ಮುಂದೆ ಕ್ರಮ ತಗೊಳ್ಳಬೇಕು. ಸರ್ ಅದಕ್ಕೆ ಸರ್ವೆ ಅವರಿಗೆ ದುಡ್ಡು ನಮ್ಮ ನಗರಸಭೆ ವತಿಯಿಂದ ಕೊಡೋದು? ಅಂದ್ರೆ ಅದು ಡಿಜಿಟಲ್ ಸರ್ವೆ. ಈಗ ನಾರ್ಮಲ್ ಸರ್ವೆಗೆ ನಾವು ಕೊಡಬೇಕಂತ ಇಲ್ಲ, ಅಂದ್ರೆ ಅದಕ್ಕೆ ಅವರು ಸ್ಯಾಟಲೈಟ್ ಇಂದ ಮಾಡ್ಬೇಕಂತಿಲ್ಲ. ಆದ್ರೆ ಅದಕ್ಕೆ ಡಿಜಿಟಲ್ ಸರ್ವೆ ಮಾಡಬೇಕಾದ್ರೆ ತುಂಬಾ ಎಕ್ಸ್ಪೆನ್ಸಿವ್, ಅದು ನಾವು ಅದಕ್ಕೆ ಬೇರೆ ಮಾಡಬೇಕಾಗ್ತದೆ. ಅದಕ್ಕೆ ನಾವು ಸೋಪಿದ್ದೇವೆ. ಎಷ್ಟು ಕಿಲೋಮೀಟರ್ ಆಗ್ತದೆ ಸರ್? ಅದು 2 ರಿಂದ 3 ಕಿಲೋಮೀಟರ್ ಆಗುತ್ತೆ. 3 ಕಿಲೋಮೀಟರ್ ಸಣ್ಣ ಪುಟ್ಟದೆಲ್ಲ ಇದ್ರೆ ನಾವು ಮ್ಯಾನುವಲ್ ಆಗಿ ಮಾಡಿಸ್ತೇವೆ. ಆದರೆ ಇದನ್ನೆಲ್ಲ ದೊಡ್ಡದಾಗಿ ಮತ್ತು ಅದು ಕರೆಕ್ಟಾಗಿ ನಮಗೆ ಅಕ್ಯುರಸಿ ಬೇಕಾಗ್ತದೆ. ಎಷ್ಟೊಂದು ಪಕ್ಕ ನಮಗೆ 20 ಮೀಟರ್ ಎಷ್ಟು ಉಂಟು ಮತ್ತು ಎಷ್ಟು ಸರ್ ಯಾರೆಲ್ಲ ಅಪ್ರೋಚ್ ಮಾಡಿದಾರೆಲ್ಲ ಪಕ್ಕ ಡೀಟೇಲ್ಸ್ ಸಿಗ್ಬೇಕಂತ ಹೇಳಿದ್ರೆ ಅದು ನಮಗೆ ಸರ್ವೆ ಇಂಪಾರ್ಟೆಂಟ್. ಮತ್ತು ಮ್ಯಾನುವಲ್ ಆಗಿ ಮಾಡಬೇಕಾದ್ರೆ 3 ರಿಂದ 4 ದಿನ ಬೇಕಾಗ್ತದೆ. ಇದಾದರೆ ಒಂದೇ ದಿನದ ಬೆಳಿಗ್ಗೆ ಅಂತ ಸಂಜೆ ಒಳಗಡೆ ಸರ್ವೆ ಕೆಲಸ. ಮತ್ತು ಇನ್ನೊಂದು ಅದು 10 ಸಂಸ್ಥೆ ನಿತ್ಯಾದ ನಗರ ಹಾಗೂ ಹೊಸಗದ್ದೆ ಪರಿಸರ ಪೆರಮನೂರು ಇವರು ಸಹ ರಾಜಕಾಲುವೆ ಬಗ್ಗೆ ಒಂದು ಅರ್ಜಿ ಕೊಟ್ಟಿದ್ದಾರೆ. ನಿತ್ಯನಗರ ಸಂಪರ್ಕ ರಸ್ತೆ ಮೇಲೆ ಹರಿದು ಹೊಸಗದ್ದೆ ರಸ್ತೆಯಲ್ಲಿ ನದಿ ಪ್ರವಾಹದಿಂದ ಹರಿಯುತ್ತದೆ. ಈ ನಗರಕ್ಕೆ ನಮ್ಮ ದೈನಂದಿನ ಕಾರ್ಯಚಟುವಟಿಕೆಯಲ್ಲಿ ಎಡವಟ್ಟು ಉಂಟಾಗಿದ್ದು ರಸ್ತೆಯಲ್ಲಿ ಕಾಲ್ನಡಿಗೆಯಲ್ಲಿ ಹೋಗದೆ ದುಸ್ತರವಾಗಿದೆ. ತಾವು ಈ ಬಗ್ಗೆ ಸ್ಥಳ ಪರಿಶೀಲನೆ ಮಾಡಿ ದೀಕ್ಷಿತ ಅವರೇ ಕೊಟ್ಟದ್ದು ಎಲ್ಲ ಜನರಿಂದ ಒಂದು ಕ್ರಮ ತಗೊಳ್ಬೇಕು ಅಂತ. ಮತ್ತೊಂದು SM ಇಂಜಿನಿಯರಿಂಗ್ ಆ್ಯಂಡ್ ಟ್ರೇಡಿಂಗ್ ಅಂತೇಳಿ ಒಂದು ಲೆಟರ್ ಕೊಟ್ಟಿದ್ದಾರೆ. ಅವರು 3 ವರ್ಷದ ಹಿಂದೆ ರಾಯಪುರ ಅವರು ಕಮಿಷನರ್ ಆಗಿರುವಾಗ ಒಂದು ಜರ್ಮನಿ ಟೆಕ್ನಾಲಜಿದು ಒಂದು ಮೆಷಿನರಿಯನ್ನು ಟ್ರಯಲ್ ಬೇಸಿಸಲ್ಲಿ ನಮಗೆ ನಗರಸಭೆ ಕೊಟ್ಟಿದ್ದಾರೆ. ಅದು ಈಗಲೂ ಮಹಾತ್ಮ ಗಾಂಧಿ ರಂಗಮಂದಿರ ಒಳಗಡೆ ಇದೆ ಅಂತೆ. ಲಾಸ್ಟಿಗೆ ಏನು ಹೇಳಿದ್ದು, ಟ್ರಯಲಲ್ಲಿ ಯಾವ ರೀತಿಯಲ್ಲಿ ಅದು ವರ್ಕ್ ಮಾಡ್ತದೆ ಅಂತ ಹೇಳಿದರೆ, ಬಾಟ್ಲನ್ನು ಬಿಯರ್ ಇರ್ಬೋದು ಅಥವಾ ಇನ್ನಿತ ಯಾವ್ದಾದ್ರು ಒಂದು ಗಾಜಿನದು ಬಾಟ್ಲ್ ಇರ್ಬೋದು, ಅದನ್ನು ಕ್ರಷ್ ಮಾಡಿ ಸ್ಯಾಂಡ್ ಆಗಿ ಕನ್ವರ್ಟ್ ಮಾಡ್ತದೆ. ಆ ಸ್ಯಾಂಡನ್ನು ನಾವು ರಸ್ತೆಗೆ ಸಹ ಯೂಸ್ ಮಾಡ್ಕೊಳ್ಬೋದು. ಅಂಥ ಒಂದು ಟೆಕ್ನಾಲಜಿ ಮೆಷಿನನ್ನು ನಾವಿಲ್ಲಿ ತರಿಸ್ಕೊಂಡಿದ್ರಂತೆ. ಮತ್ತು ಅದೇನು ಇನ್ನೊಂದೇನಂತ ಹೇಳಿದ್ರೆ ಎಳ್ನೀರು ಇದೆ, ಎಳ್ನೀರ ಬೊಂಡವನ್ನು ಸಹ ಅದನ್ನು ಎಳ್ನೀರನ್ನು ಚಿಪ್ಪನ್ನು ಸಹ ಅದು ಕ್ರಷ್ ಮಾಡಿ ಪೌಡರ್ ಮಾಡ್ತದೆ. ಆ ಒಂದು ಮೆಷಿನ್ ಅಮೌಂಟ್ ಅದಕ್ಕೆ 15 ಲಕ್ಷ ಆಗುತ್ತೆ. 15 ಲಕ್ಷವನ್ನು ಇವರು ರಾಯಪುರ ಹೇಳಿದ್ರಂತೆ, ಇಲ್ಲ ಅದು ನಾನು ಪರ್ಚೇಸ್ ನಾವು ಮಾಡ್ತೇವೆ, ನಾವು ತಗೊಳ್ತೇವೆ, ಅದರಿಂದಾಗಿ ಆ ಪ್ರೈಸ್ ಬೇಸ್ ಏನು ಕೊಟ್ಟಿದ್ರೆ ಇಲ್ಲೇ ಇರಲಿ ಅಂತೇಳಿ ರಾಯಪುರ ಅವರು ಇವರಿಗೆ ಮೌಖಿಕವಾಗಿ ತಿಳಿಸಿದ್ದಾರೆ. ಅದು ಈಗ ನಾನು ಹೇಳೋದು ಕೇಳಿ, ಅದು ಅವರು ತೆಗೆದದ್ದು ಅಲ್ಲಿದ್ದದೆಲ್ಲ ಯಾರ ಗಮನಕ್ಕೂ ಬರಲಿಲ್ಲ, ಮೀಟಿಂಗ್ ಬಾಡಿಗೂ ಅದು ಬರಲಿಲ್ಲ.
ದಯವಿಟ್ಟು ಅದು ಬೇರೆ ಬೇರೆ ಟೈಪಲ್ಲೆಲ್ಲ ಬೇರೆ ಬೇರೆ ಟೈಪಲ್ಲೆಲ್ಲ ಅದಕ್ಕೂ ಅವರು ತಂದ್ರು ಅದು ರಾಯಲ್ ಪವರ್ ನೋಡಿ. ಯಾಕೆಂದ್ರೆ ಯಾವ್ದು ಬಾಡಿಗೆ ಬರಲಿಲ್ಲ. 15 ಲಕ್ಷ ಬಿಟ್ಟು 1 ಲಕ್ಷ ರೂಪಾಯಿ ಇಲ್ಲಿ 50,000 ರೂಪಾಯಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯಾವುದೇ ರೀತಿಯಲ್ಲಿ ನಮ್ಗೆ ಒಪ್ಪಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. 100% ಅದು ಒಪ್ಪಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಏನಾದ್ರೂ ಮಾಡಿದ್ರೆ ಅದು ಲೋಕಾಯುಕ್ತಿಗೆ ಹೋಗುವಂತ ಪರಿಸ್ಥಿತಿ ಇದೆ. ಅದ್ರ ಹಿಂದೆ ಜನ ಇದ್ದಾರೆ. ದಯವಿಟ್ಟು ಕಮಿಷನರ್ ಅದಕ್ಕೆ ದಯವಿಟ್ಟು ಒಪ್ಪಿಕೊಡ್ಬೇಡಿ, ಅದು ಹಿಂದೆ ಕಳಿಸಿ ಆ ಲ್ಯಾಂಡ್. ಅಷ್ಟೇ ಅಷ್ಟೇ, ಬೇರೆ ಯಾವುದೇ ರೀತಿಯ ಅವರಿಗೆ ಅಲ್ಲ ಹಾಗೆ ನಾವು 50,000 ರೂಪಾಯಿ ತಿಂಗಳು ಕೊಟ್ಟದೇ ಹೆಚ್ಚಾಗಿದೆ. ಹೇಳಿದ್ದು ಸಪ್ಲೈ ಆರ್ಡರ್ ಏನು ಕೊಡ್ಲಿಲ್ಲ. ಆದ್ರೆ ಅವರೊಂದು ಕೊಟ್ಟದಕ್ಕೆ ನಾವು ಅವರಿಗೆ ನೀವು ಒಪ್ಪಿಸಬೇಕು. ಮತ್ತು ಅಧ್ಯಕ್ಷರೇ, ಇಲ್ಲಿ ಉಳ್ಳಾಲದಲ್ಲಿ 345 ಅದರಲ್ಲಿ ಉಳ್ಳಾಲ ತಾಲೂಕು ಉಳ್ಳಾಲ ಗ್ರಾಮದ ಸರ್ವೆ ನಂಬರ್ 145/1ರಲ್ಲಿ 3 ಎಕರೆ 45 ಸೆಂಟ್ಸ್ ವಿಸ್ತೀರ್ಣದ ಜಮೀನನ್ನು ಪ್ರವಾಸೋದ್ಯಮ ತಾಣವಾಗಿ ಅಭಿವೃದ್ಧಿಪಡಿಸಲು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಹಸ್ತಾಂತರಿಸುವ ಕುರಿತು ಅಂತೇಳಿ. ಎಲ್ಲಿ ಜಾಗದು ಒಂದು ನಿಮಿಷ ಪ್ಲೀಸ್, ಓದಲಿಕ್ಕೆ ವ್ಯವಧಾನ ನಿಮ್ಗೆ ಸ್ವಲ್ಪ ತಾಳ್ಮೆ ಇರಲಿ ದಯವಿಟ್ಟು. ಎಂತ ಏಜೆಂಟ್ದಲ್ಲಿ ಉಂಟಲ್ಲ ಲಾಸ್ಟ್ ಮೀಟಿಂಗಿಗೆ ಕಳೆದ ಮೀಟಿಂಗ್ ಅಲ್ಲಿ 3 ಸೆನ್ಸ್ 3 ಎಕರೆ ಅಂತೇಳಿ ಸ್ವಲ್ಪ ಗೊಂದಲ ಇತ್ತು. ಅದಕ್ಕೆ 45 ಸೆನ್ಸ್ ಜಮೀನನ್ನು ಪ್ರವಾಸಿಗ ತಾಣವಾಗಿ ಅಭಿವೃದ್ಧಿಪಡಿಸುವಂತೆ ಶ್ರೀ ಯುಟಿ ಖಾದರ್ ಮಾನ್ಯ ಸಭಾಧ್ಯಕ್ಷ ವಿಧಾನಸಭೆ ಇವರು ನಿರ್ದೇಶಿಸಿರುತ್ತಾರೆ. ಸದರಿಯವರ ನಿರ್ದೇಶನದಂತೆ ಜಮೀನನ್ನು ಈಗಾಗಲೇ ಸರ್ವೆ ಮಾಡಲಾಗಿ ಸದರಿ ಜಮೀನನ್ನು ಸ್ಮಶಾನಕ್ಕಾಗಿ ಕಾಯ್ದಿರಿಸುವುದು ಕಂಡು ಬಂದಿರುತ್ತದೆ. ಆದ್ದರಿಂದ ಪ್ರಸ್ತುತ ಜಮೀನನ್ನು ಪ್ರವಾಸಿಗ ತಾಣವಾಗಿ ಅಭಿವೃದ್ಧಿಪಡಿಸುವ ಸಲುವಾಗಿ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಹಸ್ತಾಂತರಿಸಲು ಈ ಮೂಲಕ ಕೋರಿದೆ ಅಂತೇಳಿ ಆಯುಕ್ತರು ಕೊಟ್ಟಿದ್ದಾರೆ. ಸರ್ಕಾರ 3 ಎಕರೆ 45 ಸೆನ್ಸ್ ಇಲ್ಲಿ ನಮ್ಮ ಬೀಚ್ ಸೈಡ್ ಬೀಚ್ ಇದೆ. ನಮ್ಮ ಏನು ಕಸ ವಿಲೇವಾರಿ ನಾವು ಕಸದ ಮುಟ್ಟಿದ್ದೇವಲ್ಲ ಮಾಡ್ತಿದ್ದೇವಲ್ಲ, ಅದು ಹಬ್ಬಕ್ಕ ಸರ್ಕಾರಿ ಜಾಗ ಅಲ್ಲ, ಅದು ಪ್ರೈವೇಟ್ ಜಾಗ. ಹಿಂದೂ ಶವ ಸಂಸ್ಕಾರ ಸಮಿತಿ ಉಳ್ಳಾಲ ಕೊಡ್ಲಿಕ್ಕೆ ಆಗ್ತದ? ಸರ್ ಅದಕ್ಕೊಂದು ಅಬ್ಜೆಕ್ಷನ್ ಅನ್ನು ಕೊಟ್ಟಿದ್ದಾರೆ. ಓದ್ತಾ ಇದ್ದೇನೆ. ಹಿಂದೂ ಶವ ಸಂಸ್ಕಾರ ಸಮಿತಿ ಉಳ್ಳಾಲ ಅವರು ಏನು ವಿಷಯ ಹಿಂದೂ ಸ್ಮಶಾನ ಭೂಮಿಯನ್ನು ಒತ್ತುವರಿ ಮಾಡಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಒಪ್ಪಿಸುವ ನಿರ್ಧಾರವನ್ನು ಕೈ ಬಿಡುವ ಬಗ್ಗೆ ಉಳ್ಳಾಲ ಗ್ರಾಮದ ಸರ್ವೆ ನಂಬರ್ 145/1ರಲ್ಲಿ 3 ಎಕರೆ 45 ಸೆನ್ಸ್ ಸ್ಥಳದಲ್ಲಿ ಸರ್ವೆ ನಂಬರ್ 145/3ರಲ್ಲಿ 1.97 ಎಕರೆ ಭೂಮಿಯನ್ನು ಸರ್ಕಾರ ಹಿಂದೂ ಸ್ಮಶಾನಕ್ಕಾಗಿ ಮೀಸಲಿಟ್ಟಿರುತ್ತದೆ. ಪಹಣಿ ಪತ್ರಿಕೆ ಕಾಲಂ ನಂಬರ್ 11ರಲ್ಲಿ ಸ್ಪಷ್ಟವಾಗಿ ಹಕ್ಕುಗಳು ದಾಖಲಾಗಿರುತ್ತದೆ. ತಾವುಗಳು ಈ ಭೂಮಿಯ ಪೂರ್ವಾಪರ ತಿಳಿಯದೆ ಏಕಾಏಕಿ 145/1ರ 3.45 ಎಕರೆ ಪ್ರದೇಶವನ್ನು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಒಪ್ಪಿಸಲು ನಿರ್ಧರಿಸಿರುತ್ತೀರಿ. ಈ ಸ್ಥಳದಲ್ಲಿ ಸ್ಮಶಾನ ಕಟ್ಟಡವು ಇರುತ್ತದೆ ಮತ್ತು ರಸ್ತೆಯ ಇನ್ನೊಂದು ಮಗ್ಗಲಿನ ಸರ್ವೆ ನಂಬರ್ 145/1ರ ಉಳಿದ ಜಮೀನು ಮೃತರನ್ನು ಹೂಳುವ ಪ್ರದೇಶವಾಗಿರುತ್ತದೆ. ನಿಮ್ಮ ಈ ನಿರ್ಧಾರ ಏಕಪಕ್ಷೀಯವಾಗಿರುತ್ತದೆ ಮತ್ತು ಹಿಂದೂಗಳ ಮೇಲೆ ದೌರ್ಜನ್ಯ ಎಸಗಿದಂತಾಗುತ್ತದೆ. ದಯವಿಟ್ಟು ನಿರ್ಧಾರವನ್ನು ಕೈ ಬಿಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಈ ಭೂಮಿ ಸಂಬಂಧಪಟ್ಟಂತೆ ಹಲವಾರು ವ್ಯಾಜ್ಯಗಳು ಸಂಭವಿಸಿರುತ್ತದೆ. ಇದರಲ್ಲಿ ಹಿಂದೂ ಸ್ಮಶಾನದ ಪರವಾಗಿ ಕೋರ್ಟ್ ಆದೇಶ ಕೂಡ ಒಳಗೊಂಡಿರುತ್ತದೆ. ವ್ಯಾಜ್ಯಗಳ ವಿವರ ಉಳ್ಳಾಲ ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ದಾರೆ. ಮತ್ತು ತಹಶೀಲ್ದಾರ್ ಮಂಗಳೂರು ಕಂದಾಯ ಇಲಾಖೆ 2018 ಮತ್ತು 2019ರಲ್ಲಿ ಕೊಟ್ಟಿದ್ದಾರೆ. ಮತ್ತು 2018 ತಹಶೀಲ್ದಾರ್ ಕಚೇರಿಗೆ ಇನ್ನೊಂದು, ಕರ್ನಾಟಕ ರಾಜ್ಯ ಪೊಲೀಸ್ ಜಿಲ್ಲಾಧಿಕಾರಿಯವರ ಕಾರ್ಯಾಲಯ 17/2014ರಲ್ಲಿ ಮತ್ತು ಪ್ರಧಾನ ಮುನ್ಸಿಪಲ್ ಮಂಗಳೂರು ಇವರ ನ್ಯಾಯಾಲಯ CSS ಕೆಂಪೇಗೌಡ ಪ್ರಸ್ತುತ ದಾವೆ ವಿಚಾರಣೆಗೆ ಸಂಬಂಧಿಸಿದ ಸೂಕ್ತ ನ್ಯಾಯಾಲಯಕ್ಕೆ ಅರ್ಹವಾದ ಸಲ್ಲಿಸಲು ಸೂಚನೆ ಅಂತೇಳಿ ಒಂದು ಡಿಗ್ರಿ ಆಗಿದೆ. ಮತ್ತು ಡಿಗ್ರಿ ಆಗಿದೆ ಆರ್ಡರ್ ಕಾಪಿ ಸಿಟ್ಟಿದ್ದಾರೆ ತಹಶೀಲ್ದಾರ್ ಮ್ಯಾಂಗ್ಳೂರು. ಮತ್ತು ನ್ಯಾಯಾಲಯದ ಸ್ಮಶಾನ ಸಮಿತಿ ಭೂಮಿಯಲ್ಲಿ ಅಕ್ರಮ ಕಟ್ಟಡ ಮಸೀದಿ ನಿರ್ಮಾಣದ ಬಗ್ಗೆ ದಾವೆ. ಹೀಗೆ ಅವರೊಂದು ಅರ್ಜಿಯನ್ನು ಕೊಟ್ಟಿದ್ದಾರೆ.
ಅಧ್ಯಕ್ಷರು ಹಿಂದೂ ಶವ ಸಂಸ್ಕಾರ ಸಮಿತಿ ಉಳ್ಳಾಲ ಅಂತೇಳಿ ಅಬ್ಜೆಕ್ಷನ್ ಅನ್ನು ಹಾಕಿ ಕೊಟ್ಟಿದ್ದಾರೆ. RTC ಸಹ ಕೊಟ್ಟಿದ್ದಾರೆ. ಇದರಲ್ಲಿ ಸರ್ಕಾರ 1 ಎಕರೆ 58 ಸೆನ್ಸ್, 11ನೇ ಕಾಲಮಲ್ಲಿ ದಫನ ಸ್ಥಳ, ಇನ್ನೊಂದು ಸರ್ಕಾರ 45 ಸೆನ್ಸ್, 11ನೇ ಕಾಲಮಲ್ಲಿ ಹಂಚು ಕಟ್ಟಡ, ಹಿಂದೂ ಸ್ಮಶಾನ ಅಂತೇಳಿ ಇದೆ. 12ನೇ ಸಾಗುವಳಿ ಚೀಟ್ ಇದರಲ್ಲಿ ಸರ್ಕಾರ ಅಂತೇಳಿ ಕೊಟ್ಟಿದ್ದಾರೆ. ಈಗ ಕಮಿಷನರ್ ಈಗ 3 ಎಕರೆ 3 ಸೆನ್ಸ್ ಜಾಗ ಅಂತ ಇರುವಂತದ್ದು 3 ಎಕರೆ 3 ಪೂರ್ತಿ RTC ಸ್ಮಶಾನ ಅಂತ ಉಂಟಾ? ಏನಾದ್ರು 2 ಎಕರೆ ಹೀಗೆ 2 ಎಕರೆ RTC 3 ಎಕರೆ 43 ಸೆನ್ಸ್ ನಮ್ಗೆ ಅದರ ಸರಿಯಾದ ಮಾಹಿತಿ ಏನಂತ ಗೊತ್ತಿಲ್ಲ. ಅಲ್ಲ ಸರಿಯಲ್ಲ, ನಮ್ಗೆ ಅದರ ಏನಂತ ಅದರ ಸರಿಯಾದ ಅಲ್ಲ ನಾನು ಕಳೆದ ಬಾರಿ ಮೀಟಿಂಗ್ ಅಲ್ಲಿ ಇದರ ಬಗ್ಗೆ ಮಾಹಿತಿ ಗೊತ್ತಿತ್ತು. ಯಾಕಂದ್ರೆ ನಾನು ಇರುವಾಗ ಈ ಸಂದರ್ಭದಲ್ಲಿ ಆಗ್ತಾ ಇತ್ತು. ಕೋರ್ಟಿನಲ್ಲಿ ಹೋದ ನಂತರ ನಮ್ಮ ಅಧ್ಯಕ್ಷರಲ್ಲಿ ಆ ಟೈಮಲ್ಲಿ 3 ಎಕರೆ 40 ಸ್ಮಶಾನ ದಫನ ಭೂಮಿಗಂತ ಇಟ್ಟದ್ದು. ಆ ಸಂದರ್ಭದಲ್ಲಿ ಗಲಾಟೆ ಆಗ್ತಾ ಇರುವಾಗ ಅದನ್ನೆಲ್ಲ ನಿಲ್ಲಿಸಿದ್ದು ನಾವೇ ಈ ಮುನ್ಸಿಪಾಲಿಟಿ. ಆದ್ರಿಂದ ಯಾವುದೇ ಇದಕ್ಕೆ ನೀವು ಅವರಿಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ಕೊಡ್ಬಹುದು. ಹೇಗೆ ನೀವು ಅಲ್ಲಿ ಬೇಕಾದ್ರೆ ಗಿಡ ನಡ್ಲಿ ಕೊಡಿ, ಅದು ಕೊಡಿ ಅಂತ ಹೇಳಿ ಸ್ಥಳ ಬರಬಾರ ಮಾಡ್ಲಿಕ್ಕೆ ನಿಮ್ಗೆ ಯಾರಿಗೆ ಸಹ ಆಗ್ಲಿಕ್ಕೆ ಆಗುದಿಲ್ಲ. ಗಾರ್ಡನ್ ಮಾಡ್ಲಿಕ್ಕೆ ಕೊಡ್ಬೋದು, ಏನ್ ಮಾಡ್ಲಿಕ್ಕೆ ಕೊಡ್ಬೋದು. ಬಟ್ ಅಲ್ಲಿ ಎಲ್ಲೂ ಸ್ಥಳವನ್ನು ಯಾವುದೇ ಸಂಸ್ಥೆ ಕೊಡ್ಲಿಕ್ಕೆ ಆಗುದಿಲ್ಲ. ನೀವು ಹೇಳಿದ ಪೂರಕವಾಗಿ ಈಗ ಇದಕ್ಕೆ ಹೋಗುದು. ನೀವು ಹೇಳಿದ್ರೆ ಪಾರ್ಕ್ ಅಲ್ಲಿ ಯಾವುದು ಪಾರ್ಕ್ ಅಂತ ಹೇಳಿದ್ರೆ ಗಾರ್ಡನ್ ಹಬ್ಬದ ಸರ್ಕಲ್ ಇಂದ ಅಲ್ಲಿ ಕೋಟೆಪುರಕ್ಕೆ ಏನು ನಾವೀಗ ಬ್ರಿಡ್ಜ್ ಆಗ್ತಾ ಉಂಟು. ಈಗ ಕೋಟೆಪುರದಿಂದ ನೆಕ್ಸ್ಟ್ಗೆ ಬಳ್ಳಾರಿಗೆ ಬ್ರಿಡ್ಜ್ ಆಗ್ತದೆ. ಅದರಿಂದಾಗಿ 2 ಕಡೆನೂ ರಸ್ತೆ ಸುಂದರವಾಗಿ ಕಾಣ್ಲಿಕ್ಕೋಸ್ಕರ 2 ಕಡೆ ಕದ್ರಿ ಪಾರ್ಕ್ ತರ ಏನು ರೋಡ್ ಸೈಡ್ ಅಲ್ಲಿ ಮರಗಿಡನ್ನು ಬೆಳೆಸ್ಕೊಂಡು ಪಾರ್ಕ್ ತರ ಮಾಡ್ತೇವಲ್ಲ, ಆ ರೀತಿಯಲ್ಲಿ ಮಾಡುದು. ಈ 3 ಎಕರೆ 40 ಅದಕ್ಕೆ ಹೋಗುದಿಲ್ಲ. ಅಲ್ಲ ಇದು ಅಲ್ಲ ಒಂದು ನಿಮಿಷ ಇದು ಬಹಳ ಸೂಕ್ಷ್ಮವಾದ ವಿಷಯ. ಪರವಲ್ಲ, ಯಾರ ವಿರುದ್ಧನೂ ಅಲ್ಲ, ನಾವು ನ್ಯಾಯದ ಪರ ಆಗಿರುವುದು. ಅದರಿಂದ ಇದು ಭಾರಿ ಸೂಕ್ಷ್ಮವಾದಂತ ಒಂದು ವಿಷಯ ಅಧ್ಯಕ್ಷರೇ. ಅದರ ಸಾಧಕ ಬಾಧಕ ಅದು ಏನು ಎತ್ತ ಏನು ನಮಗೆ ಇಲ್ವಾ, ಏನು ಹೇಳಿಕ್ಕಾಗಲ್ಲ. ಅವರಾಗ್ತಾರೆ ಅದನ್ನು ಪೆಂಡಿಂಗ್ ಇಡಿ. ಅದರ ಸಾಧಕ ಬಾಧಕ ಎಲ್ಲ ಆಲೋಚನೆ ಮಾಡೋಣ. ಮುಂದಿನ ದಿನಗಳಲ್ಲಿ ಏನಂತ ನೋಡೋಣ. ಈಗ ಪೆಂಡಿಂಗ್ ಇಡಿ. ನಾವು ನಿರ್ಣಯ ಮಾಡ್ಲಿಕ್ಕೆ ಬರೋದಿಲ್ಲ. ಅದು ರೆವೆನ್ಯೂ ಮ್ಯಾಟರ್ಸ್ ಬರೋದಿಲ್ಲ. ನೀವು ರೆವೆನ್ಯೂ ಮ್ಯಾಟರ್ಸ್ ಅದು ಬೇರೆ ಲೆವೆಲ್ ಅಲ್ಲಿ ಇರಲಿ. ನಮ್ಮ ಈ ಬಾಟಮ್ ಲೆವೆಲ್ ಅಲ್ಲಿ ಅದಕ್ಕೆ ಕಲ್ಲಿನ ವಿಷಯಕ್ಕೆಲ್ಲ ಕೈ ಹಾಕಿ ಹೋಗಬೇಡಿ. ಅದು ಬೇರೆ ನೋಡ್ತಾರೆ. ಉಪಾಧ್ಯಕ್ಷರ 5 ಕೈ ಮಾಡಿದ್ರೆ ಒಬ್ಬರು ಕೊಡ್ಚಿ ಅದು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ನೋಡ್ತಾರೆ. ಬಗ್ಗೆ ಸ್ವಲ್ಪ ವಿವರಿಸಿ ಹೇಳಿ ಅಂತ ಹೇಳಿ ಇಷ್ಟವರೆಗೆ ಅದಕ್ಕೆ ಲೆಟರ್ಸ್ ಕೊಡಲಿಲ್ಲ. ಇಲ್ಲಿ ಸಾರ್ವಜನಿಕರು ತುಂಬಾ ಮಂದಿ ಇಲ್ಲಿ ಬಿ ಖಾತೆ ಅಂತೇಳಿ ಏನಂತ ಗೊತ್ತಿಲ್ಲ. ಅದ್ರ ಬಗ್ಗೆ ಗೊಂದಲ ಇದ್ದಾರೆ. ನನ್ಗೆ ನನ್ನದೇ ವೈಯಕ್ತಿಕವಾಗಿ ಹೇಳ್ತಾರೆ, 60 ವರ್ಷ ಮೊದಲಿಂದ ಮನೆ ನಮ್ದು. ನೀವು ಬಿ ಖಾತೆ ಅಂತೇಳಿ ಕನ್ವರ್ಷನ್ ಕೇಳ್ತೀರಿ, ಅದಕ್ಕೆ ಹೇಳ್ತೀರಿ, ಇದಕ್ಕೆ ಹೇಳ್ತೀರಿ, ಮತ್ತೆ ಲೋನ್ ಕೇಳ್ತೀರಿ, ಆಗುದಿಲ್ಲ. ಎಲ್ಲ ತೆಗೆದುಬಿಟ್ಟು ಯಾವ ವಿಚಾರದಲ್ಲಿ ಕನ್ವರ್ಷನ್ ಆಗ್ತದೆ. ಆ ಟೈಮಲ್ಲಿ ಕನ್ವರ್ಷನ್ ಇರ್ಲಿಲ್ಲ. ಏನಂತ ಹೇಳಿ ಒಂದು ಸ್ವಲ್ಪ ಹೇಳ್ತೀರಾ ಸಭೆಗೆ? ದಯವಿಟ್ಟು ಲೆಟರ್ ಅವ್ರು ಕೊಟ್ಟಿದ್ದ ಲೆಟರ್ ಅಲ್ಲಿ ಅವರಿಗೆ ಕೊಟ್ಟು ಬಿಡಿ. ನನಗೆ ಕೊಡ್ಲಿಲ್ಲ. ಸಾಕಾಗ್ತಿದ್ದಾನೆ ಈ ಖಾತೆ ಅಂತ ಹೇಳಿ ನೀವು ಬಿ ಖಾತೆ ಮಾಡಿಸ್ತೀರಿ ಎಲ್ಲ ಹತ್ರ. ಅವರಿಗೆ ಲೋನ್ ತೆಗಿಲಿಕ್ಕೆ ಆಗುದಿಲ್ಲ. ನಾಡ್ದು ನಾವು ಬ್ಯಾಂಕಿಗೆ ಹೋಗುವಾಗ ನೀವು ಬಿ ಖಾತೆ ಆಗುದಿಲ್ಲ. ಬಿ ಖಾತಾ ಈ ಕಾನ್ಸೆಪ್ಟ್ ಏನಂತಾರೆ, ಎ ಖಾತಾ ಅಂತ ಹೇಳಿದ್ರೆ ನಿಮಗೆ ಕನ್ವರ್ಟೆಡ್ ಲ್ಯಾಂಡ್ ಎ ಖಾತಾ, ನಾನ್ ಕನ್ವರ್ಟೆಡ್ ಲ್ಯಾಂಡ್ಗೆ ಬಿ ಖಾತಾ. ಕಾನ್ಸೆಪ್ಟ್ ಇಷ್ಟೇ, ಸಿಂಪಲ್. ನಾನು ಹೇಳಿದೆ ನಿಮಗೆ ರೈಟಿಂಗ್ ಅಲ್ಲಿ ಕೊಡಿ ಮುಗಿಸಬಹುದು ಅಂತ. ನಿಮ್ಮ ಗಮನಕ್ಕೆ ಎಲ್ಲರ ಗಮನಕ್ಕೆ ಗೊತ್ತಿಲ್ಲ. ಈಗ ಎ ಖಾತಕ್ಕೆ ಕನ್ವರ್ಷನ್ ಆಗಿದ್ದಲ್ಲಿ ಕನ್ವರ್ಷನ್ ಕಾಪಿ, RTC, ಜಾಗದ ದಾಖಲೆಗಳು, ಅವರದ್ದು ಭಾವಚಿತ್ರ, ಆಸ್ತಿ ಭಾವಚಿತ್ರ, ಸಿಂಗಲ್ ಸೈಟ್ ಮೂಡದ್ದು, ಖಾಲಿ ಜಾಗ ಆಗಿದ್ದಲ್ಲಿ
ಬಿಲ್ಡಿಂಗ್ ಇದ್ರೆ ಅವರ ಹಿಂದೆ ಡೋರ್ ನಂಬರ್ ಇದ್ರೆ ಸಿಂಗಲ್ ಸೆಟ್ ಅವಶ್ಯಕತೆ ಇಲ್ಲ. ಇಲ್ಲ ಅಂತ ಹೇಳಿದ್ರೆ ಖಾಲಿ ಜಾಗ ಇದ್ರೆ ಸಿಂಗಲ್ ಸೆಟ್ ಮತ್ತು ಮೂಲ ಸಿಂಗಲ್ ಸೆಟ್ ಮತ್ತು ಸ್ಕೆಚಸ್ ಬೇಕಾಗ್ತದೆ, ಆರ್ಡರ್ ಕಾಪೀಸ್ ಬೇಕು. ಮತ್ತು ಆಧಾರ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಹೊರತುಪಡಿಸಿ ಇನ್ನೊಂದು ID, ವೋಟರ್ ID ಅಥವಾ ಪ್ಯಾನ್ ಕಾರ್ಡ್ ಏನಾದರೂ ಒಂದು ಬೇಕಾಗುತ್ತೆ, ಅಥವಾ RTGS ರೇಷನ್ ಕಾರ್ಡ್ ಯಾವ್ದಾದ್ರು ಕೊಡ್ಬೋದು. ಮತ್ತು ನಾವು GPS ಮಾಡ್ತೇವೆ. GPS ಮತ್ತು EC ಇದು ಕಡ್ಡಾಯವಾಗಿ 5 ಅಥವಾ 10 ವರ್ಷದ್ದು ನಮಗೆ EC ಕೊಡಬೇಕಾಗ್ತದೆ ರೀಸೆಂಟ್ ಇದು. ಅದು ಯಾಕೆ ಅಂತಂದರೆ ಅಲ್ಲಿ ಕಾಲಮ್ ನಂಬರ್ ನಮ್ಮ ಋಣ ಕಾಲಮಲ್ಲಿ ಅವರಿಗೆ ಲೋನ್ ಪ್ಲೆಜ್ ಆಗಿದ್ದರೆ ಅದನ್ನು ಅದರಲ್ಲಿ ಹಾಕಲಿಕ್ಕೆ ಅಂತೇಳಿ ಅಡಮಾನ ಇದ್ದರೆ ಅದನ್ನು ಮೆನ್ಷನ್ ಮಾಡಲಿಕ್ಕೆ ಇರ್ತದೆ. ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಅದಕ್ಕೋಸ್ಕರ ಇಷ್ಟು ಡಾಕ್ಯುಮೆಂಟ್ ತಗೊಳ್ತೇವೆ ನಾವು. ಬಿ ಖಾತಾ ಅಂತ ಹೇಳಿದ್ರೆ ನಾನ್ ಕನ್ವರ್ಟೆಡ್ ಲ್ಯಾಂಡ್, ಕೃಷಿ ಭೂಮಿ ಇರ್ತದೆ, ಒಂದು ಮನೆ ಇರ್ತದೆ, ಆ ಮನೆಗೆ ಖಾತಾ ಕೊಡ್ಲಿಕ್ಕೆ ಬರುವುದಿಲ್ಲ, ಕನ್ವರ್ಷನ್ ಆಗಿರುವುದಿಲ್ಲ, ಅಥವಾ ಅವರಿಗೆ ಏನಾದ್ರು ದಾಖಲೆಗಳು, ಈಗ ಉದಾಹರಣೆಗೆ ಹೇಳೋದು ಅಂತ ಹೇಳಿದ್ರೆ ನಮ್ಮ CRZ ಇರ್ತದೆ, CRZ ಅಲ್ಲಿ NOC ರೋಡ್ನ ಈ ಕಡೆಗೆ NOC ಕೊಡ್ತಾರೆ, ಆ ಕಡೆ ಸಿಗುದಿಲ್ಲ. ಆಗ ಅವ್ರಿಗೆ ಏನಾಗುತ್ತೆ, ಅವ್ರಿಗೆ ಪರ್ಮನೆಂಟ್ ಆಗಿ ಅವ್ರ ಲೈಫ್ ಲಾಂಗ್ ಅವರಿಗೆ ಆ ದಾಖಲೆ ಆ ಸ್ಥಳಕ್ಕೆ ದಾಖಲೆಗಳೇ ಇರುವುದಿಲ್ಲ. ಅಂತ ಇದಕ್ಕೆ ಅವರಿಗೆ ಅವ್ರ RTC ಮೇಲೆಗೆ RTC ಮಾತ್ರ ಸಾಕು. RTC ಮತ್ತು ಅವರ ಭಾವಚಿತ್ರ ಇರ್ಬೋದು, ಜಾಗದ ಭಾವಚಿತ್ರ ಇರ್ಬೋದು, ಭಾವಚಿತ್ರ ಮತ್ತೆ ಅವರ ಜಾಗದ ಇದು GPS ಫೋಟೋಗಳು ಮತ್ತು ಆಧಾರ್ ಕಾರ್ಡ್ ನಾನು ಈಗೇನು ಹೇಳಿದೆ ID ಎಲ್ಲ ಏಕಾತಕ್ಕೆ ಬೇಕು. ಮತ್ತು ಉಳಿದಂತೆ ಎಲ್ಲ ಇದು ಕನ್ವರ್ಷನ್ ಕಾಪಿ ಮತ್ತು ಸಿಂಗಲ್ ಸೈಟ್ ಬಿಟ್ಟು ಹೊರತುಪಡಿಸಿ ಮತ್ತೆ ಎಲ್ಲ ದಾಖಲೆಗಳನ್ನು ಕೊಡಬೇಕು ಅವರು. ಇದನ್ನು ಮತ್ತು EC ಕೊಡಬೇಕು. ಇಷ್ಟು ಕೊಟ್ಟರೆ ಅವರಿಗೆ ಬಿ ಖಾತಾ ನಾವು ಈಸಿಯಾಗಿ ಒಂದೇ ದಿನದಲ್ಲಿ ಖಾತಾವನ್ನು ಕೊಡ್ತೇವೆ. ಈ ಖಾತಾದಲ್ಲಿ ಬಿ ಖಾತಾ ಅಂತೇಳಿ ಬರ್ತದೆ, ಇದರಲ್ಲಿ ಎ ಖಾತಾ ಬರ್ತದೆ. ಬಿ ಖಾತಾ ನೀವು ಲೋನ್ ಸಿಗುದಿಲ್ಲ ಅಂತ ಹೇಳಿದ್ರಿ, ಸೇಲ್ ಡೀಡ್ ಆಗುತ್ತೆ, ಮ್ಯೂಟೇಷನ್ ಆಗ್ತದೆ, ನಮ್ಮಿಂದ ಲೋನ್ ಸಹ ಸಿಗುದಿಲ್ಲ ಅಂತ ಹಿಂದೆ ಇತ್ತು ಸಮಸ್ಯೆಗಳು. ಹಿಂದೆ ಸಂಪುಟದಲ್ಲಿ ಸಹ ಈ ಕಳೆದ ತಿಂಗಳು ಸಹ ತೀರ್ಮಾನ ಮಾಡಿ ಲೋನ್ ಸಹ ಕೊಡಬೇಕು ಅಂತ ಬ್ಯಾಂಕಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಲೋನ್ ಸಹ ಈಗ ಸಿಗ್ತಾ ಉಂಟು ಅದಕ್ಕೆ ಬಿ ಖಾತಾಕ್ಕೆ. ಮತ್ತು ಅದು ಆ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಏನಾಗುತ್ತೆ ಅಂದ್ರೆ ಕೆಲವು ಕನ್ವರ್ಷನ್ ಅಂತ ಹೇಳಿದ್ರೆ ಕೆಲವು ಈಗ ಇದು ಅವ್ರ ದಾಖಲೆಗಳು ಬೇಕು. ದಾಖಲೆ ಅವರ ಹೆಸರಲ್ಲಿ ಇದ್ರೆ ಮಾತ್ರ ನಾವು RTC ಮಿನಿಮಮ್ RTC ಬೇಕೇ ಬೇಕಾಗ್ತದೆ. RTC ಇಲ್ಲ ಅಂತ ಹೇಳಿದ್ರೆ ಬಿ ಖಾತಾ ಕೊಡ್ಲಿಕ್ಕೆ ಬರೋದಿಲ್ಲ. ಅವರ ಹೆಸರಲ್ಲಿ ಅಥವಾ ಯಾರ ಹೆಸರಲ್ಲಿ ಇರ್ತದ, ಬೇರೆಯವರ ಹೆಸರಲ್ಲಿ ಇದ್ದರೂ ಸಹ ಅದನ್ನ ಏನು ಮಾಡಬೇಕು, ಅವ್ರ ದಾಯಾದಿಗಳಾಗಿದ್ದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸಂತೃಪ್ತಿ ನಕ್ಷೆ ಮಾಡಿಕೊಂಡು ಅವರು ಇದು ಜಂಟಿಯಾಗಿ ಅವರು ಖಾತಾವನ್ನು ಪಡ್ಕೊಳ್ಬಹುದು. ಮತ್ತೆ ಅದನ್ನು ರಿಲೀಸ್ ಮಾಡಿಕೊಂಡು ಅವರಿಗೆ ಬಿ ಖಾತಾ ಒಂದ್ಸಲ ರಿಲೀಸ್ ಮಾಡ್ಲಿಕ್ಕೆ ಆಗ್ತದೆ. ರಿಲೀಸ್ ಮಾಡ್ಕೊಂಡು ಯಾರ ಹೆಸರಿಗೆ ಅದರ ರಿಲೀಸ್ ಅನ್ನು ಒಬ್ಬರ ಹೆಸರಿಗೆ ಮಾಡಿಸ್ಕೊಳ್ಬಹುದು. ಅಂಥದ್ದು ಪ್ರಾವಿಷನ್ ಕೂಡ ಇದೆ ಬಿ ಖಾತಾದಲ್ಲಿ. ನೀವು ಅದನ್ನ ಸದುಪಯೋಗ ಪಡಿಸೋಸ್ಕರ ಸರ್ಕಾರ ಕೊಟ್ಟಿರುವಂತ ಒಂದು ಅವಕಾಶ ಇದು. ಇಲ್ಲದೆ ಸುಮಾರು ಖಾತಾಗಳು ಆಗದೆ, ಅವರಿಗೆ ದಾಖಲೆಗಳು ಇಲ್ಲದೆ, ಸೇಲ್ ಡೀಡ್ ಆಗದೆ, ಲೋನ್ ಸಿಗದೆ ಹಾಗೇನೇ ಇದೆ. ಅವರ ಹೆಸರಲ್ಲಿ RTC ಇರುತ್ತವೆ, ಅಥವಾ ಅವರಿಗೆ ಬೇರೆ ಅವರಿಗೆ ಕೃಷಿ ಭೂಮಿ ಆಗಿರೋದ್ರಿಂದಾಗಿ ಅವರಿಗೆ ಫಾರ್ಮ್ ಹೌಸ್ ಮಾಡಲಿಕ್ಕೆ ಅವಶ್ಯ ಇಲ್ಲ. ಫಾರ್ಮ್ ಹೌಸ್ ಮಾಡಬೇಕಾದ್ರೂ ಕಂದಾಯ ಇಲಾಖೆಯಿಂದ ತಹಶೀಲ್ದಾರಿಂದ NOC ತಗೊಳ್ಬೇಕಾಗುತ್ತೆ. ಇದೆಲ್ಲ ಹರ್ಡಲ್ ಇದೆ. ಹರ್ಡಲ್ ಇರೋದ್ರಿಂದಾಗಿ ಮನೆ ಅಡಿ ಸ್ಥಳ, ಮನೆ ಮತ್ತು ಮನೆ ಅಡಿ ಸ್ಥಳ ಸೇರಿ ಎಷ್ಟು ಸ್ಕ್ವೇರ್ ಫೀಟ್ ಇದು ಮನೆಗಳು ಇರ್ತವೆ, ಮನೆ ಇರ್ತವೆ ಮತ್ತು ಮನೆ ಅಡಿ ಸ್ಥಳ ಸೇರಿ ಅಷ್ಟಕ್ಕೆ ನಾವು ಬಿ ಖಾತಾ ಮಾಡಿ ಕೊಡ್ತೇವೆ. ಖಾಲಿ RTC ಆಧಾರದಲ್ಲಿ ನಾವು ಅವರಿಗೆ ಬಿ ಖಾತಾ ಮಾಡಿ ಕೊಡ್ತೇವೆ. ಅದು ಒಳ್ಳೆ ಅವಕಾಶ, ಬೆನಿಫಿಟ್ ಅವರಿಗೆ ತಗೊಳ್ಳಿಕ್ಕೆ ಅಂತೇಳಿ ಒಂದು ಸರ್ಕಾರದ ಒಂದು ಕ್ರಮ. ಮತ್ತೆ ಎ ಖಾತಕ್ಕೆ ಒಂದು ನೀವು ಬಿ ಖಾತಾಕ್ಕೆ ಡಬಲ್ ಟ್ಯಾಕ್ಸ್ ಮಾಡ್ತೀವಿ ಅಲ್ವಾ? ಅದು ಹೇಳ್ತೇನೆ, ನಾನು ಪ್ರಶ್ನೆ ಇನ್ನೊಂದು, ನಾನು 40 ವರ್ಷ ಮೊದಲು ಕಟ್ಟಿದ ಮನೆ, ನನಗೆ ಎ ಖಾತೆ ಬೇಕು. ಯಾಕಂದ್ರೆ ನಾನು ಕನ್ವರ್ಷನ್ ಮಾಡಲಿಲ್ಲ. ಆ ಟೈಮಲ್ಲಿ ಕನ್ವರ್ಷನ್ ಇರಲಿಲ್ಲ, ನಮ್ಮ ಬಿಲ್ಡಿಂಗ್ ಸಹ ಕನ್ವರ್ಷನ್ ಇರಲಿ ಅಂತ ಹೇಳಿಲ್ಲ. ನನಗೆ ಎ ಖಾತೆ ಬೇಕು. ನಾನು ಯಾಕೆ ಬಿ ಖಾತೆ ಕೊಟ್ಟು ಡಬಲ್ ಟ್ಯಾಕ್ಸ್ ಕೊಡ್ಬೇಕು? ಅದು ಡಬಲ್ ಟ್ಯಾಕ್ಸ್ ಕೊಡುದು ಈ ಸಾಲಕ್ಕೆ ಮಾತ್ರ ಅಲ್ಲ, ಇನ್ನು ತಲಾಂತರ ಬರ್ಲಿಕ್ಕೆ ಸಾಕು. ನಿಮ್ಮಲ್ಲಿ ಆರ್ಡರ್ ಅಲ್ಲಿ ಇಲ್ಲ, ತಪ್ಪು ಕಲ್ಪನೆ ಇದೆ ನಿಮ್ಮದೀಗ ಹೇಳಿರೋದು. ಏನಂತ ಹೇಳಿದ್ರೆ, ಆಲ್ರೆಡಿ ನಾನು ಫಸ್ಟಿಗೆ ಹೇಳಿದ್ದೇನೆ, ಆಲ್ರೆಡಿ ಡೋರ್ ನಂಬರ್ ಇತ್ತ ನಿಮಗೆ, ನೀವು ಸಿಂಗಲ್ ಟ್ಯಾಕ್ಸ್ ಕಟ್ತಾ ಇದ್ದೀರಾ. ಇಂಥವ್ರಿಗೆ ನಿಮಗೆ ಬಿ ಖಾತಾ ಮಾಡುವಾಗ ಸಿಂಗಲ್ ಟ್ಯಾಕ್ಸೇ ಬರ್ತದೆ, ನಿಮಗೆ ಡಬಲ್ ಟ್ಯಾಕ್ಸ್ ಎಲ್ಲಿ ಬರ್ತದೆ? ಈಗ ನೀವು ಡಬಲ್ ಟ್ಯಾಕ್ಸ್ ಕೇಳ್ತಾ ಇದ್ದೀರಿ. ಇಲ್ಲ ಸರ್, ಇಲ್ಲ, ಡಬಲ್ ಟ್ಯಾಕ್ಸ್ಗೆ ಬಂದು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ಅದಕ್ಕೆ ಆನ್ಸರ್ ಕೊಡ್ತೇವೆ. ಒಂದು ನಿಮಿಷ ಕಮಿಷನರ್, ಒಂದೇ ನಿಮಿಷ ನಾನು ಮಿಟ್ಟಿಗೆ ಬಂದಲ್ಲ ಸರ್. ಈಗ ನನ್ನ ಮನೆಗೆ ಡಬಲ್ ಟ್ಯಾಕ್ಸ್ ಕಟ್ತಾ ಇದ್ದೇನೆ ಅಂತ ಹೇಳೋಣ ಸರ್. ನಾನು ಡಬಲ್ ಟ್ಯಾಕ್ಸ್ ಕಟ್ಟು ನನಗೆ ಡಬಲ್ ಟ್ಯಾಕ್ಸ್ ನೀವು ಸಿಂಗಲ್ ಟ್ಯಾಕ್ಸ್ ಕಟ್ಟು ನಿಮಗೆ ಡಬಲ್ ಟ್ಯಾಕ್ಸ್ ಅವರು ಸೆಟ್ ಬ್ಯಾಕ್ ಉಲ್ಲಂಘನೆ ಮಾಡಿರ್ತಾರೆ ಅಥವಾ ಡಿವಿಯೇಷನ್ ಮಾಡಿರ್ತಾರೆ. ಡಿವಿಯೇಷನ್ ಮಾಡಿ ಕೊಟ್ಟಂತ ವಿಸ್ತೀರ್ಣಕ್ಕಿಂತ ಹೆಚ್ಚು, ಅಂದ್ರೆ ಅನುಮತಿ ಕೊಟ್ಟಂತ ವಿಸ್ತೀರ್ಣಕ್ಕಿಂತ ಜಾಸ್ತಿ ಮೋರ್ ದೆನ್ 5% ಡಿವಿಯೇಷನ್ ಆಗಿದ್ರೆ ಅವರಿಗೆ ನಾವು ಕ್ರಮ ಸಂಖ್ಯೆ ಕೊಡ್ತಿದ್ದೆವು ಹಿಂದೆ. ಅಂದ್ರೆ 24/10/2024 ಮಾತ್ರ ಇದು ಸಂಬಂಧಪಟ್ಟದ್ದು. ಈಗ ಕ್ರಮ ಸಂಖ್ಯೆಯನ್ನು ಕೊಡ್ಲಿಕ್ಕೆ ಅವಕಾಶ ಇರುವುದಿಲ್ಲ. ಅಂಥವರಿಗೆ ನಾವು ಬಿ ಖಾತಾ ಕೊಡ್ತೇವೆ. ಕ್ರಮ ಸಂಖ್ಯೆ ಕೊಟ್ಟವರಿಗೆ ಅವರು ಡಬಲ್ ಟ್ಯಾಕ್ಸ್ ಕಟ್ತಾ ಇರ್ತಾರೆ. ಮತ್ತು ಈಗ ನೀವು ನಿಮ್ದು ಹಳೆ ಡೋರ್ ನಂಬರ್ ಆಲ್ರೆಡಿ ಇತ್ತು, ನಿಮಗೆ ಸಿಂಗಲ್ ಟ್ಯಾಕ್ಸ್ ಕಟ್ತಾ ಇದ್ದೀರಿ, ನೀವು ಕೃಷಿ ಭೂಮಿಯಲ್ಲೇ ಇದೆ ನಿಮ್ಮದು, ಈಗ ನೀವು ನಾನ್ ಕನ್ವರ್ಟೆಡ್ ಲ್ಯಾಂಡ್ ಇದೆ, ನಿಮ್ಮ ಮನೆ ಮತ್ತು ಮನೆ ಅಡಿ ಸ್ಥಳ ಸೇರಿ ನಾವು ಬಿ ಖಾತಾ ಕೊಡ್ತೇವೆ. ಅದಕ್ಕೆ ಸಿಂಗಲ್ ಟ್ಯಾಕ್ಸೇ ಇರುತ್ತೆ.
ನಾವು ಈ ಕ್ರಮ ಸಂಖ್ಯೆ ನಾನು ಹೇಳ್ತಿದ್ದೇನೆ, ಕ್ರಮ ಸಂಖ್ಯೆ ಕೊಟ್ಟವರು ಯಾರೆಲ್ಲ ಇರ್ತಾರೆ ಈಗ ಅವ್ರು ಡಬಲ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಇಷ್ಟು ವರ್ಷ, ಒಂದು 5 ವರ್ಷ ಡಬಲ್ ಟ್ಯಾಕ್ಸ್ ಕಟ್ಟಿದ್ದಾರೆ, 10 ಸಾವಿರ ಕಟ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಈ ವರ್ಷ ಅವರು 25-26ನೇ ಸಾಲಿಗೆ ಇವತ್ತು ಬಂದು ನನಗೆ ಖಾತಾ ಕೊಡಿ ಅಂತೇಳಿ ಕೊಟ್ಟರೆ ನಾಳೆ ಅವರಿಗೆ ಖಾತಾ ಇಶ್ಯೂ ಮಾಡ್ತೇವೆ, ಆವಾಗ ಅವರು 10,000 ರೂಪಾಯಿ ಡಬಲ್ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ಮುಂದಿನ ವರ್ಷದಿಂದ 26-27ನೇ ಸಾಲಿಗೆ ಅವರು ಟ್ಯಾಕ್ಸನ್ನು ಕಟ್ಟೋದು ಸಿಂಗಲ್ ಟ್ಯಾಕ್ಸ್ ಆಗುತ್ತೆ, 5,000 ರೂಪಾಯಿಗೆ ಬರುತ್ತೆ. ಅದು ಅವರಿಗೆ ಇದು ಬೆನಿಫಿಟ್. ಈ ಬಿ ಖಾತಾದಿಂದ ಆಗುವಂತಹ ಬೆನಿಫಿಟ್ ಏನಿದೆ ಅಂತ ಹೇಳಿದ್ರೆ, ಯಾರು ಡಬಲ್ ಟ್ಯಾಕ್ಸ್ ಕಟ್ತಾ ಇದ್ದವರಿಗೆ ಮುಂದಿನ ವರ್ಷದಿಂದ ಸಿಂಗಲ್ ಟ್ಯಾಕ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಆದೇಶನು ಸರ್ಕಾರದ ನನಗೆ ಕೊಡಿ ಸರ್. ಮತ್ತೊಂದು ನೀವು ವಿಚಾರ ಹೇಳಿದ್ರಿ, ಯಾರಿಗೆ RTC ಇಲ್ಲದಿದ್ದರೆ ಅವರ ಡೋರ್ ನಂಬರ್ ಇಲ್ಲದ್ರೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಈಗ ಸಮುದ್ರ ಬದಿಯಲ್ಲಿದ್ದವರು ತುಂಬ ಮಂದಿ ಇವರ ಮನೆ ಹತ್ತಿರದಲ್ಲಿ ಮನೆ ಇದ್ದಾರೆ, ಅವರಿಗೆ ಏನು ಮಾಡ್ತೀರಿ? ನಾನು ಇದನ್ನ ಹೇಳಿದೆ, ಈಗ 100% ನಮ್ಮಲ್ಲಿ ಖಾತಾ ಆಗುವಂಥದ್ದು ಒಂದು ಅಭಿಯಾನ ಆಗ್ತಾ ಉಂಟು. KMDS ಇದು ನಮ್ಮ KMET 24 ಸಹ ನಾವು 100% ಡಿಜಿಟಲ್ ಏನು ಡಿಜಿಟಲೈಸ್ ಆಗ್ತಾ ಉಂಟು, ಆನ್ಲೈನಲ್ಲಿ ಆಗ್ತಾ ಇದೆ. ಈಗ ಯಾವುದೆಲ್ಲ ನಾವು ಏನು KMET 24 ಅಪ್ಡೇಷನ್ ಆಗುತ್ತೆ, ಡಾಕ್ಯುಮೆಂಟಲ್ಲಿ ಎಲ್ಲ ಯಾರಿಗೆಲ್ಲ ಖಾತಾ ಆಗುತ್ತೆ, ಉಳಿಕೆ ಏನು ಖಾತಾ ಯಾಕೆ ಆಗಲಿಲ್ಲ ಅಂತ ನಮ್ಮ ಫಾರ್ಮೇಟಲ್ಲಿ ಕೇಳ್ತಾ ಇರ್ತಾರೆ. ಆ ಒಂದು ಯಾವುದಾದ್ರೂ ಒಂದು ಜಾಗಕ್ಕೆ ಖಾತಾ ಆಗಲಿಲ್ವಾ ಅಥವಾ ದಾಖಲೆಗಳು ಇಲ್ವಾ ಅಂತದಕ್ಕೆ ಸರ್ಕಾರ ಹಂತದಲ್ಲಿ ಯಾವುದಾದ್ರು ಒಂದು ತೀರ್ಮಾನ ಸರ್ಕಾರಕ್ಕೆ ಕ್ರಮ ತೆಗೆದುಕೊಳ್ತೇವೆ. ಯಾಕಂದ್ರೆ ಇದು ಡೇಟಾವನ್ನು ಸರ್ಕಾರ ಕೇಳ್ತಾ ಇದೆ, ನಮ್ಮಲ್ಲಿ ಸರಿಯಾದ ಡೇಟಾ ಕೊಡಬೇಕು, ಡೇಟಾ ಇಲ್ಲ. ಖಾತಾ ಎಷ್ಟು ಅಧಿಕೃತ ಖಾತಾ ಎಷ್ಟು ಅನಧಿಕೃತ ಖಾತಾ ಮತ್ತು ದಾಖಲೆಗಳು ಇಲ್ಲದಂಥ ಎಷ್ಟು ಆಸ್ತಿಗಳಿವೆ ನಮ್ಮಲ್ಲಿ, ಅಂಥವರಿಗೆಲ್ಲ ಈ ಮುಂದೆ ಏನು ಖಾತಾ ಹೇಗೆ ತಗೊಳ್ಬೇಕು ಅಂತೇಳಿ ಸರ್ಕಾರ ಅದ್ರ ಬಗ್ಗೆ ನಿರ್ದೇಶನ ಕೊಡ್ತದೆ. ಅದಕ್ಕೋಸ್ಕರ ನಾವು ಡೇಟಾವನ್ನು ಅವರಿಗೆ ಕೊಡಬೇಕಾಗುತ್ತೆ, ಸರ್ಕಾರಕ್ಕೆ ಸ್ಪಷ್ಟವಾದ ಒಂದು ಮಾಹಿತಿ ಸರ್ಕಾರಕ್ಕೆ ಬೇಕು. ಅದರಿಂದಾಗಿ ಈ ಒಂದು ಯೋಜನೆ. ಮತ್ತು ಇನ್ನೊಂದು ಅಂತ ಹೇಳಿದರೆ, ಈ ಖಾತಾ ಅಭಿಯಾನ ಯಾಕೆ ಆಗ್ತಾ ಉಂಟು, ಎಲ್ಲರಿಗೂ ನಿಗದಿತ ಸಮಯದಲ್ಲಿ ಕೂಡಲೇ ಅವರಿಗೆ ಎಲ್ಲ ಸ್ಥಳಗಳಿಗೆ ಒಂದು ಅಧಿಕೃತವಾದ ಒಂದು ಇರಬೇಕು. ಅದಕ್ಕೋಸ್ಕರ ಐಡೆಂಟಿಟಿ ನಂಬರ್ ಬೇಕು. ಆ ಉದ್ದೇಶದಿಂದ ಅವರಿಗೆ ಮತ್ತು ಸರ್ಕಾರದಿಂದ ಸವಲತ್ತು ಸಿಗಬೇಕಾದ್ರೆ, ಲೋನ್ ತಗೊಳ್ಬೇಕಾದ್ರೆ, ಮನೆ ಕಟ್ಟಬೇಕಾದ್ರೆ ಲೋನ್ ತಗೊಳ್ಬೇಕು, ಸಿಂಗಲ್ ಸೈಟ್ ಆಗಬೇಕು, ಇದಕ್ಕೆಲ್ಲ ಖಾತಾ ಅವಶ್ಯಕತೆ ಇರ್ತದೆ. ಅದರಿಂದಾಗಿ ಸರ್ಕಾರ ಎಲ್ಲ ಕಟ್ಟಡಗಳಿಗೆ ಖಾತಾ ಆಗಬೇಕು ಅಂತೇಳಿ ಮಾಡಿದ್ದಾರೆ. ಅದರಿಂದಾಗಿ ಪೂರಕವಾಗಿ ನಾವು ಪ್ರತಿಯೊಂದು ವಾರ್ಡಲ್ಲಿ ಹೋಗಿ ಈಗ 2 ದಿನ ಖಾತಾ ಅಭಿಯಾನಕ್ಕೋಸ್ಕರ ನಾವು ಮಾಡ್ತಾ ಇದ್ದೇವೆ. ನಿಮಗೆಲ್ಲ ಕೆಲವು ಏರಿಯಾಕ್ಕೆ ಈಗ ಕವರಪ್ ಆಗಿದೆ, 5ರಿಂದ 6 ವಾರ್ಡ್ಗೆ ಬಂದಿದ್ದಾರೆ. ಇನ್ನೂ ಉಳಿದ ವಾರ್ಡ್ಗೆ ಸಹ ಎಲ್ಲ ಕಡೆಗೆ ಬರ್ತಾ ಇದ್ದಾರೆ. ಇವತ್ತು ನಾಳೆ 2 ದಿನ ಕಾಪಿ ಕಾರ್ಡಲ್ಲಿ ಇರ್ತೇವೆ ನಾವು. ಅಲ್ಲ ಸರ್, ಒಂದು ಪ್ರಶ್ನೆ ಸರ್, ನಮ್ಮ ವಾರ್ಡಲ್ಲಿ ಸುಮಾರು 45-50 ವರ್ಷ ಇತ್ತು ನಾವು ಟ್ಯಾಕ್ಸ್ ಕಟ್ತಾ ಇದ್ದೇವೆ. ಆದರೆ ನಮಗೆ ಒಂದು ಹಕ್ಕುಪತ್ರ ಕೊಡಲಿಲ್ಲ, ಯಾವುದು ಕೊಡಲಿಲ್ಲ. ಇವತ್ತು ಸರ್ವೆಗೆ ಹೋದಾಗ ಅಲ್ಲಿಯ ಜನರೆಲ್ಲ ಫೋನ್ ಮಾಡ್ತಾ ಇದ್ದಾರೆ, ನಮ್ಮ ಹತ್ರ ಬಂದು ಇಂಕ್ವೈರಿ ಮಾಡ್ತಾರೆ, ಆದರೆ ನನಗೆ ಹಕ್ಕುಪತ್ರ ಏನು ಕೊಡೋದಿಲ್ಲ. ಸುಮಾರು 45-50 ವರ್ಷ CRZ ಇರೋದ್ರಿಂದಾಗಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಾರೆ ಸರ್, ನಮಗೆ ಒಂದು ಹಕ್ಕುಪತ್ರ ಕೊಡ್ಲಿಕ್ಕೆ ಆಗುದಿಲ್ಲ. ನೀವು ಒಂದು ನಿಮಿಷ ಹೇಳ್ತೇನೆ ಕೇಳಿ. ಇದು ನೀವು ಕಂದಾಯ ಇಲಾಖೆಯಲ್ಲಿ ಕೇಳಬೇಕು. ನೀವೊಂದು ಸರ್ವೆ ಮಾಡಿ ನೋಡಿ, CRZ ಅಲ್ಲಿ ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ. ನೀವು ಅರ್ಜಿ ಕೊಡಿ. ಅಲ್ಲ ನಾನು ಹೇಳ್ತಿರೋದು ನೀವೊಂದು ಅರ್ಜಿ ಕೊಡಿ. ಅಲ್ಲ ಬಶೀರ್ ಅವರೇ, ನೀವೊಂದು ಈಗ ಯಾರಿಗೆಲ್ಲ ನೀವು ದಾಖಲೆಗಳಿಲ್ಲ ಅಂತ ಹೇಳಿದ್ರಲ್ಲ, ನೀವಿಲ್ಲಿ ಅರ್ಜಿ ಕೊಟ್ಟರೆ ನಾವು ಕಂದಾಯ ಇಲಾಖೆ ಫಾರ್ವರ್ಡ್ ಮಾಡ್ತೇವೆ. ನಾವು ಕಂದಾಯ ಇಲಾಖೆಯವರು ಯಾವ್ದು ಕ್ರಮ ತಗೊಳ್ತಾರ? ನೀವು ಅವಾಗದ್ದು ನಾನು ಹೇಳ್ತೇನೆ ಸರ್, ನಮಗೆ ಒಂದು ಹೆಲ್ಪ್ ಮಾಡಿ ನೀವಂತೆ. ಕಂದಾಯ ಇಲಾಖೆ CRZ ಇರೋದ್ರಿಂದಾಗಿ ಅವರು ಇದು ಹಕ್ಕುಪತ್ರ ಕೊಡ್ಲಿಕ್ಕೆ ಆಗುದಿಲ್ಲ ಅಂತವಾಗಿ ಕಂದಾಯ ಇಲಾಖೆ ಹೇಳ್ತಿದ್ದಾರೆ. ಕಂದಾಯ ಇಲಾಖೆಗೆ ಅಪ್ರೋಚ್ ಮಾಡ್ಬೇಕಾಗ್ತದೆ. ನೀವು ಕೊಟ್ರೆ, ಅರ್ಜಿ ಕೊಟ್ರೆ ನಾವು ಕಂದಾಯ ಇಲಾಖೆ ಅದನ್ನ ಫಾರ್ವರ್ಡ್ ಮಾಡ್ತೇವೆ. ಅರ್ಜಿ ಕೊಡ್ತೇನೆ ಫೀಸ್ ಕಟ್ಟಬೇಕು. ಮತ್ತು ಖಾಲಿ ಜಾಗ ಆಗಿದ್ದಲ್ಲಿ 1 ಸೆನ್ಸ್ಗೆ 100 ರೂಪಾಯಿ ಆಗಿ, 5 ಸೆನ್ಸ್ ಇದ್ರೆ 500 ರೂಪಾಯಿ ಪ್ಲಸ್ ಖಾತಾ ಫೀಸ್ 500, 1,000 ರೂಪಾಯಿ ಕೊಟ್ರೆ ಒಂದು ಖಾತಾ ನಿಮಗೆ ಈಗ ನಮ್ಮದು ಕೌನ್ಸಿಲರ್ ಕೂಡ ಟೆಂಡರ್ ಮಾಡಿಸಿ, ಯಾರಿಗಾದ್ರೂ ಸಾಧ್ಯ ಇದ್ದವರು ಇದು ಕಾಂಟ್ರಾಕ್ಟ್ ಹಿಡಿದು ಅವರವರ ಪ್ರಯತ್ನ ಮಾಡಲಿ. ಅವರು ನೀವು ಟೆಂಡರ್ ಮಾಡಿಸದೆ ಯಾರು ಬರುದಿಲ್ಲ ಅಂತ ಹೇಳಿದ್ರೆ ಕೇಳಲಿಕ್ಕಿಲ್ಲ. ನೀವು ಟೆಂಡರ್ ಪ್ರಕ್ರಿಯೆ ಮಾಡಿ, ಅವರವರಿಗೆ ಯಾರು ಸಾಧ್ಯ ಉಂಟು ಅವರು ಮಾಡಿಸಿ, ಅವರವರ ಕೆಪಾಸಿಟಿ ನೀವು ಟೆಂಡರ್ ಮಾಡಿಸಿ. ಮಾನ್ಯ ಪೌರಾಯುಕ್ತರೆ, ಒಂದು ರೆಸಲ್ಯೂಷನ್ ಮಾಡಿ 31 ಜನರನ್ನು ಟೆಂಡರ್ ಮಾಡಿಸಿ 2 ಡಿವೈಡ್ ಮಾಡಿ ಕೊಡಿ. ಅವರವರಿಗೆ ಯಾರಿಗೆ ಕಾಂಟ್ರಾಕ್ಟ್ ಅನ್ನು ಸೆಟ್ ಮಾಡಿಸಿ. ನಮ್ಗೇನು ಇನ್ನು ನಾವು 2 ತಿಂಗಳು ಇರುವುದು ಟೆಂಡರ್ ಮಾಡಿಸಿ ದಯವಿಟ್ಟು. ಆದ್ಯತೆ ಮೇರೆಗೆ ಕೆಲಸ ತಗೊಳ್ಳೋದು ಅಂತ. ನೀವು ಕೆಲಸ ತಗೊಳ್ಳೋದು ಅಂತ ಹೇಳ್ತೀರಿ, ನಾವು ಮಾಡ್ತೇವೆ. ನಾವು ಇಂಡಿವಿಜುವಲ್ ವರ್ಕ್ ಪುಟಪ್ ಮಾಡ್ತೇವೆ 31 ವಾರ್ಡಿಗೆ.
ಸೊ ಟೆಂಡರ್ ಕರೀದು ಅಂತ ಹೇಳಿದ್ರೆ ಟೆಂಡರ್ ಕರಿತೇವೆ ಯಾವ್ಯಾವ ವರ್ಕ್ ಹಾಗೆಲ್ಲ. ಈಗ ನಿರ್ಣಯ ಏನು ಮಾಡಿರ್ತದೆ ಅಂತ ಹೇಳಿದ್ರೆ ಅನುದಾನದ ಲಭ್ಯತೆ ಮೇರೆಗೆ ಕಾಮಗಾರಿನ ತೆಗೆದುಕೊಳ್ಳಲು. ಸೊ ನಾವು 31 ವರ್ಕಿದ್ದು ಲಿಸ್ಟ್ ಮಾಡಿ ಅಧ್ಯಕ್ಷರಿಗೆ ಕೊಡ್ತೇವೆ. ಟೆಂಡರ್ ಕರೀದು ಅಂತ ಹೇಳಿದ್ರೆ ಟೆಂಡರ್ ಕರೀದು. ಅಲ್ಲಿ ಟ್ಯಾಕ್ಸ್ ಸೆಕ್ಷನ್ ಹತ್ರ ಒಮ್ಮೆ ಒಳಗೆ ಹೋಗಿ ಸರ್ ಮೇಡಮ್, ಟ್ಯಾಕ್ಸ್ ಸೆಕ್ಷನ್ ಒಂದು ಸ್ಕ್ರೀನ್ ಉಂಟು, ಅದು ಹೇಳ್ಬೇಕು. ನಾವು ಊರು ಉದ್ಧಾರ ಮಾಡಿ ಹೋಗ್ತೇವೆ, ನಮ್ಮ ನಗರಸಭೆ ಮೊದಲು ನೋಡಿವೆ ಕೆಳಗೆ. ಒಮ್ಮೆ ನೀವು ಫ್ರೀ ಇದ್ದರೆ ಒಂದು ರೌಂಡ್ ಕೆಳಗೆ ಹೊಡೆದು ಬನ್ನಿ, ಯಾರು ಉಪಾಧ್ಯಕ್ಷರು ಇವರೆಲ್ಲ ಹೋಗಿ ನೋಡಿ ಬನ್ನಿ. ಅಲ್ಲಿ ವಯಸ್ಸು ಸಮೇತ ಎಲ್ಲರ ಕಾಲಿಗೆ ಕೈಗೆ ಎಲ್ಲ ಅದರ ಬಗ್ಗೆ ದಯಮಾಡಿ ಎಲ್ಲ ನೋಡಿ. ನಾನು ಅದರ ಬಗ್ಗೆ ಒಂದು 2 ಮಾತು ಹೇಳಿ ಹೇಳ್ತೇನೆ. ಸ್ಟ್ಯಾಂಡಿಂಗ್ ಕಮಿಟಿ ಮಾಡುವ ವಿಚಾರದಲ್ಲಿ ನೀವು ಅಲ್ಲಿ ಎಜೆಂಡಲ್ಲಿ ತಂದಿರಿ. ಈಗ ನನಗೆ ಆರ್ಡರ್ ಕೊಟ್ಟಿದ್ದೀನಿ, ಯಾವುದೇ ಸ್ಟ್ಯಾಂಡಿಂಗ್ ಕಮಿಟಿ ನಮ್ಮ ಉಳ್ಳಾಲ ನಗರಸಭೆಯಲ್ಲಿ ಇರುವುದು ಒಂದೇ ಒಂದು, ಯಾರು ಕೊಟ್ಟಿದ್ದಾರೆ ಆರ್ಡರ್ ಅದು ರಾಂಗ್. ನಾನು ನಿನ್ನೆ ವೆರಿಫೈ ಮಾಡಿದ್ದೇನೆ, ಎಲ್ಲೂ ನಗರಸಭೆಯಲ್ಲಿ ಪುರಸಭೆಯಲ್ಲಿ ಅಥವಾ ನಗರ ಪಂಚಾಯತ್ನಲ್ಲಿ ಒಂದೇ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಇದೆ. ನಿಮ್ಮ ಆಕ್ಟ್ ಪ್ರಕಾರ ನಂಬರ್ 63 ಪ್ರಕಾರ ಅಲ್ಲಿ ವೆರಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಎಲ್ಲೂ ಸ್ಟ್ಯಾಂಡಿಂಗ್ ಕಮಿಟಿ 4 ಅಂತ ಹೇಳಿಲ್ಲ. ನಾನು ಹೇಳ್ತೇನೆ ನಿಮಗೆ, ದಯಮಾಡಿ ಓದ್ತೇನೆ ಮತ್ತೆ ಹೋಗ್ತೇನೆ. ಸ್ಥಾಯಿ ಸಮಿತಿ ಅಧ್ಯಕ್ಷ, ಸ್ಥಾಯಿ ಸಮಿತಿಯ ಅಧ್ಯಕ್ಷನ್ನು ಅದರ ಬಗ್ಗೆ ನಾನು ನಿಮ್ಗೆ ಓದ್ತಾ ಇದ್ದೇನೆ. ನಂಬರ್ ನಿಮ್ಮ ಹತ್ರ ಬುಕ್ಸ್ ಇದ್ರೆ ನೋಡಿ. 63 ಆಕ್ಟ್ ಪ್ರಕಾರ 63ರಲ್ಲಿ ಪ್ರತಿಯೊಂದು ಮುನ್ಸಿಪಲ್ ಕೌನ್ಸಿಲ್ ಅಲ್ಲಿ ಸ್ಥಾಯಿ ಸಮಿತಿ ಇದ್ದು ಅದು ಈ ಕೆಳಕಂಡ ವಿಷಯಗಳ ಬಗ್ಗೆ ವ್ಯವಸ್ಥಿಸತಕ್ಕದ್ದು. ಅಂದ್ರೆ ಒಂದೇ ಒಂದು ಸ್ಥಾಯಿ ಸಮಿತಿ, ಅವರಿಗೆ ಜವಾಬ್ದಾರಿ ಏನಂತ ಹೇಳಿದ್ರೆ ತೆರಿಗೆ ವಿಧಿಸುವುದು, ಹಣಕಾಸು ಮತ್ತು ಅಪೀಲುಗಳು, ಮತ್ತು ಅದರ ನಂತರ ಸಾರ್ವಜನಿಕ ಆರೋಗ್ಯ, ಶಿಕ್ಷಣ, ಸಾಮಾಜಿಕ ನ್ಯಾಯ, ಪಟ್ಟಣ ಯೋಜನೆ, ಸುಧಾರಣೆ, ಲೆಕ್ಕಪತ್ರಿಕೆಗಳು. ಈ 4 ವಿಷಯದ ಬಗ್ಗೆ ಒಬ್ಬರೇ ಸ್ಟ್ಯಾಂಡಿಂಗ್ ಕಮಿಟಿ ಅವರು ಮಾಡ್ಬೇಕಂತೇಳಿ ಆಕ್ಟ್ ಬುಕ್ ಅಲ್ಲಿ ಹೇಳ್ತದೆ. ನಿಮ್ಮ ಇಂಗ್ಲಿಷ್ ಅಲ್ಲಿ ಕೂಡ ಉಂಟು, ಕನ್ನಡದಲ್ಲಿ ಉಂಟು. ನಾನು ಇದನ್ನು ವೆರಿಫೈ ಮಾಡಿದ್ದೇನೆ. ನಿಮ್ಗೆ ನಾಳೆ ನಿಮ್ಗೆ ಆರ್ಡರ್ ಬರ್ತದೆ ಗವರ್ಮೆಂಟ್ ಇಂದ. ನಾನು ಅದನ್ನು ಚೆಕ್ ಮಾಡಿಸಿದ್ದೇನೆ. ಇದು ಸ್ಟ್ಯಾಂಡಿಂಗ್ ಕಮಿಟಿಗೆ ಇದನ್ನು ಬಂದದ್ದು, ಯಾರ ತಪ್ಪು ಸುತ್ತೋಲೆ ಕೊಟ್ಟಿದ್ದಾರೆ, ನೀವು ಬೇರೆ ಇದು ಕೊಡಿ ಎಲ್ಲ ನೀವು ಇದನ್ನು ಕೊಟ್ಟೆ ನಾನು. ಅದಲ್ಲದೆ ಇದು 4 ಸ್ಟ್ಯಾಂಡಿಂಗ್ ಕಮಿಟಿ ಇರುವುದು ಕಾರ್ಪೊರೇಷನ್ ಅಲ್ಲಿ ಮತ್ತು ಜಿಲ್ಲಾ ಪಂಚಾಯತ್ ಅಲ್ಲಿ. ಎಲ್ಲೂ ಪುರಸಭೆ ನಾವು 4 ಸಲ ಇಲ್ಲಿ ಪಟ್ಟಣ ಪಂಚಾಯತ್ ಆಗಿದೆ, ಇದಾಗಿದೆ. ಎಲ್ಲೂ ಸ್ಟ್ಯಾಂಡಿಂಗ್ ಕಮಿಟಿ 4 ಎಲ್ಲಿ ಬರುವುದಿಲ್ಲ, ಇಲ್ಲಿ ಕೂಡ ಇಲ್ಲ, ಆಕ್ಟ್ ಅಲ್ಲಿ ಕೂಡ ಇಲ್ಲ. ಇದು ತಪ್ಪು ಮಾಹಿತಿಯನ್ನು ಕೊಟ್ಟಿದೆ ಅಂತ ನಾನು ನಿನ್ನೆ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ನ DM ಹತ್ರ ಮಾತಾಡಿದ್ದೇನೆ. ಆ ಸರ್ಕಲ್ ವಿಡ್ರಾ ಮಾಡ್ತಾರೆ ಅಂತ ಹೇಳಿಕೆ ನಾನು ಇಚ್ಛೆ ಪಟ್ಟು ನಾನು ನೋಟಿಸ್ ನಿಮ್ಗೆ ಕೊಡ್ತೇನೆ. ನೀವು ಬೇಕಾದ್ರೆ ಮಾಡುವುದಾದ್ರೆ ಮಾಡಿ. ಮತ್ತೆ ಇವತ್ತು ಮಾಡುವುದಾದ್ರೆ ಸ್ಟ್ಯಾಂಡಿಂಗ್ ಕಮಿಟಿ ಮಾತ್ರ ಮಾಡ್ಲಿಕ್ಕೆ ಆಗ್ತದೆ, ಅಧ್ಯಕ್ಷರು ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಹೇಳ್ತೇನೆ ಸ್ಟ್ಯಾಂಡಿಂಗ್ ಕಮಿಟಿ ಮಾತ್ರ ಮಾಡ್ಲಿಕ್ಕೆ ಆಗ್ತದೆ. ನಿಮ್ಗೆ ಒಂದೊಳ್ಳೆ ಮಾಡುವುದಾದ್ರೆ ಇನ್ನು 2 ತಿಂಗಳಿದೆ. ನಿಮ್ಗೆ ನೆಕ್ಸ್ಟ್ ಇಯರ್ಗೆ ನಿಮ್ಗೆ ಏನು ಬೇಜಾರು ಬರುವುದಿಲ್ಲ. ಈಗ 2 ತಿಂಗಳು ಯಾರು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನಮ್ಮಲ್ಲಿ ಅದಕ್ಕೆ ನಾನು ಅಧ್ಯಕ್ಷನಾಗಿರ್ತೇನೆ, ಪೌರಾಯುಕ್ತರು ಅಧ್ಯಕ್ಷರಾಗಿರ್ತಾರೆ. ಅದಕ್ಕೊಂದು ಸಮಿತಿದು ಒಂದು ಮೆಂಬರನ್ನು ಬೇಕು ಅಂತ ಹೇಳ್ಕೊಂಡು ನಮ್ಮ ಕೌನ್ಸಿಲಲ್ಲಿ ಯಾರಾದರೂ ಒಬ್ಬರನ್ನು ಮೆಂಬರನ್ನು ಹಾಕಬೇಕು ಅಂತೇಳಿ ಗೌರ್ಮೆಂಟ್ ಬ್ಯಾಂಗ್ಳೂರಿಂದ ನಮಗೆ ಫೋನ್ ಕಾಲ್ ಬಂತು, ಮೆಸೇಜ್ ಬಂದಿದೆ, ಇಮಿಡಿಯೇಟ್ ಒಂದು ಕೊಡಬೇಕು ಅಂತೇಳಿ. ನಾವು ಅದಕ್ಕೆ ಈಗ ಅಧ್ಯಕ್ಷರನ್ನು ಕೊಡಲಿಕ್ಕೆ ಬರೋದಿಲ್ಲ. ಮತ್ತು ಎಲ್ಲ ಸದಸ್ಯರಲ್ಲಿ ಈಗ ಯಾರು ಒಬ್ಬರನ್ನು ಹಾಕಬೇಕು. ನಾವು ಯಾರನ್ನು ಹಾಕಬೇಕು, ಒಬ್ಬರನ್ನು ಹಾಕಿದ್ರೆ ಒಬ್ಬರಿಗೆ ಆಗೋದಿಲ್ಲ. ಅದಕ್ಕೆ ಉಪಾಧ್ಯಕ್ಷರ ಏನು ಎಲ್ಲರನ್ನು ಪ್ರತಿನಿಧಿಸುವಂಥವರು ಉಪಾಧ್ಯಕ್ಷರು.